going to cover 3 to 4 chapters. ನಾಳೆಗೆ 6th NCERT Polity it is going to be finished. ಆಗ್ತಿದೆಯಾ? 6th NCERT Polity ನಾಳೆಗೆ ಮುಗಿಯುತ್ತೆ. ಸೊ ಇವತ್ತು ಬೇಸಿಕಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಗಳಿದೆ ಆ ಪಾಲಿಟಿನಲ್ಲಿ, ಸೊ ಅದನ್ನ ಲೈಕ್ 4 ಚಾಪ್ಟರ್ಸ್ ನಲ್ಲಿ ವಿ ಆರ್ ಗೋಯಿಂಗ್ ಟು 4 or 3. ಸೊ ಈಗ ಫಸ್ಟ್ ನಾವು ನಿನ್ನೆ ಯಾವ್ದನ್ನ ಡಿಸ್ಕಸ್ ಮಾಡಿದ್ವಿ? ಮೊನ್ನೆ ಯೂನಿಟಿ ಇನ್ ಡೈವರ್ಸಿಟಿ ಆಯ್ತು. ಸೊ ನಿನ್ನೆ ವಿ ಡಿಡ್ ದ ಪೇಪರ್ ರಿವ್ಯೂ ಅಟ್ ದ ಸೇಮ್ ಟೈಮ್ ಸೊ ಗವರ್ಮೆಂಟ್ ಇದು ಅಲ್ವಾ? ಓಕೆ, ಈಗ ಅಗೈನ್ ವಿಲ್ ಸ್ಟಾರ್ಟ್ ಫ್ರಮ್ ದ ಗವರ್ಮೆಂಟ್ ಇಂದ ತಗೊಂಡು ಹೋಗೋಣ, ಬಿಕಾಸ್ ಕೆಲವೊಂದು ಕೀ ಎಲಿಮೆಂಟ್ಸ್ ಆಫ್ ಡೆಮೋಕ್ರೆಟಿಕ್ ಗವರ್ಮೆಂಟ್ ಅಂತ ಬರುತ್ತೆ. ಫಾರ್ ದಟ್ ಬೇಸಿಕ್ ಅಗೈನ್ ವಿ ಹ್ಯಾವ್ ಟು ಮೂವ್ ಫ್ರಮ್ ದ ಬಿಗಿನಿಂಗ್ ಗವರ್ಮೆಂಟ್ ಇಂದ. ನಿನ್ನೆ ಎಲ್ಲರೂ ಅಟೆಂಡ್ ಆಗಿದ್ರಾ? ಸೊ ಇವತ್ತು ಅಗೈನ್ ಹೊಸದಾಗಿ ಬಂದಿರೋದು ಇವತ್ತು ಒನ್. ಓಕೆ, ಈಗ ಫಸ್ಟ್ ಥಿಂಗ್ ಈಸ್ ಐ ಸೆಡ್ ಗವರ್ಮೆಂಟ್ ಅಂತಂದ್ರೆ ಏನು? ಸೊ ಪಾಲಿಟಿನಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಒಂದು ಬೇಸಿಕ್ ಇವೆಲ್ಲ ಗೊತ್ತಾಗ್ತಿದ್ಯಾ? ಗವರ್ಮೆಂಟ್. ಈಗ ವಾಟ್ ಈಸ್ ಗವರ್ಮೆಂಟ್? ಗವರ್ಮೆಂಟ್ ಅಂದ್ರೆ ಏನು? Yes, it is a system, a kind of system which is essential for the smooth functioning of every aspects. ಯಾವುದೋ ಒಂದು ರೂಲ್ಸ್ ಆಗಿರ್ಬೋದು, ಅಬ್ಲಿಗೇಷನ್ಸ್ ಆಗಿರ್ಬೋದು, ಡ್ಯೂಟೀಸ್ ಅನ್ನ ಒಂದು ಕಂಟ್ರಿನಲ್ಲಿ ಫಾಲೋ ಮಾಡಬೇಕು ಅಂತ ಅಂದ್ರೆ ಸೊ ವಿ ನೀಡ್ ಅ ಸರ್ಟನ್ ಸಿಸ್ಟಮ್ ಅಂಡ್ ದಟ್ ಸಿಸ್ಟಮ್ ವಿ ಕಾಲ್ ಏನಂತ ಕರಿತೀವಿ? ಅದನ್ನ ಗವರ್ಮೆಂಟ್ ಅಂತ ಕರೆಯುವಂಥದ್ದು, ಹೌದಲ್ವಾ? ಅಂಡ್ ಕೆಲವೊಂದ್ಸತಿ ಯಾಕೆ ಇವೆಲ್ಲ ಬೇಸಿಕ್ ಥಿಂಗ್ಸ್ ಗಳು ಇಂಪಾರ್ಟೆಂಟ್ ಅಂತ ಅಂದ್ರೆ ನಮಗೆ ಮೇನ್ಸ್ ನಲ್ಲಿ ಸೊ ಕೆಲವು ಬಾರಿ ಕ್ವೆಶನ್ಸ್ ಗಳನ್ನ ಕೇಳಿದಾಗ ಸೊ ಯಾಕೆ ಗವರ್ಮೆಂಟ್ ಬೇಕು, ಈಗ ನಾವು ನೆಕ್ಸ್ಟ್ ವೇ ಫಾರ್ವರ್ಡ್ ಅಂತ ಬರಿತೀವಲ್ವಾ ಅದರಲ್ಲಿ ವಾಟ್ ಆರ್ ದ ಕನ್ಸರ್ನ್ಸ್, ಈಗ ಪಾಸಿಟಿವ್ ಏನು ಅದರಿಂದ ನೆಗೆಟಿವ್ ಏನು, ಸೊ ಈ ರೀತಿ ಅನಲೈಸ್ ಮಾಡಿದಾಗ ಸೊ ನಮಗೆ ಏನಕ್ಕೆ ಬೇಕು ಅನ್ನೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ದಟ್ಸ್ ವಾಟ್ ವಿ ಡಿಸ್ಕಸ್ಡ್ ಯೆಸ್ಟರ್ಡೇ. ಸೊ ವೈ ವಿ ನೀಡ್ ಗವರ್ಮೆಂಟ್? ಏನಕ್ಕೆ ಬೇಕು? ನಾನು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಏನಕ್ಕೆ ಬೇಕು ಗವರ್ಮೆಂಟ್? ಎಸ್, ಫಾರ್ ಗವರ್ನೆನ್ಸ್ ಅಂತ ಅನ್ಬೋದು ಸಿಂಪಲ್ ವೇನಲ್ಲಿ, ಅಥವಾ ಒಂದು ಕಂಟ್ರಿನಲ್ಲಿ ಫಂಕ್ಷನಿಂಗ್ ಸಿಸ್ಟಮ್ ಅಂದ್ರೆ ಫಂಕ್ಷನ್ಸ್ ಕರೆಕ್ಟ್ ಆಗಿ ನಡಿಬೇಕು ಅಂತ ಅಂದ್ರೆ ಫಂಕ್ಷನ್ಸ್ ಅಂತಾನೆ ಮದುವೆ ಜಾತ್ರೆ ಆಗ್ತಿರೋದಲ್ಲ. ಸೊ ನಾರ್ಮಲ್ ಏನಿರುತ್ತೆ ಅಂದ್ರೆ ಲೈವ್ಲಿಹುಡ್ ಆಕ್ಟಿವಿಟೀಸ್ ಗಳು, ಆಕ್ಟ್ಸ್ ಗಳು, ಅವ್ರು ಏನೇ ಒಂದು ಗವರ್ಮೆಂಟ್ ಪಾಲಿಸೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದೆ ಅಂದ್ರೆ ಒಂದು ವೆಲ್ಫೇರ್ ಸೊಸೈಟಿಯನ್ನ ಕ್ರಿಯೇಟ್ ಮಾಡೋದಕ್ಕೆ, ಗೊತ್ತಾಗ್ತಿದ್ಯಾ? ವೆಲ್ಫೇರ್ ಸೊಸೈಟಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಬೇಕಾಗುವಂತಹ ಸ್ಟೆಪ್ಸ್ ಗಳನ್ನ ತಗೊಂಡಾಗ ಅದನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಿ ಅದನ್ನ ಸ್ಮೂತ್ ಫಂಕ್ಷನಿಂಗ್ ಗೆ ಒಂದು ಹೆಡ್ ಅಂತ ಬೇಕಲ್ವಾ ಸಿಸ್ಟಮ್. ದಟ್ಸ್ ವೈ ವಿ ನೀಡ್ ಗವರ್ಮೆಂಟ್. ಗೊತ್ತಾಗ್ತಿದ್ಯಾ? ಈಗ ಏನೇ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ಅಂತ ಅಂದ್ರೂ ಕೂಡ ಆ ಡಿಸಿಷನ್ಸ್ ಗಳನ್ನ ತಗೊಂಡು ನಂತರ ಇಂಪ್ಲಿಮೆಂಟೇಷನ್ ಎಕ್ಸಿಕ್ಯೂಷನ್ ಅನ್ನ ಮಾಡಬೇಕು ಅಂದ್ರೂ ಕೂಡ ಸುಮ್ನೆ ನಾವು ಓಕೆ ನಾನು ಇವಾಗ ರೂಲ್ ಮಾಡಿದ್ದೀನಿ ಇದೆಲ್ಲರೂ ಫಾಲೋ ಮಾಡಬೇಕು ಅಂತಂದ್ರೆ ವಿಲ್ ಯು ಫಾಲೋ ಇಟ್? ನೋ, ವಿ ಡೋಂಟ್ ಫಾಲೋ. ಬಟ್ ಅದೇನೇನೆ ಗವರ್ಮೆಂಟ್ ಮಾಡಿದೆ ಅಂತಂದ್ರೆ ಎವ್ರಿ ಒನ್ ಹ್ಯಾಸ್ ಟು ಫಾಲೋ, ಇಸಂಟ್ ಇಟ್? ಹೌದಲ್ವಾ? ಸೊ ಪ್ರಾಪರ್ ಡಿಸಿಷನ್ ಮೇಕಿಂಗ್ ಅಂಡ್ ಆ ಡಿಸಿಷನ್ ತಗೊಂಡಿರೋದನ್ನ ಏನ್ ಮಾಡುವಂಥದ್ದು ಎಕ್ಸಿಕ್ಯೂಟ್ ಅನ್ನ ಮಾಡೋದಕ್ಕೆ ವಿ ನೀಡ್ ಗವರ್ಮೆಂಟ್. ಗೊತ್ತಾಗ್ತಿದೆಯಾ ಪಾಯಿಂಟ್ಸ್ ಗಳು ಹೇಗೆ ಬರ್ತಿದೆ ಅಂತ ಹೇಳಿ? ವೈ ವಿ ನೀಡ್ ಗವರ್ಮೆಂಟ್ ಅಂತ ಹೇಳಿ. ದಟ್ ಈಸ್ ದ ಫಸ್ಟ್ ಥಿಂಗ್. ಸೊ ನೆಕ್ಸ್ಟ್ ಥಿಂಗ್ ಏನು? ಈಗ ಒಂದು ಕಂಟ್ರಿನಲ್ಲಿ ಯಾವಾಗ್ಲೂ ಕೂಡ ವ್ಯವಸ್ಥೆ ಅಥವಾ ನಮ್ಮ ಸರೌಂಡಿಂಗ್ ಸೇಮ್ ವೇನಲ್ಲಿ ಇರುತ್ತಾ? ನೋ. ನಮಗೆ ಈ ರೀತಿ ಕರೋನಾ ಬಂದ್ಬಿಟ್ಟು ನಾವೆಲ್ಲ ಲಾಕ್ ಡೌನ್ ಆಗಿ ಇಷ್ಟೊಂದು ಫೈನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ ಅಂತ ನಮಗೆ ತಿಳಿದಿತ್ತ, ಇಷ್ಟೊಂದು ಎಕನಾಮಿಕ್ ಲಾಸ್ ಆಗ್ತಿದೆ, ಈ ಕಡೆ ಏನಾಗ್ತಿದೆ ಲೈಫ್ ಗಳ ಲಾಸ್ ಕೂಡ ಆಗ್ತಿದೆ, ಹೌದಾ ಇಲ್ವಾ? ಸೊ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಾ? ನೋ. ಸೊ ಇನ್ ಲೈಫ್ ಏನಾಗುತ್ತೆ ಅಂತಂದ್ರೆ ವಿ ಎಕ್ಸ್ಪೆಕ್ಟ್ ಸರ್ಟನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್, ಹೌದಾ ಇಲ್ವಾ? ಸೊ ಅದು ಎಲ್ಲ ಆದ್ರೂ ಅಷ್ಟೇ, ವೆದರ್ ಇಟ್ ಈಸ್ ಗವರ್ಮೆಂಟ್ ಆದ್ರೂ ಆಯ್ತು ಅಥವಾ ಪರ್ಸನಲ್ ಲೈಫ್ ಆದ್ರೂ ಆಯ್ತು, ಪ್ರೊಫೆಷನಲ್ ಲೈಫ್ ಆದ್ರೂ ಆಯ್ತು, ಆರ್ ಎಲ್ಸ್ ಐ ಕ್ಯಾನ್ ಸೇ ಇನ್ ಓವರ್ ಆಲ್ ಸೊಸೈಟಿ, ಹೌದಲ್ವಾ? ವಿ ಎಕ್ಸ್ಪೆಕ್ಟ್ ಸರ್ಟನ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್, ಹೌದಲ್ವಾ? ಆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಗಳನ್ನ ಒಬ್ಬ ವ್ಯಕ್ತಿ ಹ್ಯಾಂಡಲ್ ಮಾಡೋದಕ್ಕಾಗುತ್ತಾ? ನೋ. ಅದಕ್ಕೇನು ಪ್ರಾಪರ್ ಏನೋ ಏನಾಗ್ತಿದೆ ಅನ್ನೋದನ್ನ ಫಸ್ಟ್ ನೋಡಿ, ಏನು ಫಸ್ಟ್ ಸೈಟ್ ಅನ್ನ ಮಾಡಬೇಕು. ಸೈಟ್ ಅಂತಾನೆ ನೋಡುವಂಥದ್ದು, ಫಸ್ಟ್ ವ್ಯೂ ಅನ್ನ ಮಾಡಬೇಕು. ಸೊ ನಂತರ ಏನಾಗ್ತಿದೆ, ಅದಕ್ಕೆ ಏನ್ ಕಾರಣ, ಇದಕ್ಕೆ ನೆಕ್ಸ್ಟ್ ಏನ್ ಸ್ಟೆಪ್ಸ್ ಅನ್ನ ತಗೊಂಡ್ರೆ ಯಾವ ರೀತಿಯಾದಂತಹ ಅಡ್ವಾಂಟೇಜಸ್ ಗಳಾಗಿರ್ಬೋದು, ಬೆನಿಫಿಟ್ಸ್ ಗಳು ನಮ್ಮ ಸೊಸೈಟಿಗೆ ಬರುತ್ತೆ, ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ಏನೆಲ್ಲ ಪ್ರಿವೆಂಟಿವ್ ಮೆಜರ್ಸ್ ಗಳನ್ನ ತಗೊಬಹುದು. ಸೊ ಈ ರೀತಿಯಾಗಿ ಕುತ್ಕೊಂಡು ಕ್ರಿಟಿಕಲಿ ಅನಲೈಸ್ ಮಾಡಬೇಕು ನಾವು, ಹೌದಲ್ವಾ? ಆಗ್ಲೇ ತಾನೆ ಏನೋ ಒಂದು ಪ್ರಾಪರ್ ಡಿಸಿಷನ್ಸ್ ನ ತಗೊಂಡು ಅದನ್ನ ಮುಂದೆ ಇದ್ ಮಾಡೋದಕ್ಕಾಗೋದು. ಸೊ ಈ ರೀತಿಯಾದಂತಹ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಗಳು ಆದಾಗ ವೆದರ್ ಇಟ್ ಈಸ್ ನ್ಯಾಚುರಲಿ ಆಗ್ಬೋದು ಅಥವಾ ಮ್ಯಾನ್ ಮೇಡ್ ಆಗ್ಬೋದು. ನ್ಯಾಚುರಲಿ ಅಂತಂದಾಗ ಯಾವ್ದು ಬರುತ್ತೆ? ಡಿಸಾಸ್ಟರ್ಸ್ ಗಳು, ಫ್ಲಡ್, ಡ್ರಾಟ್ ಇವೆಲ್ಲ ಬರುತ್ತಲ್ವಾ, ಇವೆಲ್ಲ ಏನ್
ಕೇಳಿ ಬರುತ್ತಾ? ಈಗ ಸುಮ್ಮನೆ ನಿಂತಿರ್ತೀವ ಪಾಪ, ಸಡನ್ ಆಗಿ ಭೂಮಿ ಹಿಂಗ್ ಕುಸಿದ್ರೆ ಹೇಳಿ ನಾನು ಭೂಮಿ ಕುಸಿತಾ ಇದ್ದೀನಿ, ಅರ್ಥಕ್ವೇಕ್ ಈಗ ನಡೀತಿದೆ, ನೀನ್ ನಿಂತಿರು ಇಲ್ಲಾಂದ್ರೆ ಓಡೋಗು ಅಂತ ನನಗೆ ಏನಾದ್ರೂ ಇನ್ಫಾರ್ಮೇಶನ್ ಕೊಡುತ್ತಾ? ನೋ, these are all what unexpected events. That's why we call it as natural disaster ಅಂತ ಅನ್ನೋದು. ಡಿಸಾಸ್ಟರ್ ಅಂತಂದೇನು? ಡಿಸಾಸ್ಟರ್ ಅಂತಂದೇನು? ಡಿಸಾಸ್ಟರ್ ಅಂದ್ರೇನು ನಾರ್ಮಲ್ ಆಗಿ? ಈಗ ಅರ್ಥಕ್ವೇಕ್, ಫ್ಲಡ್ಸ್ಗಳು, ಡ್ರಾಟ್ಸ್ಗಳು ಇವೆಲ್ಲವೂ ಕೂಡ ಡಿಸಾಸ್ಟರ್ಸ್ ಅಂತ ಅಂದ್ರೆ ನಾಶ ಮಾಡುವಂತಹ ಒಂದು ಪ್ರೋಸೆಸ್ ಅಂತ ಅನ್ಬೋದು. ಡಿಸಾಸ್ಟರ್ ಈವೆಂಟ್ಸ್ ಗಳಂತ ಅಂತೀವಿ, ಹೌದಲ್ವಾ? ಸೊ ಇದನ್ನ ನಾವು ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಅಂತೀವಿ. ಈ ನ್ಯಾಚುರಲ್ ಡಿಸಾಸ್ಟರ್ಸ್ ಗಳು ಈ ರೀತಿ ಆದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಈಗ ನಾರ್ಮಲಿ ಹ್ಯೂಮನ್ಸ್ ಗಳಿಂದ ರಿಕವರ್ ಮಾಡ್ಕೊಳ್ಳೋದಕ್ಕಾಗುತ್ತಾ ಎಲ್ಲ? ಸೊ ಈಗ ಡಿಸಾಸ್ಟರ್ ಆದ ತಕ್ಷಣ ಮನುಷ್ಯರೇನೆ ಸೊ ಎಲ್ಲೇ ಬಿದ್ದಿದ್ರು ಕೂಡ ಎದ್ರು ಕೂಡ ಅವರೇ ಸುಮ್ಮನೆ, ಈಗ ಅರ್ಥಕ್ವೇಕ್ ಆಗಿ ಭೂಮಿ ಏನೋ ಬಿಲ್ಡಿಂಗೋ ಏನೋ ಕುಸಿದ್ಬಿಟ್ಟು ಬಿದ್ದಿರುತ್ತೆ ಅಂತ ಅನ್ಕೊಳ್ಳಿ, ಇಲ್ಲ ಅಂತಂದ್ರೆ ಜಾಸ್ತಿ ಜಲಪ್ರಳಯ ತರ ಫ್ಲಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಅವಾಗ ಜನಗಳೇ ತೇರ್ಕೊಂಡು ಹೋಗಕ್ಕಾಗುತ್ತೆ? ಎಲ್ಲಾರ್ಗೂ ಸ್ವಿಮ್ಮಿಂಗ್ ಬರುತ್ತಾ? ನಾನು ಹೇಳ್ತಿರೋಂಥದ್ದು. ಸೊ ಅವಾಗ ಏನ್ ಮಾಡ್ತಾರೆ ಗೌರ್ಮೆಂಟ್? ಯಾಕೆ ಗೌರ್ಮೆಂಟ್ ಬೇಕು ಅಂದ್ರೆ ಈ ರೀಸನ್ಸ್ ಗಳಿಗೆ ಗೌರ್ಮೆಂಟ್ ಏನ್ ಮಾಡುತ್ತೆ, ಅದರಲ್ಲಿರುವಂತಹ ಡಿಫೆನ್ಸಿವ್ ಫೋರ್ಸಸ್ ಗಳನ್ನ ಕಳಿಸಿ ಜನರಿಗೆ ಏನ್ ಮಾಡುತ್ತೆ, ಹೆಲ್ಪ್ ಮಾಡೋದಕ್ಕೆ, ಅಸಿಸ್ಟೆನ್ಸ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಕಳಿಸುತ್ತೆ ಫೋರ್ಸ್ ಗಳನ್ನ. ಅವ್ರು ಏನ್ ಮಾಡ್ತಾರೆ, ಪೀಪಲ್ಸ್ ಗಳಿಗೆ ಯಾವ್ದೋ ಒಂದು ಬಿಲ್ಡಿಂಗ್, ಸ್ಕೂಲ್ ಬಿಲ್ಡಿಂಗ್ಸ್, ಯಾವ್ದೋ ಒಂದು ಪ್ಲೇಸ್ ಅನ್ನ ಅವರಿಗೆ ಶೆಲ್ಟರ್ ಪ್ರೊವೈಡ್ ಮಾಡೋದಕ್ಕೆ, ಎಲ್ಲಿವರೆಗೂ ಆ ಫ್ಲಡ್ ನಿಲ್ಲೋದಿಲ್ಲ ಅಥವಾ ಎಲ್ಲಿವರೆಗೂ ಆ ಒಂದು ಈವೆಂಟ್ ಕಂಟ್ರೋಲಿಗೆ ಬರೋದಿಲ್ಲ ಅಲ್ಲಿವರೆಗೂ ಅವರಿಗೆ ಶೆಲ್ಟರ್ ಪ್ರೊವೈಡ್ ಮಾಡ್ಕೊಂಡು, ಫುಡ್ಸ್ ಗಳನ್ನ ಪ್ರೊವೈಡ್ ಮಾಡ್ಕೊಂಡು ಅವರ ಒಂದು ಬೇಸಿಕ್ ನೀಡ್ಸ್ ಗಳನ್ನ ನೋಡ್ಕೊಳ್ಳುತ್ತೆ. ಹೌದಾ? ನಾರ್ಮಲ್ ಆಗಿ ಆಗುತ್ತಾ ಆ ರೀತಿ? ಸೊ ಇಲ್ಲ, ದಟ್ಸ್ ವೈ ವಿ ನೀಡ್ ಅ ಸಿಸ್ಟಮ್. ಸೊ ಆ ಸಿಸ್ಟಮ್ ಏನೇ ಗವರ್ಮೆಂಟ್. ಇದು ನ್ಯಾಚುರಲಿ ಆಯ್ತು. ಈಗ ಆರ್ಟಿಫಿಷಿಯಲ್ ಅಂತಂದ್ರೆ ಯಾವ ರೀತಿ ಆಗ್ಬೋದು? ಎಸ್, ಎಕ್ಸಾಕ್ಟ್ಲಿ. ವಾರ್ಸ್, ಯುದ್ಧಗಳು, ಕಾನ್ಫ್ಲಿಕ್ಟ್ಸ್, ಅಟ್ಯಾಕ್ಸ್ ಗಳು. ಸೊ ಅದು ಎಷ್ಟೊಂದು ವೇಲ್ ಆಗುತ್ತಲ್ವಾ? ಬಾಂಬ್ಸ್ ಆಗಿರ್ಬೋದು, ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಯೂಸ್ ಮಾಡುವಂಥದ್ದು. ಎಲ್ಲರಿಗೂ ನಮಗೂ ಫೇಮಸ್ ಗೊತ್ತಿರೋಂಥದ್ದು 1945 ಇವೆಂಟ್ ಯಾವುದು? ಹಿರೋಶಿಮಾ ಅಂಡ್ ನಾಗಸಾಕಿ ಇವೆಂಟ್, ಹೌದಲ್ವಾ? ಅಲ್ಲಿ ಆದಂತಹ ನೋಡಿ 1945 ನಲ್ಲಿ ಆಗಿದ್ದದು. ಈವನ್ ಟುಡೇ ಈಗ ಅಲ್ಲಿ ಹುಟ್ಟೋ ಮಕ್ಕಳು ಕೂಡ ದೇ ಆರ್ ಏನಾಗಿ ಹುಟ್ಟುವಂಥದ್ದು ಹ್ಯಾಂಡಿಕ್ಯಾಪ್ಸ್ ಆಗಿ ಹುಡ್ತಾರೆ. ಸೊ ಇಲ್ಲ, ಒಂದ್ ಸರಿ ಇದ್ರೆ ಒಂದ್ ಸರಿ ಇರಲ್ಲ. ಲೈಕ್ ಈ ರೀತಿ ಅಂದ್ರೆ ದಟ್ಸ್ ಹೌ ದ ಎಫೆಕ್ಟ್ ಆಫ್ ದ ನ್ಯೂಕ್ಲಿಯರ್ ವೆಪನ್ ಈಸ್. ಸೊ ಅದಕ್ಕೆ ಅಲ್ವಾ ಎಷ್ಟೊಂದು ಟ್ರೀಟೀಸ್ ಗಳು ಬಂದಿರೋದು. ಯಾರು ಕೂಡ ಯುದ್ಧದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಯೂಸ್ ಮಾಡುವಂತಿಲ್ಲ. ಯೂಸ್ ಮಾಡೋದಿರ್ಲಿ, ಯಾವುದೇ ಕಂಟ್ರಿಗಳು ಕೂಡ ನ್ಯೂಕ್ಲಿಯರ್ ವೆಪನ್ಸ್ ಅನ್ನೇ ಇಟ್ಟೋ ಹಾಗಿಲ್ಲ, ಸ್ಟೋರ್ ಅನ್ನು ಕೂಡ ಮಾಡೋ ಹಾಗಿಲ್ಲ, ಮ್ಯಾನುಫ್ಯಾಕ್ಚರ್ ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳಿ ಸರ್ಟನ್ ಟ್ರೀಟೀಸ್ ಗಳು ಕೂಡ ಬಂದಿದೆ. ಗೊತ್ತಾಗ್ತಿದ್ಯಾ? ಸೊ ಈ ರೀತಿಯಾಗಿ ನ್ಯಾಚುರಲ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ವಾರ್ಸ್ ಅಥವಾ ಕಾನ್ಫ್ಲಿಕ್ಟ್ಸ್ ಗಳು, ಈ ರೀತಿ ಅಟ್ಯಾಕ್ಸ್ ಗಳು ಆದಾಗ್ಲೂ ಕೂಡ ಅಲ್ಲಿ ಎಷ್ಟೊಂದು ಜನರ ಒಂದು ಲೈವ್ಲಿಹುಡ್ ಆಕ್ಟಿವಿಟೀಸ್ ಆಗಿರ್ಬೋದು, ಲೈಫ್ ಫಾರ್ಮ್ಸ್ ಗಳು ಡೆತ್ ಆಗಿರುತ್ತಲ್ವಾ, ಅವರಿಗೆ ಸರ್ಟನ್ ದೇ ನೀಡ್ ಅಸಿಸ್ಟೆನ್ಸ್, ಇಸ್ಂಟ್ ಇಟ್? ಹೌದಲ್ವಾ? ಸೊ ಅಸಿಸ್ಟೆನ್ಸ್ ಅನ್ನ ಪ್ರೊವೈಡ್ ಮಾಡುವಂತದ್ದು ಯಾವುದು? ಸೊ ಇಟ್ ಈಸ್ ಗವರ್ಮೆಂಟ್. ದಟ್ಸ್ ವೈ ಗವರ್ಮೆಂಟ್ ಈಸ್ ನೀಡೆಡ್. ಗವರ್ಮೆಂಟ್ ಈಸ್ ಎಸೆನ್ಷಿಯಲ್. ಸೊ ದಿಸ್ ಇಸ್ ಒನ್ ಮೋರ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಬಂದಾಗ ಸೊ ಒಂದು ಕಂಟ್ರಿ ಅಂತ ಅಂದಾಗ ಸೊ ವಿ ಹ್ಯಾವ್ ಬಾರ್ಡರ್ ರೀಜನ್ಸ್ ಗಳಾಗಿರ್ಬೋದು, ಕೋಸ್ಟಲ್ ರೀಜನ್ಸ್ ಪ್ರತಿಯೊಂದು ಕೂಡ ಇರುತ್ತೆ. ಹೌದಲ್ವಾ? ವಿ ಹ್ಯಾವ್ ಮಿಲಿಟರಿ ಫೋರ್ಸ್ ಅಂತ ಅಂತೀವಲ್ವಾ, ನೇವಿ ಇದೆ, ಏರ್ ಫೋರ್ಸ್ ಇದೆ, ಹೌದಲ್ವಾ? ಸೊ ನಾರ್ಮಲ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಇದೆ, ಈ ರೀತಿದ್ದೆಲ್ಲ ಇದೆ. ಸೊ ಏನಕ್ಕೆ ನಮಗೆ ಬೇಕು? ಏನಕ್ಕೆ ಬೇಕಾದಲ್ಲ? ಎಸ್, ಇವಾಗ ನಾರ್ಮಲ್ ಆಗಿ ಎಕ್ಸಾಂಪಲ್ ತಗೊಂಡ್ರೆ ಅಕ್ಕಪಕ್ಕದ ಮನೆ ಅಂತ ತಗೊಂಡ್ರೆ ಯಾವಾಗ್ಲೂ ಅಕ್ಕಪಕ್ಕದ ಮನೆಯವ್ರು ಚೆನ್ನಾಗಿರ್ತೀವ? ಕಿತ್ತಾಟ ಕಚ್ಚಾಟ ಸಮಟೈಮ್ಸ್ ಇಟ್ ಹ್ಯಾಪನ್ಸ್, ಇಸಂಟ್ ಇಟ್? ಈಗ ನಮ್ಮ ಅಕ್ಕಪಕ್ಕನೂ ಕೂಡ ಸೊ ವಿ ಹ್ಯಾವ್ ಅವರ್ ನೇಬರಿಂಗ್ ಕಂಟ್ರೀಸ್, ಹೌದಲ್ವಾ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಸೊ ನಂತರ ಯಾವ್ದ್ಯಾವ್ದು? ಚೈನಾ, ನೇಪಾಲ್, ಟಿಬೆಟ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಶ್ರೀಲಂಕಾ, ಈ ರೀತಿಯಾಗಿ ವಿ ಹ್ಯಾವ್ ನೇಬರಿಂಗ್ ಕಂಟ್ರೀಸ್. ಟೋಟಲ್ ಇಂಡಿಯಾ ಎಷ್ಟು ನೇಬರಿಂಗ್ ಕಂಟ್ರೀಸ್ ಗಳನ್ನ ಒಳಗೊಂಡಿರೋದು? 7. ನೆನ್ಪಿರ್ಬೇಕು, ಇಟ್ಸ್ ನಾಟ್ 8, 6, 5 ಅಂತಲ್ಲ. ಸೊ ವಿ ಹ್ಯಾವ್ ಟೋಟಲಿ 7 ನೇಬರಿಂಗ್ ಕಂಟ್ರೀಸ್ ಗಳು ಬಾರ್ಡರ್ ರೀಜನ್ಸ್ ಗಳಲ್ಲಿ. ಗೊತ್ತಾಗ್ತಿದ್ಯಾ? ಸೊ ಈ ನೇಬರಿಂಗ್ ಕಂಟ್ರೀಸ್ ಗಳ ಜೊತೆ ಫ್ರೆಂಡ್ಲಿ ರಿಲೇಷನ್ಸ್ ಇದ್ದು ಕೂಡ ಸಮಟೈಮ್ಸ್ ವಾರ್ ಗಳು ನಮ್ಮ ಮೇಲೆ ಅಫೆಕ್ಟ್ ಆದಾಗ, ಗೊತ್ತಾಗ್ತಿದ್ಯಾ? ಸೊ ಆ ವಾರ್ ಗಳು ಬಂದಾಗ ಏನಂತಂದ್ರೆ ಅಲ್ಲಿ ಮ್ಯಾನೇಜ್ ಮಾಡ್ಬೇಕಲ್ವಾ? ಸೊ ಈಗ ಯಾರೋ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಿದ್ದಾನೆ ನಮ್ಮ ಇಂಡಿಯಾ ಮೇಲೆ ಅಂತಂದಾಗ ಸುಮ್ಮನೆ ಇರೋದಕ್ಕಾಗುತ್ತಾ? ನೋ. ಸೊ ಅಲ್ಲಿ ಸರ್ಟನ್ ಆಕ್ಷನ್ಸ್ ಗಳನ್ನ ತಗೊಬೇಕು. ಸೊ ಆ ಸರ್ಟನ್ ಆಕ್ಷನ್ಸ್ ಗಳನ್ನ ಯಾವುದೇ ಜನ ಹೋಗಿ ತಗೊಳ್ಳೋದಕ್ಕಾಗುತ್ತಾ? ನೋ. ಅದಕ್ಕೇನು ಸ್ಪೆಷಲ್ ಆಗಿ ಫೋರ್ಸಸ್ ಗಳನ್ನ ಅವರು ಫಸ್ಟ್ ಆರ್ಗನೈಸ್ ಮಾಡಬೇಕು, ಸ್ಪೆಷಲಿ ಅವ್ರಿಗೆ ಟ್ರೈನಿಂಗ್ ಅನ್ನ ಪ್ರೊವೈಡ್ ಮಾಡಬೇಕು.
ಹೌದಲ್ವಾ? ಈ ರೀತಿ ಸರ್ಟನ್ ಆಕ್ಟಿವಿಟೀಸ್ಗಳು ಇರುತ್ತೆ. ಇದನ್ನೆಲ್ಲ ಕೂಡ ಪ್ರೊವೈಡ್ ಮಾಡಿ ಅವ್ರನ್ನ ಪ್ರಿಪೇರ್ ಮಾಡಿ ಈ ರೀತಿ ಯಾವುದೇ ಅಟ್ಯಾಕ್ಸ್ ಗಳು ಬಂದಾಗ ಬಾರ್ಡರ್ ರೀಜನ್ಸ್ ಗಳಾಗಿರ್ಬೋದು, ಕೋಸ್ಟಲ್ ರೀಜನ್ಸ್ ಗಳಲ್ಲಿ ಯು ಹ್ಯಾವ್ ಟು ಮ್ಯಾನೇಜ್ ಅಂತ ಹೇಳಿ ಕೊಡೋದಕ್ಕೆ ನಮಗೆ ಏನು, ವಿ ನೀಡ್ ಅ ಸಿಸ್ಟಮ್ ಅಂಡ್ ದಟ್ ಸಿಸ್ಟಮ್ ಇಸ್ ಗವರ್ಮೆಂಟ್. ಗೊತ್ತಾಗ್ತಿದ್ಯಾ? ಈಗ ದಟ್ಸ್ ವಾಟ್ ಐ ಸೆಡ್. ಈಗ ಯಾವುದೇ ಒಂದು ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಯಾವುದೇ ಒಂದು ಡ್ಯೂಟಿಯನ್ನ ಸಿಟಿಸನ್ಸ್ ಗಳಿಗೆ ಹೇಳಬೇಕು, ಅವ್ರು ಅದನ್ನ ಫಾಲೋ ಮಾಡಬೇಕು ಅಂದ್ರೂ ಕೂಡ ವಿ ನೀಡ್ ಆ ಗವರ್ಮೆಂಟ್. ಹಿಯರ್ ದ ಮೇನ್ ಥಿಂಗ್ ಇಸ್ ಏನಂತಂದ್ರೆ ಡಿಸಿಷನ್ ಮೇಕಿಂಗ್ ಇಂದ ಹಿಡಿದು, ಗೊತ್ತಾಗ್ತಿದ್ಯಾ, ಡಿಸಿಷನ್ ಮೇಕಿಂಗ್ ಇಂದ ಹಿಡಿದು ಅದು ಎಕ್ಸಿಕ್ಯೂಷನ್ ಲೆವೆಲ್ ವರೆಗೂ ಕೂಡ, ಅದ್ರ ನಂತರನೂ ಕೂಡ ಅದು ಹೇಗೆ ನಡೀತಾ ಇದೆ, ಮಾನಿಟರಿಂಗ್ ಅಂತ ಹೇಳ್ತೀವಿ, ಸೂಪರ್ವೈಸಿಂಗ್, ಏನು ನಾವು ಇಂಪ್ಲಿಮೆಂಟ್ ಮಾಡಿರ್ತೀವಿ ಅದು ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಆಗ್ತಿದ್ಯಾ, ಈ ಎಲ್ಲಾ ಒಂದು ರೀಜನ್ಸ್ ಗಳದ್ದು ಏನಿದೆ, ರೀಜನ್ಸ್ ಗಳಲ್ಲಿ ಪ್ರತಿಯೊಂದು, ಈಗ ಕೆಲವೊಂದ್ ಕಡೆ ನಾರ್ತ್ ಈಸ್ಟ್ ರೀಜನ್ಸ್ ಗಳ ಕಡೆ ಹೋದ್ರೆ ಸೊ ಅಲ್ಲೆಲ್ಲ ಹೇಗೆ ಅಂತಂದ್ರೆ ರಿಮೋಟ್ ವಿಲೇಜಸ್ ಎಲ್ಲ ಬರೀ ಹಿಲ್ಲಿ ಏರಿಯಾಸ್, ಫಾರೆಸ್ಟ್ ಗಳಿದೆ. ಸೊ ಅಂತಹ ರೀಜನ್ಸ್ ಗಳಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು, ಈ ರೀತಿಯ ಸ್ಟ್ರಾಟಜೀಸ್ ಹಾಕಿ ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಯೊಂದು ರೀಜನ್ಸ್ ಗಳಲ್ಲೂ ಕೂಡ ನಾವು ತಗೊಂಡಿರುವಂತಹ ಒಂದು ಆಕ್ಟ್ಸ್ ಗಳಾಗಿರ್ಬೋದು, ಪಾಲಿಸೀಸ್ ಗಳಾಗಿರ್ಬೋದು, ಸ್ಕೀಮ್ಸ್ ಗಳಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಟೋಟಲಿ ಐ ಕ್ಯಾನ್ ಸೇ ಗವರ್ಮೆಂಟ್ ಆಕ್ಷನ್ಸ್ ಗಳು ಅಂಡ್ ಪ್ಲಾನ್ಸ್. ಹೌದಾ? ಸೊ ಎಲ್ಲವೂ ಕೂಡ ತಲುಪ್ತಾ ಇದೆಯಾ, ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ, ಇದೆಲ್ಲವೂ ಕೂಡ ನೋಡ್ಕೊಳ್ಳುವಂತಹದ್ದು ಜವಾಬ್ದಾರಿ ಯಾರಿಗಿರುತ್ತೆ? ಇಟ್ ಈಸ್ ಗವರ್ಮೆಂಟ್. ದಟ್ಸ್ ವೈ ವಿ ನೀಡ್ ಅ ಸ್ಪೆಷಲಿ ಎಫಿಷಿಯಂಟ್ ಆಗಿರುವಂತಹ ಗವರ್ಮೆಂಟ್ ಬೇಕು ಅಂತ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಸೊ ದೀಸ್ ಆರ್ ದ ರೀಸನ್ಸ್. ನೋಡಿ ಎಷ್ಟು ಮಾಡಬಹುದು. ಸೊ ವಿ ಕ್ಯಾನ್ ರೈಟ್ 2.5 pages ಆನ್ ದಿಸ್, ಇಸಂಟ್ ಇಟ್? ಬರೀಬಹುದಾ ಬರೀಬಾರ್ದಾ? ಸೊ ದೇ ಕ್ಯಾನ್ ಸೇ, ಸೊ ಸಿಂಪಲ್ ಆಗಿ ಕೇಳ್ತಾರೆ, ಬಟ್ ಯು ಹ್ಯಾವ್ ಟು ನೋ ಹೌ ಇಟ್ ಹ್ಯಾಸ್ ಟು ಬಿ ರಿಟನ್ ಅಂತಂದು. ಸೊ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡುವಂತದ್ದು ಈ ರೀತಿ ಕೂತ್ಕೊಂಡ್ಬಿಟ್ಟು ನ್ಯೂಸ್ ಪೇಪರ್ ಯಾವ್ದೋ ಒಂದು ತಗೊಂಡ್ ಬರೆಯುವಂತದ್ದಲ್ಲ. ಫಸ್ಟ್ ಟ್ರೈ ಟು ಸ್ಟಾರ್ಟ್ ವಿತ್ ಸಿಂಪಲ್ ಕ್ವೆಶನ್ಸ್, ಅಂದ್ರೆ ಈಗಲೇ ಮಾಡಬೇಡಿ. ಸೊ ಜಸ್ಟ್ ಸ್ಟಿಲ್ 3 to 4 months ನೀವು ಬೇಸಿಕ್ ಸ್ಟ್ರಾಂಗ್ ಆಗಬೇಕು. ನಂತರ ನಾನು ಹೇಳ್ತಿರೋದು ವಾಟ್ ಈಸ್ ಗವರ್ಮೆಂಟ್, ವೈ ಗವರ್ಮೆಂಟ್ ಈಸ್ ನೀಡೆಡ್ ಫಾರ್ ದ ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಕಂಟ್ರಿ ಅಂತ ಕೇಳಿದ್ರೆ ಬರೆಯಕ್ಕಾಗಲ್ವಾ? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ರೀಡ್. ಗೊತ್ತಾಗ್ತಿದ್ಯಾ? ಹೇಗೆ ಕ್ವೆಶನ್ಸ್ ಅನ್ನ ಅನಲೈಸ್ ಮಾಡಬೇಕು ಎಲ್ಲಾ ಆಂಗಲ್ ಇಂದನೂ ಕೂಡ. ಗೊತ್ತಾಗ್ತಿದ್ಯಾ? ಇದು ಗವರ್ಮೆಂಟಿನ ವೈ ವಿ ನೀಡ್ ಗವರ್ಮೆಂಟ್ ಅಂತ ಹೇಳಿ. ಈಗ ಯಾವುದೇ ರೀತಿಯಾದಂತಹ ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಆಸ್ ಎ ಸೆಡ್ ಏನು, ಅಲ್ಲಿ ಸಿಟಿಸನ್ಸ್ ಗಳು ಫಾಲೋ ಮಾಡ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ? ಸೊ ದೇ ವಿಲ್ ಪನಿಶ್ ಇನ್ ದ ಸೆನ್ಸ್ ಯಾವ ರೀತಿ ಇರ್ತದೋ, ಫೈನಿನ ಮೂಲಕ ಅಥವಾ ಏನೋ ಅವರಿಗೆ ಜೈಲ್ ಕಳಿಸುವಂಥದ್ದು. ಯಾವುದೇ ರೀತಿಯಾದಂತಹ ಕ್ರೈಮ್ಸ್ ಗಳಾಗದೆ ಇರೋ ಹಾಗೆ ಈ ರೀತಿ ನೋಡ್ಕೊಳ್ಳೋದಕ್ಕೂ ಕೂಡ ಸರ್ಟನ್ ಲಾಸ್ ಆರ್ ರಿಕ್ವೈರ್ಡ್. ಹೌದಲ್ವಾ? ಯಾವುದೇ ಒಂದು ಈಗ ಪನಿಷ್ಮೆಂಟ್ ಕೊಟ್ರೇನೆ ಸಿಟಿಸನ್ಸ್ ವಿಲ್ ಲರ್ನ್, ಓಕೆ ನೆಕ್ಸ್ಟ್ ಈ ತರ ಮಾಡಬಾರ್ದು ಅಂತ. ಎಲ್ಲ ಆಕ್ಟಿವಿಟೀಸ್ ಗಳು ಕೂಡ ನಡೆಯುವಂತಹದ್ದು ಗವರ್ಮೆಂಟ್ ಅಂಡರ್. ತಿಳಿದಿದ್ಯಾ? ದಿಸ್ ಈಸ್ ವೈ ವಿ ನೀಡ್ ಗವರ್ಮೆಂಟ್. ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇದೆಲ್ಲವೂ ಕೂಡ NCERT ಟೆಕ್ಸ್ಟ್ ಬುಕ್ ನಲ್ಲಿ ಜಸ್ಟ್ ಶಾರ್ಟ್ ಆಗಿ ಕೊಟ್ಟಿರುವಂತದ್ದು. ಸೊ ಯು ಡೋಂಟ್ ಗೆಟ್ ಎವ್ರಿಥಿಂಗ್. ಸೊ ಜಸ್ಟ್ ಲಿಸನ್ ಅಂಡ್ ಕೀಪ್ ಇಟ್ ಇನ್ ಮೈಂಡ್, ಆರ್ ಇಫ್ ಯು ಗೆಟ್ ಎನಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂತಂದ್ರೆ ಜಸ್ಟ್ ಟೇಕ್ ಇಟ್ ಡೌನ್ ಅಷ್ಟೇ. ಗೊತ್ತಾಗ್ತಿದ್ಯಾ? ಸೊ ಗೊತ್ತಾಗ್ತಿದ್ಯಾ? ಕ್ಲಿಯರ್? ಯಾಕಂದ್ರೆ ಏನಾದ್ರು ಡೌಟ್ ಇದೆಯಾ? ಸೊ ದಿಸ್ ಈಸ್ ವೈ ವಿ ನೀಡ್ ಗವರ್ಮೆಂಟ್. ನಂತರ ಐ ಸೆಡ್ ದೇರ್ ಆರ್ 3 levels ಆಫ್ ಗವರ್ಮೆಂಟ್. ಹೌದಲ್ವಾ? ಯಾವ ಲೆವೆಲ್ಸ್? ಎಸ್, ಇಟ್ ಈಸ್ ಸೆಂಟ್ರಲ್, ಸ್ಟೇಟ್ ಆಸ್ ವೆಲ್ ಆಸ್ ಲೋಕಲ್ ಲೆವೆಲ್ ಗವರ್ಮೆಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸೆಂಟ್ರಲ್ ಅಂತ ಬಂದಾಗ ಏನು, ಯೂನಿಯನ್ ಗವರ್ಮೆಂಟ್ ಅಂತ ಹೇಳ್ತೀವಿ. ದಟ್ ಈಸ್ ನ್ಯಾಷನಲ್ ಲೆವೆಲ್ ಅಲ್ಲಿ ಓವರ್ ಆಲ್ ಇಂಡಿಯಾನ ಕನ್ಸಿಡರ್ ಮಾಡ್ಬಿಟ್ಟು ಆಕ್ಷನ್ಸ್ ಗಳನ್ನ ತಗೊಳ್ಳುವಂಥದ್ದು. ಸ್ಟೇಟ್ ಗವರ್ಮೆಂಟ್ ಅಂತ ಬಂದಾಗ ಸ್ಟೇಟ್ ಲೆವೆಲ್ ನಲ್ಲಿ ಆಕ್ಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡುವಂಥದ್ದು. ಲೋಕಲ್ ಗವರ್ಮೆಂಟ್ಸ್ ಅಂತ ಬಂದಾಗ ಏನು, ರೀಜನ್ ವೈಸ್ ಇರುತ್ತೆ. ಸೊ ಗೊತ್ತಾಗ್ತಿದ್ಯಾ? ಸೊ ಅದು ಯಾವುದು, ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್ ಅಂಡ್ ಏನು ಗ್ರಾಮೀಣ ಅಂತ ಒಂದು ಲೆವೆಲ್ ನಲ್ಲಿ. ಗೊತ್ತಾಗ್ತಿದ್ಯಾ? ಸೊ ಈ ರೀತಿ ದೇರ್ ಆರ್ 3 levels ಆಫ್ ಗವರ್ಮೆಂಟ್ ಅಂತ ಹೇಳ್ತೀವಿ. ಸೊ ದಟ್ಸ್ ವೈ ಅವರ್ ಗವರ್ಮೆಂಟ್ ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ, ಸೊ ಅವರ್ ಗವರ್ಮೆಂಟ್ ಈಸ್ ಆಫ್ 3 tier ಗವರ್ಮೆಂಟ್ ಅಂತ ಹೇಳ್ತೀವಿ. ಕೇಳಿದಿರಾ? ಸೊ ಅವರ್ ಗವರ್ಮೆಂಟ್ ಏನಿದೆ, ಇಟ್ ಈಸ್ ಅ 3 tier ಗವರ್ಮೆಂಟ್ ಅಂತ ಹೇಳ್ತೀವಿ. ಬಿಕಾಸ್ ವಿ ಹ್ಯಾವ್ ಗವರ್ಮೆಂಟ್ ಅಟ್ ಈಚ್ ಅಂಡ್ ಎವ್ರಿ ಲೆವೆಲ್, ಸ್ಟೇಟ್ ಲೆವೆಲ್, ಸೆಂಟ್ರಲ್ ಲೆವೆಲ್ ಆಸ್ ವೆಲ್ ಆಸ್ ಅಟ್ ದ ಲೋಕಲ್ ಲೆವೆಲ್. ನೆನಪಾಯ್ತಾ? ಸೊ ವಿ ಹ್ಯಾವ್ 3 levels ಆಫ್ ಗವರ್ಮೆಂಟ್. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ 3 tier ಗವರ್ಮೆಂಟ್ ಅಂತ ಹೇಳ್ತೀವಿ. ಈಗ ಸೊ ಲೆವೆಲ್ಸ್ ಮುಗೀತು ನಮ್ಮದು. ಸೊ ನಾನು ಆಲ್ರೆಡಿ ಹೇಳಿದೆ ವಿ ಹ್ಯಾವ್ 2 types ಆಫ್ ಗವರ್ಮೆಂಟ್. ಸ್ವಲ್ಪ there are many types ಗಳಿದೆ, ಬಟ್ ಬೇಸಿಕಲಿ ನಾವಿಲ್ಲಿ ನೋಡುವಂತದ್ದು 2 types. ಯಾವ್ದು? ಡೆಮೋಕ್ರೆಟಿಕ್ ಅಂಡ್ ಮೊನಾರ್ಕಿ types I am asking. So here we have ಯಾವ್ದು? ಡೆಮೋಕ್ರೆಟಿಕ್. ನೆಕ್ಸ್ಟ್ ಇಸ್ ಮೊನಾರ್ಕಿಯಲ್ ಅಥವಾ ಮೊನಾರ್ಕಿ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ?
ಈಗ ಫಸ್ಟ್ ಮೊನಾರ್ಕಿ ಡಿಸ್ಕಸ್ ಮಾಡೋಣ, ಆಮೇಲೆ ಡೆಮೋಕ್ರೆಟಿಕ್ ಹೋಗೋಣ. ಅದ್ರ ಕೀ ಎಲಿಮೆಂಟ್ಸ್ ಗಳು ಬರುತ್ತೆ, ಅದೆಲ್ಲ ಬರ್ತಾ ಹೋಗುತ್ತೆ. ಮೊನಾರ್ಕಿ ಅಂತಿದೆ. ಇಲ್ಲಿ ಮೊನಾರ್ಕ್ ಅಂತ ಅಂದ್ರೆ ಏನು? ಇಟ್ ಈಸ್ ಯೂಶಲಿ ದ ವರ್ಡ್ ಮೊನಾರ್ಕ್ ಅನ್ನೋದು ಏನಿದೆಯಲ್ಲ, ಈ ವರ್ಡ್ ಮೊನಾರ್ಕ್ ಅಂತ ಅನ್ನೋದನ್ನ ನಾವು ಕಿಂಗ್ ಆರ್ ಕ್ವೀನ್ ಗೆ ನಾವು ರೆಪ್ರೆಸೆಂಟ್ ಮಾಡುವಂತದ್ದು ಈ ಮೊನಾರ್ಕ್. ಗೊತ್ತಾಗ್ತಿದ್ಯಾ? ಇದು ಯೂಶಲಿ ಏನಂತಂದ್ರೆ ಅವರ ಒಂದು ಫ್ಯಾಮಿಲಿನಲ್ಲಿ ಕಂಟಿನ್ಯೂ ಆಗುವಂಥದ್ದು. ಯಾವುದೇ ಕೂಡ ಜನರಲ್ ಪೀಪಲ್ ಗಳಿಗೆ ದೇ ಡೋಂಟ್ ಗಿವ್ ದ ಪವರ್, ಯಾವುದೇ ರೀತಿಯಾದಂತಹ ಪವರ್ ನ ಕೊಡಲ್ಲ. ಸೊ ಇಲ್ಲಿ ಮೊನಾರ್ಕ್ ಏನಾಗಿರ್ತಾನಲ್ಲ, ಸೊ ಕಿಂಗ್ ಆರ್ ಕ್ವೀನ್, ಹಿ ಈಸ್ ದ ಹೆಡ್ ಆಫ್ ದ ನೇಷನ್. ಗೊತ್ತಾಗ್ತಿದ್ಯಾ? ಸೊ ಅವನ ಹತ್ರನೇ ಕಡೆಯಾಗಿ ಫೈನಲೈಸ್ ಪವರ್ ಅಂತ ಏನಿರುತ್ತಲ್ವಾ, ಆ ಪವರ್ ಇರೋಂಥದ್ದು ಇಟ್ ಈಸ್ ವಿತ್ ಮೊನಾರ್ಕ್. ಕ್ಲಿಯರ್? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮೊನಾರ್ಕಿಗೆ ಈಗ ದೇಶದಲ್ಲಿ ನಡೆಯುವಂತಹದ್ದು ಪ್ರತಿಯೊಂದು ಕೂಡ ಅವ್ನು ಕುತ್ಕೊಂಡು ಮಾನಿಟರ್ ಮಾಡೋದಕ್ಕಾಗೋದಿಲ್ಲ. ಸೊ ಅವ್ರಿಗೆ ಏನಿರುತ್ತೆ ಅಂತ ಒಂದು ಸಬ್ ಗ್ರೂಪ್ಸ್ ಗಳಿರುತ್ತೆ. ಈಗ ಹೇಗೆ ನಮ್ಮಲ್ಲಿ ಡಿಸ್ಕಷನ್ ಮಾಡಿ ಪವರ್ ಏನ್ ಮಾಡ್ಬೇಕು ಅಂತ ಸೊಲ್ಯೂಷನ್ಸ್ ತಗೊಂತಾರೆ, ಹಾಗೇನೇನೆ ಈ ಕಿಂಗ್ ಆರ್ ಕ್ವೀನ್ಗೂ ಕೂಡ ಏನ್ ಮೊನಾರ್ಕ್ ಇರ್ತಾರೆ ಆ ಒಂದು ಪರ್ಟಿಕ್ಯುಲರ್ ಕಂಟ್ರಿನಲ್ಲಿ. ಸೊ ಆ ಒಂದು ಕಂಟ್ರಿನಲ್ಲಿ ಕಿಂಗ್ ಅಂಡ್ ಕ್ವೀನ್ ಗೆ ಸಬ್ ಗ್ರೂಪ್ಸ್ ಗಳಿರುತ್ತೆ. ಆ ಸಬ್ ಗ್ರೂಪ್ಸ್ ನಲ್ಲಿ ಇರುವಂತಹ ಮೆಂಬರ್ಸ್ ಪರ್ಟಿಕ್ಯುಲರ್ ವಿಷಯದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಕುತ್ಕೊಂಡು ಡಿಸ್ಕಷನ್ಸ್ ಅನ್ನ ಮಾಡ್ತಾರೆ. ಈ ರೀತಿ ಮಾಡ್ಬೋದು, ಈ ರೀತಿ ಇದೆ ಪರಿಸ್ಥಿತಿ ಅಂತ ಹೇಳಿ ಪ್ರಾಪರ್ ಅಂದ್ರೆ ಡಿಸ್ಕಷನ್ಸ್ ಗಳು ನಡೆಯುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನಂತಂದ್ರೆ ಫೈನಲೈಸ್ಡ್ ಆಗಿ ಪವರ್ ಅನ್ನ ಕೊಡುವಂಥದ್ದು ಅಥವಾ ಫೈನಲ್ ಡಿಸಿಷನ್ಸ್ ಅನ್ನ ತಗೊಳ್ಳುವಂಥದ್ದು ಯಾರ ಕೈಲಿರುತ್ತೆ? ಇಟ್ ಈಸ್ ಕಿಂಗ್ ಆರ್ ಕ್ವೀನ್. ಗೊತ್ತಾಗ್ತಿದ್ಯಾ? ಅಂಡ್ ಹಿಯರ್ ಕಿಂಗ್ ಆರ್ ಕ್ವೀನ್ ಏನು ಡಿಸಿಷನ್ಸ್ ಅನ್ನ ತಗೊಂತಾರಲ್ವಾ, ಅದನ್ನ ನೀವು ತಗೊಂಡಿರುವಂತಹ ಡಿಸಿಷನ್ ಸರಿ ಇಲ್ಲ, ನೀವೇನಕ್ಕೆ ತಗೊಂಡ್ರಿ, ನೀವು ತಗೊಂಡಿರೋ ಡಿಸಿಷನ್ಸ್ ಇಂದ ನಮ್ಮ ಒಂದು ಕಂಟ್ರಿಗೆ ತುಂಬಾನೇ ಅನಾನುಕೂಲತೆ ಆಗಿದೆ, ತುಂಬಾ ಡಿಸ್ಅಡ್ವಾಂಟೇಜಸ್ ಅಂಡ್ ಹಾರ್ಮ್ಫುಲ್ ಇಂಪ್ಯಾಕ್ಟ್ಸ್ ಗಳನ್ನ ಸಿಟಿಸನ್ಸ್ ಮೇಲೆ ಬೀರ್ತಿದೆ. ಈ ರೀತಿಯಾದಂತಹ ಯಾವುದೇ ಪ್ರಶ್ನೆಗಳನ್ನ ಕಿಂಗ್ ಆರ್ ಕ್ವೀನಿಗೆ ಜನರು ಕೇಳುವಂತಿಲ್ಲ. ಸೊ ಹಿಯರ್ ಮೇನ್ ರೀಸನ್ ಇಲ್ಲಿ ನೋಟ್ ಮಾಡ್ಕೋಬೇಕಾಗಿರೋದು ಸ್ಟೇಟ್ಮೆಂಟ್ ಅಂತಂದ್ರೆ ಪೀಪಲ್ ಏನಿದಾರಲ್ವಾ ಯೂಶಲಿ ಅಥವಾ ಕಿಂಗ್ ಆರ್ ಕ್ವೀನ್ ಈಸ್ ನಾಟ್ ಆನ್ಸರಬಲ್ ಟು ಪೀಪಲ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಗಳು. ಸೊ ಇನ್ ಮೊನಾರ್ಕಿಯಲ್ ಸಿಸ್ಟಮ್ ಕಿಂಗ್ ಆರ್ ಕ್ವೀನ್ ಆರ್ ದ ಮೊನಾರ್ಕ್ ಈಸ್ ನಾಟ್ ಆನ್ಸರಬಲ್ ಟು ದ ಪೀಪಲ್. ಗೊತ್ತಾಗ್ತಿದ್ಯಾ? ಸೊ ದಿಸ್ ಈಸ್ ಮೊನಾರ್ಕಿಯಲ್ ಟೈಪ್ ಆಫ್ ಗವರ್ಮೆಂಟ್ ಅಂತ ಅಂತೀವಿ. ಈಗ ನೆಕ್ಸ್ಟ್ ಬರುವಂತದ್ದು ಡೆಮೋಕ್ರೆಟಿಕ್ ಗವರ್ಮೆಂಟ್. ಡೆಮೋಕ್ರೆಟಿಕ್ ಆಸ್ ಐ ಕ್ಯಾನ್ ಸೇ ಏನಂತ ಅನ್ಬೋದು ಇದನ್ನ? ರಿಪಬ್ಲಿಕ್. ಯಾವತ್ತು ರಿಪಬ್ಲಿಕ್ ಡೇ? January 26th. January 26th 1950 ಏನು ಇಂಪಾರ್ಟೆನ್ಸ್? ಕಾನ್ಸ್ಟಿಟ್ಯೂಷನ್ ಕೇಮ್ ಇಂಟು ಫೋರ್ಸ್. ಆಲ್ರೆಡಿ ಇಂಪ್ಲಿಮೆಂಟ್ ಆಗಿತ್ತು, ಸಾರಿ ನಾಟ್ ಇಂಪ್ಲಿಮೆಂಟೇಷನ್, ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು ಬಟ್ ಇನ್ನೂ ಕೂಡ ಜಾರಿಗೆ ತಂದಿರಲಿಲ್ಲ. ಸೊ ಆನ್ ದಿಸ್ ಡೇ January 26, 1950 ಅವರ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇಂಟು ಫೋರ್ಸ್. ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿದಂಥದ್ದು January 26, 1950. ಸೊ ಓಕೆ, ಹಿಯರ್ ಡೆಮೋಕ್ರೆಟಿಕ್ ಅಂಡ್ ರಿಪಬ್ಲಿಕ್ ಅಂತ ಹೇಳಿದೆ, ಹೌದಲ್ವಾ? ಇಲ್ಲಿ ಡೆಮೋಕ್ರೆಟಿಕ್ ಅಂಡ್ ರಿಪಬ್ಲಿಕ್, ಇಲ್ಲಿ ಎಸ್ಟರ್ಡೇ ಆಲ್ಸೋ ಐ ಸೆಡ್ ರಿಪಬ್ಲಿಕ್ ಅಂತಂದ್ರೆ ಅಂತಂದ್ರೆ ರೆಪ್ರೆಸೆಂಟೇಟಿವ್, ಪಬ್ಲಿಕ್ ಅಂತಂದ್ರೆ ಪೀಪಲ್. ಹಿಯರ್ ಪಬ್ಲಿಕ್ ಅಂದ್ರೆ ವಿ, ನಮಗೆ ಪೀಪಲ್ ಗಳಿಗೆ ವಿ ಹ್ಯಾವ್ ದ ಪವರ್ ಟು ಚೂಸ್ ಅವರ್ ಓನ್ ಲೀಡರ್. ಹೌದಲ್ವಾ? ದಟ್ಸ್ ವೈ ಎವ್ರಿ ಸಿಟಿಸನ್, ಇಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ವೆನ್ ಹಿ ಅಟೈನ್ಸ್ ದ ಏಜ್ ಆಫ್ 18 ಅವನಿಗೆ ಏನ್ ಸಿಗುತ್ತೆ? ವೋಟಿಂಗ್ ರೈಟ್ ಅನ್ನ ಸಿಗೋ ಅಂತದ್ದು. ಗೊತ್ತಾಗ್ತಿದ್ಯಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಏನಂತ ಅಂತೀವಿ ಅದನ್ನ? ಎಕ್ಸಾಕ್ಟ್ಲಿ ಅಡಲ್ಟ್ ಅಂತಾನು ಹೇಳ್ಬೋದು, ಅಥವಾ ಬೇಸಿಕಲಿ ಇನ್ನೊಂದು ಏನಂತಾರೆ ಯೂನಿವರ್ಸಲ್ ಫ್ರಾಂಚೈಸ್ ಸಿಸ್ಟಮ್. These terms are very important. ಇದೆಲ್ಲ salient features of the constitution ಅಲ್ಲಿ ಬರುತ್ತೆ. ಬಟ್ ನಾವು ಇವಾಗ 6th ಅಲ್ಲಿ ಓದ್ತಿರುವಂತದ್ದು, ಸೊ ವಾಟ್ ಎವರ್ ಇಟ್ ಇಸ್ ದೇರ್ ವಿಲ್ ಕವರ್ ಇಟ್ ಆಫ್. ದಟ್ಸ್ ಇಟ್. ಈಗ ಸೊ ರಿಪಬ್ಲಿಕ್ ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪೀಪಲ್ ಗಳಿಗೆ ಪವರ್ ಇರುವಂತದ್ದು. ಮೊನಾರ್ಕಿಯಲ್ಲಿ ಪೀಪಲ್ ಗಳು ಜಸ್ಟ್ ಅವರ ಸೊಲ್ಯೂಷನ್ಸ್ ಗಳನ್ನ ಕೊಡಬಹುದು, ಸಜೆಷನ್ಸ್ ಗಳನ್ನ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಫೈನಲ್ ಡಿಸಿಷನ್ಸ್ ತಗೊಳ್ಳುವಂತದ್ದು ಯಾರ ಹತ್ರ ಇರುವಂತದ್ದು? ಇಟ್ ಈಸ್ ವಿತ್ ಕಿಂಗ್ ಆರ್ ಕ್ವೀನ್. ಬಟ್ ಹಿಯರ್ ಹಾಗಲ್ಲ. ಸೊ ಪೀಪಲ್ ಗಳಿಗೆ ಅವನು ಸರಿ ಇಲ್ಲ ಅಂತ ಗೊತ್ತಾದಾಗ ಅವರು ಕ್ಯಾಂಪೇನ್ಸ್ ಗಳನ್ನ ಮಾಡಿ ಅಥವಾ ಅವ್ರ ಡಿಸಿಷನ್ಸ್ ಅನ್ನ ಕೊಟ್ಟಾಗ ಅಲ್ಲಿರುವಂತಹ ಗವರ್ಮೆಂಟ್ ಹಿ ಕ್ಯಾನ್ ರಿಮೂವ್ ದ ಲೀಡರ್.
ಗೊತ್ತಾಗ್ತಿದ್ಯಾ? ರಿಪಬ್ಲಿಕ್ ಅಥವಾ ಡೆಮೋಕ್ರೆಟಿಕ್ ಅಂತ ಅಂದ್ರೆ ನಾವು ನಮ್ಮ ಪೀಪಲ್ ಗಳನ್ನ ನಾವು ಚೂಸ್ ಮಾಡ್ಕೊಳ್ಳೋ ಅಂತದ್ದು. ಸೊ ಇನ್ ಅದರ್ ವೇ ನಾವಿಲ್ಲಿ ಏನಂತ ಅನ್ಬೋದು ಅಂತಂದ್ರೆ, ಇಲ್ಲಿ ನಾವು ನಮ್ಮ ಗವರ್ಮೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೀವ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಹೌದಾ ಇಲ್ವೋ? ಬಿಕಾಸ್ ಇಲ್ಲಿ ನಾವು ಕೂಡ ಡಿಸಿಷನ್ಸ್ ಗಳನ್ನ ತಗೊಳ್ತಿರುವಂತದ್ದು ಇಂಡೈರೆಕ್ಟ್ ಆಗಿ, ಹೌದಲ್ವಾ? ಸೊ ನಂತರ ಅಲ್ಲಿ ಯಾವುದೇ ರೀತಿಯಾದಂತಹ ಸ್ಕೀಮ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಅದಕ್ಕೆ ನಮ್ಮ ಅಪ್ರೂವಲ್ಸ್ ಗಳನ್ನ ಅವರು ಕೇಳ್ತಾರೆ. ಸೊ ಕೆಲವೊಂದ್ ಕಡೆ ನೋಡಿ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅಂತ ಹೇಳಿ ಯಾರು ನಾವು ಸೆಲೆಕ್ಟ್ ಮಾಡಿರುವಂತಹ ಲೀಡರ್ಸ್ ಗಳಿಗೆ ತಿಳಿಸಿ ನಂತರ ಆ ಒಂದು ಅಪ್ರೂವಲ್ಸ್ ಗಳನ್ನ ತಗೊಳ್ಳುವಂತದ್ದು. ಸೊ ದಟ್ಸ್ ವೈ ಹಿಯರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಿ ಚೂಸ್ ದ ಹೆಡ್ ಆಫ್ ದ ನೇಷನ್, ಹೆಡ್ ಆಫ್ ದ ಸ್ಟೇಟ್ ಆಸ್ ವೆಲ್ ಆಸ್ ಏನೇ ಫಂಕ್ಷನ್ಸ್ ಗಳನ್ನ ಗವರ್ಮೆಂಟ್ ಆಕ್ಟಿವಿಟೀಸ್ ಅಲ್ಲಿ ವಿ ಆರ್ ಪಾರ್ಟಿಸಿಪೇಟಿಂಗ್. ಪೀಪಲ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಇಟ್ಸ್ ಓನ್ ಗವರ್ಮೆಂಟ್ ಅಂತ ಹೇಳ್ಬೋದು, ಹೌದಾ? ಸೊ ಓಕೆ, ದಿಸ್ ಈಸ್ ಡೆಮೋಕ್ರೆಟಿಕ್ ಅಂತ ಅಂತೀವಿ. ಯೂಶಲಿ ಯಾವ್ದ್ರ ಮೂಲಕ ನಾವು ಸೆಲೆಕ್ಟ್ ಅನ್ನ ಮಾಡುವಂತದ್ದು ನಮ್ಮ ಹೆಡ್ ಅನ್ನ? ಎಲೆಕ್ಷನ್ಸ್ ಗಳ ಮೂಲಕ, ಹೌದಲ್ವಾ? ಥ್ರೂ ಎಲೆಕ್ಷನ್ಸ್ ವಿ ಚೂಸ್ ಅವರ್ ಲೀಡರ್. ಇವಾಗ ನಾವು ಆ ಎಲೆಕ್ಷನ್ ಸಿಸ್ಟಮ್ ಏನಿದೆ, ಸೊ ಅದನ್ನ ನಾವು ಏನಂತ ಹೇಳ್ಬೋದು? ಅದನ್ನ ಎಲೆಕ್ಷನ್ ಸಿಸ್ಟಮ್ ನಲ್ಲಿ ಎಸ್ಟರ್ಡೇ ಆಲ್ಸೋ ಐ ಟೋಲ್ಡ್, ಆ ಎಲೆಕ್ಷನ್ ಸಿಸ್ಟಮ್ ಅಥವಾ ಎಲೆಕ್ಟರಲ್ ಸಿಸ್ಟಮ್ ಅಂತ ಅನ್ನೋದು ಪ್ರತಿಯೊಬ್ಬ ಸಿಟಿಸನ್ ಹಕ್ಕು. ಆಫ್ಟರ್ ಹಿ ಬಿಕಮ್ ಆನ್ ಅಡಲ್ಟ್ ಅಥವಾ ಆಫ್ಟರ್ ಹಿ ಅಟೈನ್ಸ್ ದ ಏಜ್ ಆಫ್ 18, ಅವನಿಗೆ ಯಾವುದೇ ರೀತಿಯಲ್ಲೂ ಕೂಡ ವೋಟಿಂಗ್ ರೈಟ್ಸ್ ಅನ್ನ ಕಿತ್ಕೊಳ್ಳುವಂತದ್ದಿಲ್ಲ. ಇಫ್ ಯಾರಾದ್ರೂ ಹತ್ರ ಮಾಡಿದ್ದಾರೆ ಅಂತಾನೆ ಈ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಟು ದ ಸುಪ್ರೀಂ ಕೋರ್ಟ್. ತಿಳಿತಾ? ಸೊ ಹಿಯರ್ ನಾವು ಹಿಂದಿನ ಕಾಲದಲ್ಲಿ ಐಸೆಡ್ ಅಲ್ವಾ, ಯಾರ ಹತ್ರ ಪ್ರಾಪರ್ಟಿ ಜಾಸ್ತಿ ಇದೆ, ವೆಲ್ತ್ ಜಾಸ್ತಿ ಇದೆ, ಸೊ ಯಾರೆಲ್ಲ ಸ್ವಲ್ಪ ಎಜುಕೇಟೆಡ್ ಪರ್ಸನ್ಸ್ ಗಳಾಗಿರ್ತಾರೆ ಅಂತಹವರಿಗೆ ಮಾತ್ರ ವೋಟಿಂಗ್ ರೈಟ್ಸ್ ಅನ್ನ ಪ್ರೊವೈಡ್ ಮಾಡಿದ್ರು. ಬಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಎಲ್ಲವೂ ಕೂಡ ಚೇಂಜ್ ಆಗಿ ಸೊ ಯಾರಿಗೆ? ಸೊ ಪುವರ್ ಪೀಪಲ್, ವಿಮೆನ್ಸ್, ಮಹಿಳೆಯರಿಗೆ, ಯಾರೆಲ್ಲ ಬಡವರು ಇರ್ತಾರೆ, ಹಾಗೇನೆ ಇಲ್ಲಿಟ್ರೇಟ್ಸ್ ಗಳು ಇರ್ತಾರೆ, ಇವರನ್ನೆಲ್ಲ ಹಿಂದಿನ ಕಾಲದಲ್ಲಿ ಏನ್ ಮಾಡಿದ್ರು? ತೆಗ್ದಿದ್ರು. ಅಂದ್ರೆ ಅವರಿಗೆ ವೋಟಿಂಗ್ ರೈಟ್ಸ್ ಅನ್ನ ಪ್ರೊವೈಡ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಏನಂತಾನೆ, ಪ್ರತಿಯೊಬ್ಬ ಸಿಟಿಸನ್ ವೆದರ್ ಅಲ್ಲಿ ಯಾರೇ ರಿಚ್ ಆದ್ರೂ ಅಷ್ಟೇ, ಪುವರ್ ಆದ್ರೂ ಅಷ್ಟೇ, ಅವ್ನು ಇಲ್ಲಿಟ್ರೇಟೋ ಲಿಟ್ರೇಟೋ, ವಿ ಡೋಂಟ್ ನೀಡ್ ಆಲ್ ದಟ್, ಹಿ ಈಸ್ ಅ ಸಿಟಿಸನ್ ಅಷ್ಟೇನೆ, ನಮ್ಮ ಇಂಡಿಯನ್ ಸಿಟಿಸನ್. ಸೊ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಹ್ಯಾಸ್ ಟು ಗೆಟ್ ವೋಟಿಂಗ್ ರೈಟ್ಸ್. ನಾಟ್ ಓನ್ಲಿ ದಿಸ್, ಯಾವ್ದೆಲ್ಲ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಅಂತ ನಾವು ಏನ್ ಹೇಳ್ತೀವಿ, ದೇರ್ ಆರ್ 6 ಅಲ್ವಾ? ಆ 6 ಫಂಡಮೆಂಟಲ್ ರೈಟ್ಸ್ ಗಳು ಕೂಡ ಪ್ರತಿಯೊಬ್ಬ ಪ್ರಜೆಗೂ ಏನಾಗ್ಬೇಕು? ಸಿಗ್ಬೇಕು ಅಂತ ಹೇಳಿ ಇದಾಗಿರುವಂತದ್ದು. ಯಾರಿಗೆ ಆ ಫಂಡಮೆಂಟಲ್ ರೈಟ್ ಅನ್ನ ಅವರಿಂದ ಕಿತ್ಕೊಳ್ಳೋದಕ್ಕೆ ನೋಡಿದ್ರೆ ಹಿ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಟು ದ ಸುಪ್ರೀಂ ಕೋರ್ಟ್. ಸೊ ದಿಸ್ ಈಸ್ ದ ಪವರ್ ದ ಪೀಪಲ್ ಹ್ಯಾವ್. ತಿಳಿತಿದ್ಯಾ? ಸೊ ಇದು ಅಂಡ್ ಒನ್ ಮೋರ್ ಅಂತಾನೆ ರೆಗ್ಯುಲರ್ ಎಲೆಕ್ಷನ್ಸ್ ಗಳು ನಡೀತಾ ಹೋಗುತ್ತೆ. ಸೊ ಈ ರೆಗ್ಯುಲರ್ ಎಲೆಕ್ಷನ್ಸ್ ಮೂಲಕ ಏನ್ ಮಾಡ್ತೀವಿ? ಹಿಯರ್ ವಿ ಕಂಟ್ರೋಲ್ ದ ಗವರ್ಮೆಂಟ್, ಹೌದಲ್ವಾ? ನಾವು 5 years ನೋಡ್ತೀವಿ, ಅವ್ರ ಆಕ್ಟಿವಿಟೀಸ್ ಗೊತ್ತಾಗ್ಲಿಲ್ವಾ, ಮತ್ತೆ ನೆಕ್ಸ್ಟ್ ಎಲೆಕ್ಷನ್ಸ್ ಗೆ ಅವ್ರನ್ನ ನಾವು ಎಲೆಕ್ಟ್ ಮಾಡ್ತೀವಾ? ನೋ. ಸೊ ದಟ್ ಈಸ್ ಹೌ ವಿ ಕಂಟ್ರೋಲ್ ಥ್ರೂ ರೆಗ್ಯುಲರ್ ಎಲೆಕ್ಷನ್ಸ್ ಗಳನ್ನ ಕಂಡಕ್ಟ್ ಮಾಡಿ. ಕ್ಲಿಯರಾ? ಸೊ ದೀಸ್ ಆರ್ ಸಮ್ ಆಫ್ ದ ಫೀಚರ್ಸ್ ಆಫ್ ಡೆಮೋಕ್ರೆಟಿಕ್ ಗವರ್ಮೆಂಟ್ ಅಂತ ಹೇಳ್ತೀವಿ. ಸೊ ಅಂಡ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ಅಲ್ವಾ, ಪೀಪಲ್ ಪವರ್ ಏನಂತ ಅಂದ್ಬಿಟ್ಟು 2005 ನಲ್ಲಿ ಎಲೆಕ್ಟ್ರಿಸಿಟಿ ಪೇ ಬಿಲ್ ನ ಜಾಸ್ತಿ ಮಾಡಿದ್ರು. ಅದನ್ನ ಪೀಪಲ್ಸ್ ಗಳು ಅಪೋಸ್ ಮಾಡಿ ಎಲ್ಲರೂ ಕೂಡ ಸಿಗ್ನೇಚರ್ ಕ್ಯಾಂಪೇನ್ ಅನ್ನ ಮಾಡಿದ್ರು. ಅಂದ್ರೆ ಎಲ್ಲರೂ ಕೂಡ ಸಿಗ್ನೇಚರ್ ಅನ್ನ ಹಾಕಿ ನಮಗೆ ಬಿಲ್, ನಮಗೆ ನೀವೇನ್ ಪ್ರಪೋಸ್ ಮಾಡಿದ್ರ ಅದು ನಮಗೆ ಕರೆಕ್ಟ್ ಅನ್ನಿಸ್ತಿಲ್ಲ, ವಿ ಕೆನಾಟ್ ಪೇ ಇಟ್ ಅಂತ ಅಂದ್ಬಿಟ್ಟು ಸಿಗ್ನೇಚರ್ ಕ್ಯಾಂಪೇನ್ ಅನ್ನ ಮಾಡಿದ್ರು. ಅಂಡ್ ಪೀಪಲ್ಸ್ ಗಳ ಫೋರ್ಸ್ ಗೆ ಗವರ್ಮೆಂಟ್ ಏನ್ ಮಾಡ್ತು? ಅವ್ರು ಏನ್ ಬಿಲ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರು, ಪೇ ಜಾಸ್ತಿ ಕಟ್ಟಬೇಕು ಅಂತ ಹೇಳಿ, ಅದನ್ನ ಅವ್ರು ಏನ್ ಮಾಡಿದ್ರು? ಕಟ್ ಡೌನ್ ಮಾಡಿದ್ರು. ಸೊ ದಿಸ್ ಈಸ್ ದ ಪವರ್ ಆಫ್ ದ ಪೀಪಲ್. ತಿಳಿದಿದ್ಯಾ? ಸೊ ಅದಕ್ಕೆ ನಮ್ಮ ಕಂಟ್ರಿಯನ್ನ ನಾವೇನಂತ ಅನ್ನುವಂಥದ್ದು ಏನಂತೀವಿ? ಡೆಮೋಕ್ರೆಟಿಕ್ ಅಂತ ಅಂತೀವಿ. ಈಗ ಸೊ ಈ ರೀತಿ ನಾವು ಫೋರ್ಸ್ ಅನ್ನ ಹಾಕೋದಕ್ಕೆ ವಿ ಹ್ಯಾವ್ ಸೋ ಮೆನಿ ಕೈಂಡ್ಸ್ ಅಲ್ವಾ? ಸೊ ನಾವು ರ್ಯಾಲೀಸ್ ಅನ್ನ ಕಂಡಕ್ಟ್ ಮಾಡಬಹುದು, ಸ್ಟ್ರೈಕ್ಸ್ ಗಳನ್ನ ಮಾಡಬಹುದು, ಪ್ರೊಟೆಸ್ಟ್ ಅನ್ನ ಮಾಡಬಹುದು. ಇದು ಒಂದ್ ವೇ ಆಯ್ತು ಅಂತ ಅಂದ್ರೆ ಧರಣಿಗಳು ಈ ತರದೆಲ್ಲ ಅಂತೀವಲ್ವಾ? ಸೊ ನಮ್ಮ ಕೆಲಸವನ್ನ ಇದ್ ಮಾಡಿದ್ರೆ ಏನಾದ್ರು ನಮಗೆ ಅಪೋಸ್ ಮಾಡ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ನ್ಯೂಸ್ ನಲ್ಲೂ ನೋಡಿದ್ವಿ ರೈಟ್ ಟು ಪ್ರೊಟೆಸ್ಟ್. ನೆನಪಿದ್ಯಾ? ಕರೆಂಟ್ ಅಫೇರ್ಸ್ ನಲ್ಲಿ ಏನ್ ಪ್ರೊಟೆಸ್ಟ್? ಅದು ಶಾಹೀನ್ ಬಾಗ್ ಪ್ರೊಟೆಸ್ಟ್, ಹೌದಲ್ವಾ? ಅದಕ್ಕೆ ಸುಪ್ರೀಂ ಕೋರ್ಟ್ ಏನಂತ ಆರ್ಡರ್ ಕೊಟ್ಟಿರುವಂತದ್ದು? ಪಬ್ಲಿಕ್ ಪ್ಲೇಸಸ್ ಕ್ಯಾನ್ ನಾಟ್ ಬಿ ಆಕ್ಯುಪೈಡ್ ಇಂಡೆಫಿನೆಟ್ಲಿ. ರೈಟ್ ಟು ಪ್ರೊಟೆಸ್ಟ್ ಅನ್ನುವಂಥದ್ದು ನಮಗೆ ಏನು? ಇಟ್ಸ್ ಅ ಫಂಡಮೆಂಟಲ್ ರೈಟ್. ಬಟ್ ಏನಂತಂದ್ರೆ ಅದು ಕಾಮ್ಯೂಟರ್ಸ್ಗೆ, ಕಾಮನ್ ಪೀಪಲ್ಸ್ ಗಳಿಗೆ ಯಾವುದೇ ರೀತಿಯಾದಂತಹ ಇಂಪ್ಯಾಕ್ಟ್ ಅನ್ನ ಮಾಡಕೂಡದು. ಯು ಕ್ಯಾನ್ ಪ್ರೊಟೆಸ್ಟ್ ಬಟ್ ಯು ಕೆನಾಟ್ ಸ್ಟ್ರೈಕ್ ಥ್ರೂ ವೆಪನ್ಸ್ ಗಳು ಇಟ್ಕೊಂಡು ಯಾವುದೇ ರೀತಿಯಾದಂತಹ ಆ ರೀತಿ ಪ್ರೊಟೆಸ್ಟ್ ಗಳು ಮಾಡುವಂತಿಲ್ಲ. ಇಟ್ಸ್ ನಾಟ್ ಅ ಫಂಡಮೆಂಟಲ್ ರೈಟ್. Right to protest with peaceful means is a fundamental right, but right to strike affecting the people, ಜನರಿಗೆ ತೊಂದರೆ ಕೊಡ್ಕೊಂಡು ಪಬ್ಲಿಕ್ ಪ್ಲೇಸಸ್ ಗಳನ್ನ ಆಕ್ಯುಪೈ ಮಾಡ್ಕೊಂಡು ಲೈವ್ಲಿಹುಡ್ ಆಕ್ಟಿವಿಟೀಸ್ ಗಳು ಅಥವಾ ದಿನನಿತ್ಯ ಏನ್ ಆಕ್ಟಿವಿಟೀಸ್
ಗಳು ನಡೀತಿರುತ್ತೆ, ಅದಕ್ಕೆ ತೊಂದರೆ ಮಾಡಿದ್ರೆ ಇಟ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್ ಅಂಡ್ ಇಫ್ ಇಟ್ ಈಸ್ ಡನ್ ಇಟ್ ಹ್ಯಾಸ್ ಟು ಬಿ ಪನಿಷ್ಡ್ ಅಂತ ಅಂದ್ಬಿಟ್ಟು ಹೇಳಿರೋಂಥದ್ದು. ಹೌದಾ? ಓಕೆ, ಇವಾಗ ರ್ಯಾಲೀಸ್ ಗಳಾಗಿರ್ಬೋದು, ಈ ರೀತಿ ನಮಗೆ ಡಿಫ್ರೆಂಟ್ ಮೀನ್ಸ್ ಗಳಿದೆ. ಸೊ ಬರೀ ರ್ಯಾಲೀಸ್ ಗಳು ಪೀಪಲಿನ ಮೂಲಕ ನಾವು ಪ್ರೊಟೆಸ್ಟ್ ಮಾಡ್ತೀವಾ? ದೇರ್ ಆರ್ ಸ್ಟಿಲ್ ವೇರಿಯಸ್ ಅದರ್ ಮೀನ್ಸ್. ಅದು ಈಗಿನ ಜನರೇಷನ್ ಅಲ್ಲಿ ಯಾವ್ದದು? ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಮೂಲಕ ಪ್ರೊಟೆಸ್ಟ್ ಮಾಡ್ತಾರಲ್ವಾ? ಥ್ರೂ ಸೋಷಿಯಲ್ ಮೀಡಿಯಾ ಅಂತಾನೆ ಕೇವಲ ನೆಟ್ ಮಾತ್ರ ಬರುತ್ತಾ? ನೋ. ಟ್ವಿಟರ್, ಫೇಸ್ಬುಕ್, ನಾನು ಹೇಳ್ತಿರೋದು ನಾಟ್ ಡಿಜಿಟಲ್ ಡಿವೈಸಸ್ ಮೂಲಕ ಅಲ್ಲ. ವಿ ಹ್ಯಾವ್ ನ್ಯೂಸ್ ಪೇಪರ್ಸ್, ವಿ ಹ್ಯಾವ್ ಮ್ಯಾಗಝಿನ್ಸ್, ಇಸ್ಂಟ್ ಇಟ್? ಹೌದಲ್ವಾ? ಟೆಲಿವಿಷನ್, ಸೋಷಿಯಲ್ ಮೀಡಿಯಾ ಅಂತಂದಾಗ ಇದೆಲ್ಲದೂ ಕೂಡ ಇನ್ಕ್ಲೂಡ್ ಆಗುತ್ತೆ, ನಾಟ್ ಜಸ್ಟ್ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾ ಆ ಥರದ್ದು ಮಾತ್ರ ಅಲ್ಲ. ಸೊ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಸೊ ನ್ಯೂಸ್ ಪೇಪರ್, ಟಿವಿ, ಮ್ಯಾಗಝಿನ್ಸ್, ಗೊತ್ತಾಗ್ತಿದ್ಯಾ? ಸೊ ಥ್ರೂ ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಪ್ರೊಟೆಸ್ಟ್. ಹೌದಲ್ವಾ? ದಿಸ್ ಈಸ್ ದ ರೈಟ್ ವಿ ಹ್ಯಾವ್. ನಮಗೆ ಅವ್ರು ತಗೊಂಡಿರುವಂತಹ ಡಿಸಿಷನ್ಸ್ಗಳು ನಮಗೆ ಒಪ್ಪಿಗೆ ಆಗ್ತಿಲ್ಲ ಅಂತ ಹೇಳಿ. ಕ್ಲಿಯರ್? ಏನಾದರೂ ಡೌಟ್ ಇದೆಯಾ? ಸೊ ಇದ್ರ ಮೇಲೆ ಸೊ ಮಲ್ಟಿಪಲ್ ಕ್ವೆಶನ್ಸ್ ಗಳನ್ನ ಫ್ರೇಮ್ ಮಾಡಬಹುದು. ಪ್ರತಿಯೊಂದು ಪಾಯಿಂಟ್ ನಾನು ಹೇಳಿದೆ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಮಲ್ಟಿಪಲ್ ಕ್ವೆಶನ್ಸ್ ಗಳನ್ನ ನಾವು ಫ್ರೇಮ್ ಮಾಡಬಹುದು. ಸೊ ಮೇನ್ಸ್ ನಲ್ಲಿ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ವೈಲ್ ಸೇಯಿಂಗ್. ಪ್ರತಿಯೊಂದು ಪಾಯಿಂಟ್ ಮೇಲೆ ವಿ ಕ್ಯಾನ್ ಫ್ರೇಮ್. ಈಗ ನೆಕ್ಸ್ಟ್ ಕೀ ಎಲಿಮೆಂಟ್ಸ್ ಆಫ್ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳ್ತೀವಿ. ಕೀ ಎಲಿಮೆಂಟ್ಸ್ ಗಳು ಯಾವ್ದು ಅಂತ ಹೇಳಿ. ಸೊ ಇವಾಗ ಅದಕ್ಕೂ ಹೋಗೋಕ್ಕೂ ಮುಂಚೆ ಇಲ್ಲಿ ನಾವು ಡೆಮೋಕ್ರಸಿ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ ತಿಳ್ಕೊಬೇಕು. ಸೊ ಇವಾಗ ನಮಗೆ ಇಲ್ಲಿ ಒಂದು ಟರ್ಮ್ ಬರುತ್ತೆ, ಎಸ್ಟರ್ಡೇ ಆಲ್ಸೋ ಐ ಹ್ಯಾವ್ ಸೆಡ್. ಏನಿದು? ಏನದು? ಸೇ ಇಟ್ ಲೌಡರ್, ಎಲ್ಲರೂ ಹೇಳ್ಬೇಕು. ಅಪಾರ್ಥೈಡ್ ಅಂತ ಅಂತೀವಿ. ಏನಿದು ಅಪಾರ್ಥೈಡ್ ಅಂತಂದ್ರೆ? ಎಕ್ಸಾಕ್ಟ್ಲಿ, ಅಪಾರ್ಥೈಡ್ ಅಂತಂದ್ರೆ ಯೂಶಲಿ ನಾವೇನಂತ ಅಂತೀವಿ? ಡಿಸ್ಕ್ರಿಮಿನೇಷನ್ ಅಂತ ಅಂತೀವಿ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ ರೇಷಿಯಲ್ ಡಿಸ್ಕ್ರಿಮಿನೇಷನ್, ಕಲರ್ ಡಿಸ್ಕ್ರಿಮಿನೇಷನ್, ಈ ರೀತಿಯಾಗಿ ಹೇಳುವಂಥದ್ದು. ಸೊ ಇದಕ್ಕೆ ಕನ್ನಡದಲ್ಲಿ ನಾವು ವರ್ಣಭೇದ ನೀತಿ ಅಂತ ಕೂಡ ಅಂತೀವಿ. ಹೌದಲ್ವಾ? ದಟ್ ಈಸ್ ಡಿಪೆಂಡಿಂಗ್ ಆನ್ ದ ಕಲರ್. ಗೊತ್ತಾಗ್ತಿದ್ಯಾ? ಅಪಾರ್ಥೈಡ್ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಅನ್ನೋದು ನೆಕ್ಸ್ಟ್ ಗೊತ್ತಾಗುತ್ತೆ. ಡೆಮೋಕ್ರೆಟಿಕ್ ಅಂತ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಒಂದು ಕಂಟ್ರಿನಲ್ಲಿ ಅಂತ ಹೇಳಿ ನಮಗೆಲ್ಲ ತಿಳಿದಿರೋ ಹಾಗೆ ಸೌತ್ ಆಫ್ರಿಕನ್ ಪೀಪಲ್ಸ್ಗಳು ಯೂಶಲಿ ಯಾವ ಕಲರ್ ಇರ್ತಾರೆ? ದೇ ಆರ್ ಕಂಪ್ಲೀಟ್ ಬ್ಲ್ಯಾಕ್. ಹೌದಲ್ವಾ? ಅವ್ರ ಹೇರ್ಸ್ ಎಲ್ಲ ನೋಡಿ ಎಷ್ಟು ಕರ್ಲಿ ಹೇರ್ಸ್ಗಳು, ಲೈಕ್ ಸಮ್ವಾಟ್ ಅಂದ್ರೆ ಇಟ್ ಡಿಪೆಂಡ್ಸ್ ಅವ್ರದ್ದು ಆರಿಜಿನ್ ಆಗಿದ್ದು. ಸೊ ಈಗ ನಾವು ಅಲ್ಲಿ ಹುಟ್ಟಿದ್ರು ಕೂಡ ಅದೇ ತರ ತಾನೇ ಬರ್ತಿದ್ದು. ನಾವ್ ಈ ರೀತಿ ಇರ್ತಿದ್ವಾ ಇಂಡಿಯನ್ಸ್ ಆಗಿ? ನೋ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಆರಿಜಿನ್, ಅವ್ರು ಎಲ್ಲಿ ಇರ್ತಾರೆ, ವಾಸ ಮಾಡ್ತಿರ್ತಾರೆ, ಟೈಪ್ ಆಫ್ ಬರ್ತ್. ಸೊ ಅದ್ರ ಮೇಲೆ ಅದು ಡಿಪೆಂಡ್ ಆಗುವಂಥದ್ದು. ಸೊ ಯೂಶಲಿ ಏನಂತ ಅಂದ್ರೆ ನಮಗೆ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಎರಡು ಇದೆ ಅಲ್ವಪ್ಪ? ಸೊ ನಾರ್ತ್ ಅಮೆರಿಕನ್ಸ್ ಯಾವಾಗ್ಲೂ ಕೂಡ ಅವ್ರದ್ದು ಕಲರ್ ಏನಿರುತ್ತೆ? ವೈಟ್ ಇರ್ತಾರೆ ಅವ್ರು ಯಾವಾಗ್ಲೂ ಕೂಡ. ಅದೇ ಸಮ್ವಾಟ್ ಅದೇ ರೀತಿ ಪೇಲ್ ಲೈಕ್ ಆ ರೀತಿ ಬರ್ತಾರೆ. ಸೌತ್ ಅಮೆರಿಕನ್ಸ್ ಸಮ್ವಾಟ್ ಬ್ರೌನಿಶ್. ಹೌದಾ ಇಲ್ವಾ? ಸೊ ಅಮೆರಿಕಾ ರೀಜನ್ ಅಲ್ಲೇ ನಾವು ನಾರ್ತ್ ಅಮೆರಿಕಾ ಅಂಡ್ ಸೌತ್ ಅಮೆರಿಕಾ ತಗೊಂಡಾಗ ನಾರ್ತ್ ಅಮೆರಿಕನ್ಸ್ ದೇ ಆರ್ ಕಂಪ್ಯಾರಿಟಿವ್ಲಿ ವೈಟ್, ಬಟ್ ಸೌತ್ ಅಮೆರಿಕನ್ಸ್ ಅವ್ರಿಗಿಂತ ಸ್ವಲ್ಪ ಬ್ಲ್ಯಾಕ್ ಆಗಿ ಕಲರ್ ಅಲ್ಲಿ ಇರ್ತಾರೆ. ಸೊ ವಾಟ್ ದೇ ಯೂಸ್ ಟು ಡೂ ಅಂತಾರೆ, ನಿಮ್ಗೆಲ್ಲ ಓದಿದ್ರೆ ನೆನಪಿರುತ್ತೆ. ಸೊ ಲೈಕ್ ಹಿಸ್ಟ್ರಿ ಕ್ಲಾಸಸ್ ನಾವೆಲ್ಲ ಓದಿದಾಗ 6th 8th ಅದಲ್ಲೆಲ್ಲ ಹೇಳಿರ್ತಾರೆ. ವೈಟ್ ಪೀಪಲ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಯಾರೆಲ್ಲ ಈ ಬ್ಲ್ಯಾಕ್ ಪೀಪಲ್ಸ್ ಗಳು ಇದ್ದಾರೆ, ಸೊ ಅವ್ರನ್ನ ಹೈಲಿ ದೇ ಯೂಸ್ ಟು ಡಿಸ್ಕ್ರಿಮಿನೇಟ್ ಅಂದ್ರೆ ಭೇದ ಭಾವ ತುಂಬಾನೇ ಮಾಡೋರು. ಅಂಡ್ ಅವ್ರನ್ನ ಲೇಬರ್ ವರ್ಕರ್ಸ್ ಆಗಿ ತಗೊಳ್ತಿದ್ರು, ಅಂದ್ರೆ ಸ್ಲೇವ್ಸ್ ಆಗಿ, ಅವರ ಗುಲಾಮರಾಗಿ ಬ್ಲ್ಯಾಕ್ ಪೀಪಲ್ಸ್ ಗಳನ್ನ ಇಟ್ಕೊಳ್ತಿದ್ರು. ಹೌದಾ? ಸೊ ಈ ರೀತಿಯಾಗಿ ಅವರಿಗೆ ಹೆಚ್ಚಿನ ಒಂದು ಶೋಷಣೆಗಳು ನಡೀತಾ ಇತ್ತು. ಅಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಫ್ರೀಡಮ್ಸ್ ಗಳನ್ನ ಕೊಡ್ತಿರ್ಲಿಲ್ಲ, ಪ್ರಾಪರ್ ಸ್ಯಾಲರಿಯನ್ನ ಪೇ ಮಾಡ್ತಿರ್ಲಿಲ್ಲ, ಅವರಿಗೆ ಊಟಕ್ಕೂ ಕೂಡ ದೇ ಡಿಡ್ಂಟ್ ಯೂಸ್ ಟು ಗಿವ್. ಗೊತ್ತಾಗ್ತಿದ್ಯಾ? ಈ ರೀತಿಯಾಗಿ ಹೈಲಿ ಎಕ್ಸ್ಪ್ಲಾಯ್ಟೇಷನ್ ಅನ್ನ ವೈಟ್ ಪೀಪಲ್ಸ್ ಗಳು ಯಾರ ಮೇಲೆ ಮಾಡ್ತಿದ್ರು? ಬ್ಲ್ಯಾಕ್ ಪೀಪಲ್ಸ್ ಗಳೇ ಮಾಡ್ತಿದ್ದಂಥದ್ದು. ಸೊ ಈ ಒಂದು ವಿಷಯನ ಅಥವಾ ಇದನ್ನೆಲ್ಲ ನೋಡಿದಂತಹ ಒಬ್ಬ ಆಕ್ಟಿವಿಸ್ಟ್ ಸೌತ್ ಆಫ್ರಿಕಾದಲ್ಲಿ ಅದು ಹೆಚ್ಚಾಗಿ ನಡೀತಿತ್ತಲ್ವಾ? ಸ್ಲೇವ್ಸ್ಗಳು ಇದೆಲ್ಲ ಕೂಡ ನಡೀತಿತ್ತು. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಕಂಡೆಮ್ ಅನ್ನ ಮಾಡಿ, ಸೊ ಎಷ್ಟು 23 ಇಯರ್ಸ್ 24 ಇಯರ್ಸ್ ಅವರು ಜೈಲಲ್ಲೂ ಕೂಡ ಇದ್ರು. ಯಾರು? ಎಸ್, ಎಕ್ಸಾಕ್ಟ್ಲಿ. ಸೊ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಅಪಾರ್ಥೈಡ್ ಅನ್ನುವಂತಹ ಟರ್ಮ್ ಅಂದ್ರೆ ಡಿಸ್ಕ್ರಿಮಿನೇಷನ್ ಏನಿದೆ, ವರ್ಣಭೇದ ನೀತಿ, ಸೊ ಇದರ ವಿರುದ್ಧ ಪೀಪಲ್ಸ್ ಗಳಿಗೆ ಅವೇರ್ನೆಸ್ ಅನ್ನ ಮೂಡಿಸಿ
ನಂತರ ಫಸ್ಟ್ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕಾಂಗ್ರೆಸ್ ಅನ್ನ, ಈಗ ಯಾವುದೇ ಒಂದು ಸಂಘಟನೆ, ಈಗ ಯಾವುದೇ ಒಂದು ಅವ್ರು ಪ್ರೊಟೆಸ್ಟ್ ಅನ್ನ ಮಾಡಬೇಕು ಅಂತಾರೆ, ಒಬ್ಬ ಪೀಪಲ್ ಅಥವಾ ಜನಗಳು ಹೋಗಿ ಇದ್ ಮಾಡೋದಿಲ್ಲ. ಸೊ ಪ್ರಾಪರ್ ಸ್ಟ್ರಾಟಜಿ ಹಾಕೊಂಡು ಏನೋ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ವಿ ನೀಡ್ ಸಮ್ ನೇಮ್ ಅಲ್ವಾ. ಸೊ ಅದಕ್ಕೆ ಏನಂತಾರೆ ಇವರು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋದನ್ನ ಇವರು ಸ್ಥಾಪನೆಯನ್ನ ಮಾಡಿದ್ರು. ಇವನ್ ವಿ ಹ್ಯಾವ್ ಅಲ್ವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಿ 1885 ಅಲ್ಲಿ ಫಸ್ಟ್ ಎಸ್ಟಾಬ್ಲಿಷ್ ಆಗಿದಂತದ್ದು, ಹೌದಲ್ವಾ. ಫಸ್ಟ್ ಪ್ರೆಸಿಡೆಂಟ್ ಯಾರು ಅದಕ್ಕೆ? ಯಾರು? WC ಬ್ಯಾನರ್ಜಿ. ಸಿಂಪಲ್. ಸೊ ಅದೇ ರೀತಿ ನೆಲ್ಸನ್ ಮಂಡೇಲಾ ಅವರು ಕೂಡ ಸೊ ಏನ್ ಮಾಡ್ತಾರೆ, ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಏನ್ ಮಾಡ್ತಾರೆ, ಫಾರ್ಮೇಶನ್ ಅನ್ನ ಮಾಡ್ತಾರೆ ಫಸ್ಟ್. ಸೊ ಈ ಫಾರ್ಮೇಶನ್ ಅನ್ನ ಮಾಡಿ ನಂತರ ಹಲವಾರು ಹೋರಾಟವನ್ನ ಮಾಡಿ ಇವರು 1994 ಅಲ್ಲಿ ಸೌತ್ ಆಫ್ರಿಕನ್ ಕಂಟ್ರಿಗೆ ಏನ್ ಮಾಡ್ತಾರೆ, ಡೆಮಾಕ್ರಸಿಯನ್ನ ತಂದು ಕೊಟ್ಟಿದ್ದು. ಗೊತ್ತಾಗ್ತಿದ್ಯಾ? ಇಲ್ಲಿ ಡೆಮಾಕ್ರಸಿ ಏನಕ್ಕೆ ಬರುತ್ತೆ ಅಂತಂದ್ರೆ, ಈಗ ಪೀಪಲ್ಸ್ ಗಳಿಗೆ ರೈಟ್ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿ ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಲ್ಲಿರುವಂತಹ ಜನಗಳನ್ನ. ಬಟ್ ಪೀಪಲ್ ಗೆ ಡೆಮಾಕ್ರಸಿ ಇತ್ತು ಅಂತಾನೆ ಪೀಪಲ್ ಹ್ಯಾವ್ ದ ರೈಟ್ ತಾನೆ. ಈಗ ಅಲ್ಲ ರೂಲ್ ಮಾಡ್ತಿರುವಂತಹ ರೂಲರ್ ಅವನನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿಲ್ಲ ಅಂತಾನೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಎಲೆಕ್ಷನ್ಸ್ ಗೆ ವಿ ರಿಜೆಕ್ಟ್ ಹಿಮ್, ಹೌದಲ್ವಾ. ಸೊ ಮತ್ತೆ ನಾವು ವೋಟ್ ಮಾಡಿ, ದಟ್ಸ್ ವೈ ಏನಂತಾನೆ ವಿ ಹ್ಯಾವ್ ರೆಗ್ಯುಲರ್ ಎಲೆಕ್ಷನ್ಸ್ ಇರುವಂತದ್ದು. ದಟ್ಸ್ ವೈ ವಿ ಸೇ ವಿ ಆರ್ ಕಂಟ್ರೋಲಿಂಗ್ ದ ಗವರ್ಮೆಂಟ್ ಅಂತ ಹೇಳಿ. ತಿಳಿತಿದ್ಯಾ? ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಡೆಮಾಕ್ರಸಿ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್ ಬಿಹೈಂಡ್ ಇಟ್ ವೈ ಇಟ್ ಈಸ್ ಅಂತ ಹೇಳಿ. ಸೊ ಇವಾಗ ನಾವು ಕೀ ಎಲಿಮೆಂಟ್ಸ್ ಆಫ್ ಡೆಮಾಕ್ರಸಿಯನ್ನ ನಾವು ನೋಡಿದ್ರೆ, ಕೀ ಎಲಿಮೆಂಟ್ಸ್ ಆಫ್ ಡೆಮಾಕ್ರೆಟಿಕ್ ಗವರ್ಮೆಂಟ್ ಅನ್ನ ನಾವು ನೋಡೋಣ ಇವಾಗ. ಸೊ ಅದರಲ್ಲಿ ಫಸ್ಟ್ ಥಿಂಗ್ ಏನಂತ ಅಂದ್ರೆ, ಕೀ ಎಲಿಮೆಂಟ್ಸ್ ನಲ್ಲಿ ಇದರಲ್ಲಿ ಕೀ ಎಲಿಮೆಂಟ್ಸ್ ಗಳನ್ನ ನಾವು ನೋಡಿದ್ರೆ, ಸೊ ಫಸ್ಟ್ ಒನ್ ಈಸ್ ಪಾರ್ಟಿಸಿಪೇಷನ್ ಅಂತ ಬರುತ್ತೆ. ಅದರಲ್ಲಿ ಕೀ ಎಲಿಮೆಂಟ್ಸ್ ಗಳು ಪಾರ್ಟಿಸಿಪೇಷನ್ ಅಂತಂದ್ರೆ ಇಲ್ಲಿ ಯಾರ ಪಾರ್ಟಿಸಿಪೇಷನ್? ಯಾರ ಪಾರ್ಟಿಸಿಪೇಷನ್? ಪೀಪಲ್ಸ್ ಪಾರ್ಟಿಸಿಪೇಷನ್. ದಟ್ ಈಸ್ ನಮ್ಮ ಪಾರ್ಟಿಸಿಪೇಷನ್, ಇಲ್ಲಿ ಜನರ ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ ಇಲ್ಲಿ. ದಟ್ಸ್ ವೈ ವಿ ಸೇ ನಮ್ಮ ಹೆಡ್. ಯಾರ್ದೋ ಫೋನ್ ಅವಾಗ್ಲಿಂದ ಬೀಪ್ ಆಗ್ತಾ ಇದೆ, ಯಾರ್ದು ಅಂತ ಐ ಡೋಂಟ್ ನೋ, ಬಟ್ ಪ್ಲೀಸ್ ಸ್ವಿಚ್ ಇಟ್ ಆಫ್ ಆರ್ ಕೀಪ್ ಇಟ್ ಇನ್ ಸೈಲೆಂಟ್. ಸೊ ಇವಾಗ ಪಾರ್ಟಿಸಿಪೇಷನ್ ಅಂತ ಬಂದಾಗ, ಸೊ ಯೂಶಲಿ ಇಲ್ಲಿ ಯಾರ ಪಾರ್ಟಿಸಿಪೇಷನ್ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ? ಸೊ ನಮ್ಮ ಪಾರ್ಟಿಸಿಪೇಷನ್. ಗೊತ್ತಾಗ್ತಿದ್ಯಾ? ಸೊ ವಿ ಪೀಪಲ್, ಸೊ ಅದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ನಿ, ಅಗೇನ್ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್. ಗೊತ್ತಾಗ್ತಿದ್ಯಾ? ಸೊ ಬ್ರೀಫ್ ಆಗಿ ಹೇಳೋದ್ರೆ ನಮ್ಮ ಹೆಡ್ ಆಫ್ ದ ನೇಷನ್ ಯಾರು? ಹೆಡ್ ಆಫ್ ದ ಸ್ಟೇಟ್. ಕ್ವೆಶ್ಚನ್ಸ್ ಚೂರ್ ಹಂಗೆ ಇದು ಮಾಡ್ತಿದ್ರೆ ಮತ್ತೆ ಪ್ರೈಮ್ ಮಿನಿಸ್ಟರ್. ಹೆಡ್ ಆಫ್ ದ ಗವರ್ಮೆಂಟ್ ಯಾರು? ಹೆಡ್ ಆಫ್ ದ ಸ್ಟೇಟ್? ಅಯ್ಯೋ ದೇವ. ಸಿ ಸಿಂಪಲ್. ಹೆಡ್ ಆಫ್ ದ ನೇಷನ್ ಯಾರಪ್ಪ? ಹೆಡ್ ಆಫ್ ದ ಗವರ್ಮೆಂಟ್. ನಾನು ಹೇಳಿದ್ದೀನಲ್ವಾ, ಸಿ ಇಲ್ಲಿ ಪ್ರೆಸಿಡೆಂಟ್ ಅಂಡ್ ಪ್ರೈಮ್ ಮಿನಿಸ್ಟರ್, ಗವರ್ನರ್ ಬರುವಂತದ್ದು ನಂತರ. ಇಲ್ಲಿ ಗವರ್ನರ್ ನ ಹೆಡ್ ಆಫ್ ದ ಸ್ಟೇಟ್ ಆತರ ಅನ್ನೋದಿಲ್ಲ. ಸೊ ಮೇನ್ ಬೇಸಿಕ್ ಪವರ್ ಇರುತ್ತೆ ಅಷ್ಟೇ ಅವರಿಗೆ. ಸೊ ಯೂಶಲಿ ನಾವು ಹೇಳೋದಿದ್ರೆ, ಸೊ ಇಲ್ಲಿ ಹೆಡ್ ಆಫ್ ದ ಸ್ಟೇಟ್ ಅಂತ ಬಂದಾಗ ಸೊ ಯಾರು? ಪ್ರೆಸಿಡೆಂಟೇ ಆಗಿರುತ್ತೆ. ನಾನು ಹೇಳಿದ್ದೀನಲ್ವಾ, ಸ್ಟೇಟ್ ಅಂಡ್ ನೇಷನ್ ನ ಎರಡೂ ಕೂಡ ಸೇಮ್. ಸೊ ಓನ್ಲಿ ಕ್ಯಾಪಿಟಲ್ ಎಸ್ ಸ್ಮಾಲ್ ಎಸ್ ಅಲ್ಲಿ ವೇರಿ ಆಗುವಂತದ್ದು. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಹೆಡ್ ಆಫ್ ದ ಸ್ಟೇಟ್ ಅಂದ್ರೂ ಒಂದೇ, ಹೆಡ್ ಆಫ್ ದ ನೇಷನ್ ಅಂತ ಅಂದ್ರೂ ಬರೋದು ಒಬ್ರೆ, ಯಾರು? ಪ್ರೆಸಿಡೆಂಟ್. ಬಟ್ ಹೆಡ್ ಆಫ್ ದ ಗವರ್ಮೆಂಟ್ ಯಾರು? ಇಟ್ ಈಸ್ ಪ್ರೈಮ್ ಮಿನಿಸ್ಟರ್. ಯಾಕೆ ನಾವು ಹೆಡ್ ಆಫ್ ದ ಗವರ್ಮೆಂಟ್ ನ ಪ್ರೈಮ್ ಮಿನಿಸ್ಟರ್ ಅಂತೀವಿ ಅಂತಂದ್ರೆ, ಯಾವುದೇ ಒಂದು ಎಕ್ಸಿಕ್ಯೂಷನ್ ಗವರ್ಮೆಂಟ್ ಸ್ಕೀಮ್ಸ್ ಗಳಾಗಿರ್ಬೋದು, ಗವರ್ಮೆಂಟ್ ಆಕ್ಟಿವಿಟೀಸ್ ಗಳನ್ನ ಮೇನ್ ಆಗಿ ರೂಲ್ ಮಾಡುವಂತದ್ದು ಪ್ರೈಮ್ ಮಿನಿಸ್ಟರ್. ಇಟ್ಸ್ ನಾಟ್ ಪ್ರೆಸಿಡೆಂಟ್. ಗೊತ್ತಾಗ್ತಿದ್ಯಾ? ಸೊ ಜಸ್ಟ್ ಪ್ರೆಸಿಡೆಂಟ್ ನ ನಾವು ನೇಮ್ ಸೇಕಿಗೆ ಹಿಸ್ ಹೆಡ್ ಅಂತ ಅನ್ನುವಂಥದ್ದು. ಬಟ್ ಗವರ್ಮೆಂಟಿನ ಹೆಡ್, ಓವರ್ ಆಲ್ ಹೆಡ್ ಗವರ್ಮೆಂಟ್ ಇಂದ ಬಂದು ಇಟ್ ಈಸ್ ಪ್ರೈಮ್ ಮಿನಿಸ್ಟರ್. ಗೊತ್ತಾಗ್ತಿದ್ಯಾ? ಸೊ ನಾವು ಸೇ ಹೂ ಇಸ್ ದ ಹೆಡ್ ಆಫ್ ದ ನೇಷನ್? ಹೆಡ್ ಆಫ್ ದ ಗವರ್ಮೆಂಟ್? ಹೆಡ್ ಆಫ್ ದ ನೇಷನ್? ಹೆಡ್ ಆಫ್ ದ ಸ್ಟೇಟ್? ಅಷ್ಟೇ. ಗೊತ್ತಾಗ್ತಿದ್ಯಾ? ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಸ್ಪೆಷಲಿ ನೀವು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ UPSC ನಲ್ಲಿ ಇಂಥದ್ದೆಲ್ಲ ಕೇಳಲ್ಲ. ಬಟ್ ಈಗ ನಾವು ಈ ರೀತಿ ನಮ್ಮ ಆನ್ಸರ್ಸ್ ನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಮೇನ್ಸ್ ಬರೀಬೇಕಾದ್ರೆ ಅವರ ಆನ್ಸರ್ಸ್ ಏನಂತಾನೆ ಒಂದು ವ್ಯಾಲ್ಯೂ ಇದ್ದಾಗ ಅಷ್ಟೇ. ದಟ್ಸ್ ವೈ ಐ ಆಮ್ ಸೇಯಿಂಗ್. ಓಕೆ, ಇವಾಗ ಸೊ ಈಗ ಇಲ್ಲಿ ಏನಂತಾನೆ, ಪಾರ್ಟಿಸಿಪೇಷನ್ ಅಲ್ಲಿ ನಮ್ಮ ಹೆಡ್ ಆಫ್ ದ ನೇಷನ್ ಅನ್ನ ನಮಗೆ ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಚೂಸ್ ಮಾಡ್ಕೊಳ್ಳುವಂತಹ ಒಂದು ಪವರ್ ನಮಗೆ ಇರುವಂತದ್ದು. ಸೊ ಹಾಗೇನೆ ಗವರ್ಮೆಂಟ್ ಆಕ್ಟಿವಿಟೀಸ್
ಏನಿರುತ್ತೆ ಅದರಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಅನ್ನ ಮಾಡ್ತೀವಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಬೇಸಿಕಲಿ ಪಾರ್ಟಿಸಿಪೇಷನ್ಗೆ ದೇರ್ ಆರ್ ಮೆನಿ ವೇಸ್. ಯಾವ್ದೆಲ್ಲ ಇದೆ ಅಂತ ನಾನು ಹೇಳಿದೀನಿ. ಸೊ ಸೋಷಿಯಲ್ ಮೀಡಿಯಾ ಮೂಲಕನೂ ನಾವು ಮಾಡ್ತೀವಿ. ಸೊ ಅದರ್ ವೇಸ್ ಅಂತಾರೆ ನಮಗೆ ಇಷ್ಟ ಆಗಲಿಲ್ಲ ಯಾವ್ದು ಆಕ್ಟಿವಿಟೀಸ್ ಅಂತಾನೆ ಪ್ರೊಟೆಸ್ಟ್, ಸ್ಟ್ರೈಕ್ಸ್, ಧರಣೀಸ್, ಲೈಕ್ ಈ ರೀತಿ ಸತ್ಯಾಗ್ರಹ ಈ ತರದ್ದೆಲ್ಲದು ಕೂಡ ಇರುವಂತದ್ದು. ದಿಸ್ ಈಸ್ ದ ಪೀಪಲ್ಸ್ ಪಾರ್ಟಿಸಿಪೇಷನ್. ಗೊತ್ತಾಗ್ತಿದ್ಯಾ? ಸೊ ಇದು ಫಸ್ಟ್ ಥಿಂಗ್. ಅಂಡ್ ದ ಸೆಕೆಂಡ್ ಥಿಂಗ್ ಈಸ್ ಡೆಮೋಕ್ರೆಟಿಕ್ ಗವರ್ಮೆಂಟ್ ಇನ ನೆಕ್ಸ್ಟ್ ಥಿಂಗ್ ಈಸ್ ಏನಿದು? ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ಸ್. ಕಾನ್ಫ್ಲಿಕ್ಟ್ಸ್ ಗಳಂದ್ರೆ ಏನು? ಜಗಳಗಳು, ಹೌದಲ್ವಾ? ಕ್ವಾರಲ್ಸ್ ಅಂತ ಅನ್ನುವಂಥದ್ದು ಅಥವಾ ಸಿಂಪಲ್ ಆಗಿ ಫೈಟ್ ಅಂತ ಅನ್ನುವಂಥದ್ದು. ಈಗ ಯಾವುದೇ ಒಂದು ಮೂಲೆಯಲ್ಲಿ ಅಥವಾ ಒಂದು ಸಿಟಿಸನ್ಸ್ ನಡುವೆ ಜಗಳ ಆಗ್ತಿದೆ ಅಂತಾನೆ ನೋಡ್ಕೊಂಡು ಸುಮ್ಮನೆ ಹತ್ರ ಆಯ್ತು ನೀನ್ ಸಾಯಕಾರು ಸಾಯಿ, ರಕ್ತ ಚುಚ್ಕೊಂಡು ಚಾಕು ಚೂರಿ ಏನಾರು ಮಾಡ್ಕೊಂಡು ಸಾಯಿ, ಗನ್ನ ಸುಮ್ಮನೆ ಇರ್ತಾರ? ಏನ್ ಮಾಡ್ತಾರೆ? ಡೈರೆಕ್ಟ್ಲಿ ದೇ ಕಾಲ್ ಪೊಲೀಸ್. ಸೊ ಈ ಪೊಲೀಸ್ ಅವ್ರು ಬರೋಂಥದ್ದಲ್ಲಿ ಅಂಡರ್ ದ ಗವರ್ಮೆಂಟ್, ಹೌದಾ ಇಲ್ವಾ? ಸೊ ಹಿಯರ್ ಯಾವುದೇ ರೀತಿಯಾದಂತಹ ಕಾನ್ಫ್ಲಿಕ್ಟ್ಸ್ ಗಳನ್ನ ರಿಸಾಲ್ವ್ ಮಾಡೋದು ಕೂಡ ನಮ್ಮ ಒಂದು ಗವರ್ಮೆಂಟಿನ ಏನು ಕೆಲಸ ಮುಖ್ಯವಾಗಿರುವಂಥದ್ದು. ಅದು ಕೂಡ ಒಂದು ಕೀ ಎಲಿಮೆಂಟ್ಸ್ ನಮ್ಮ ಡೆಮೋಕ್ರೆಟಿಕ್ ಗವರ್ಮೆಂಟ್ ಅಲ್ಲಿ. ಕೀ ಎಲಿಮೆಂಟ್ಸ್ ಗಳಂತ ಕರಿತೀವಿ ಇಲ್ಲಿ. ಸೊ ಮೇನ್ ಏನಂತ ಅಂದ್ರೆ ಸಮ್ಟೈಮ್ಸ್ ಈ ಕಾನ್ಫ್ಲಿಕ್ಟ್ಸ್ ಗಳು ಇದೆಯಲ್ಲ, ಜಗಳ ಆಗ್ತಿರೋಂಥದ್ದು, ಇದು ಇಟ್ ಮೇ ಲೀಡ್ಸ್ ಟು ಡೆತ್. ಗೊತ್ತಾಗ್ತಿದ್ಯಾ? ಇವಾಗ ಯಾರಿಗೋ ಒಬ್ಬ ಎಕ್ಸ್ಟ್ರೀಮ್ ಆಗಿ ಪೇಟ್ರಿಯಾಟಿಸಮ್ ಇದೆ ಅಂತ ಅನ್ಕೊಳ್ಳಿ, ಅಂದ್ರೆ ದೇಶಭಕ್ತಿ ಇದೆ ಅಂತ ಅನ್ಕೊಳ್ಳಿ. ನೀವು ನ್ಯೂಸ್ ಗಳೆಲ್ಲ ಕೇಳಿದ್ರೆ ಕೆಲವೊಂದ್ಸತಿ ಇಫ್ ಯು ಜಸ್ಟ್ ಏನಾದ್ರೂ ಜಸ್ಟ್ ಮೆಮೊರಿಗೆ ಬಂತು ಅಂತಂದ್ರೆ ಸ್ಮಾಲ್ ಸಿಲ್ಲಿ ಥಿಂಗ್ಸ್ ಗಳಿಗೆ ಸೊ ಸಾಯಿಸ್ಬಿಟ್ಟಿರ್ತಾರೆ ಅವ್ರನ್ನ, ಹೌದಾ ಇಲ್ವಾ? ಸೊ ಏನೋ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅದು ಏನಾದ್ರೂ ಆಗಿಲ್ಲ, ಸಿಲ್ಲಿ ಮ್ಯಾಟರ್ಸ್ ಗಳಿಗೆ. ಈಗ ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ಸ್ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಏನೋ ಒಂದು ಎಕ್ಸಾಂಪಲ್ಸ್ ಕೊಡೋದಿದ್ರೆ ಪ್ರಾಪರ್ಟಿ ಮ್ಯಾಟರ್, ಹೌದಾ? ಡೈರೆಕ್ಟ್ಲಿ ಅವನ ಪಾಪ ಫುಲ್ ಸ್ವರ್ಗನ ನರಕನೋ ಗೊತ್ತಿಲ್ಲ, ಡೈರೆಕ್ಟ್ ಅಲ್ಲೇ ಸ್ಪಾಟ್ ಔಟ್ ಒಂದೇ ಸತಿ. ಅದನ್ನೇ ಹೇಳ್ತಿರೋಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಬೇಸಿಕಲಿ ಒನ್ ಗ್ರೂಪ್ ಆಫ್ ಪೀಪಲ್ ಅಥವಾ ಇನ್ನೊಂದು ಮ್ಯಾಟರ್ ನ ತಗೊಳೋದಿದ್ರೆ, ಸೊ ಯೂಶಲಿ ನೀವು ನ್ಯೂಸ್ ನ ಕೇಳಿದ್ರೆ ಸೊ ಸರ್ಟನ್ ಗ್ರೂಪ್ ಆಫ್ 3 to 4 ಬಾಯ್ಸ್ ಒಬ್ಬ ಬಾಯ್ ಅನ್ನ ಸೇರಿಸಿ ಕೊಂದಿರೋಂಥದ್ದು. ಸೊ ಯಾಕೆ ಅಂತಂದ್ರೆ ಜಸ್ಟ್ ಫಾರ್ ಎ ಗರ್ಲ್ ಮ್ಯಾಟರ್. ಕೇಳಿದ್ರ ನ್ಯೂಸ್? ಎಲ್ಲರಿಗೂ ಇದೆಲ್ಲ ಗೊತ್ತಿರುತ್ತೆ ನ್ಯೂಸ್. ಸೊ ಏನಂತಂದ್ರೆ ಸೊ ಇಟ್ ಜಸ್ಟ್ ಎಕ್ಸಾಂಪಲ್. ಅದನ್ನೇ ಹೇಳ್ತಿರಂತ. ಏನಾಗುತ್ತೆ ಅಂದ್ರೆ ಒಂದು ಗ್ರೂಪ್ ಫಾರ್ಮೇಶನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಗ್ರೂಪ್ ಆಫ್ ಪೀಪಲ್ ಪ್ರೊಟೆಸ್ಟ್ ಅನ್ನ ಮಾಡ್ಕೊಂಡು ಕೊಲೆ ಮಾಡ್ಬಿಡುವಂಥದ್ದು. ಅಂದ್ರೆ ಎಕ್ಸ್ಟ್ರೀಮಿಟೀಸ್ ಯಾವ ಇದಕ್ಕೆ ಅಂತ ಹೇಳಿ. ಸೊ ಇಲ್ಲಿ ಈ ರೀತಿಯಾದಂತಹ ಕಾನ್ಫ್ಲಿಕ್ಟ್ಸ್ ಗಳನ್ನ ರಿಸಾಲ್ವ್ ಮಾಡೋದಕ್ಕೆ, ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಆ ಎಕ್ಸ್ಟ್ರೀಮ್ ಕಾನ್ಫ್ಲಿಕ್ಟ್ಸ್ ಗಳು ಡೆತ್ ಅನ್ನ ಕಾಸ್ ಮಾಡುವಂಥದ್ದು. ಈ ತರ ಡೆತ್ ಗಳೆಲ್ಲ ಆದಾಗ ಆ ಡೆತ್ ಆಗಿರುವಂತ ಕಮ್ಯುನಿಟಿ ಸುಮ್ಮನೆ ಇರುತ್ತಾ? ಇಲ್ಲ, ಅಗೇನ್ ದೇ ಸ್ಟಾರ್ಟ್ ಪ್ರೊಟೆಸ್ಟಿಂಗ್. ಸೊ ಈ ರೀತಿ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡೋದಕ್ಕೆ ವಿ ನೀಡ್ ಗವರ್ಮೆಂಟ್, ಅಂಡ್ ದಟ್ ಈಸ್ ವಾಟ್ ಡೆಮೋಕ್ರೆಟಿಕ್ ಗವರ್ಮೆಂಟ್ ಅಲ್ಲಿ ಇರುವಂತದ್ದು ಮೇನ್ ಆಗಿ. This is one of the key elements. And here ಇದು ನಾರ್ಮಲ್ ಎಕ್ಸಾಂಪಲ್ ಬಿಡಿ. ಸೊ ಕಾನ್ಫ್ಲಿಕ್ಟ್ಸ್ ಅಂತ ಅಂದಾಗ ಬರೀ ಈ ರೀತಿ ಕಾನ್ಫ್ಲಿಕ್ಟ್ಸ್ ಗಳು ಮಾತ್ರ ಬರುತ್ತಾ? ಇಲ್ಲ, ಟೆರಿಟೋರಿಯಲ್ ಕಾನ್ಫ್ಲಿಕ್ಟ್ಸ್ ಗಳು ಬರುತ್ತೆ. ಈಗ ಆಂಧ್ರ ಪ್ರದೇಶನ ತೆಲಂಗಾಣ ಆಗಿ ಡಿವೈಡ್ ಮಾಡಿದ್ರಲ್ವಾ, ಅಲ್ಲೂ ಕೂಡ ಸರ್ಟನ್ ಕಾನ್ಫ್ಲಿಕ್ಟ್ಸ್ ಗಳಾಯ್ತು, ಹೌದಾ ಇಲ್ವಾ? ಸೊ ಈ ರೀತಿ ಸೊ ಎಲ್ಲಾ ರೀತಿಯಾದಂತಹ ಕಾನ್ಫ್ಲಿಕ್ಟ್ಸ್ ಗಳು ಕೂಡ ನಡೆಯುತ್ತೆ. ಮೇನ್ ಕಾನ್ಫ್ಲಿಕ್ಟ್ಸ್ ಬರುವಂತದ್ದು ಯಾವುದಕ್ಕೆ? ಹೌದಲ್ವಾ? ಎಷ್ಟೊಂದು ವಾಟರ್ ಕಾನ್ಫ್ಲಿಕ್ಟ್ಸ್ ಗಳು ನಡೀತಿದೆ. ಇಂಡಸ್ ವಾಟರ್ಗೆ, ಬ್ರಹ್ಮಪುತ್ರದಲ್ಲಿರುವಂತಹ ವಾಟರ್ಗೆ, ಟೀಸ್ಟಾ ವಾಟರ್ಗೆ, ಇವೆಲ್ಲ ಕೂಡ ರಿವರ್ಸ್. ಇದರಲ್ಲಿರುವಂತಹ ಶೇರಿಂಗ್, ನಮಗೆ ಜಾಸ್ತಿ ಬರಬೇಕು, ಅದು ಫ್ಲೋ ನಮ್ಮ ಸ್ಟೇಟ್ ನಲ್ಲಿ ಏನೋ ಆರಿಜಿನ್ ಆಗಿದ್ದು ನಿಮ್ಮಲ್ಲೆಲ್ಲ ನಮ್ಗೆ ಫ್ಲೋ ಜಾಸ್ತಿ ಬರಬೇಕು ಅಂತ ಹೇಳಿ, ಹೌದಾ ಇಲ್ವಾ? ಓಕೆ, ಈಗ ವಾಟರ್ ಕಾನ್ಫ್ಲಿಕ್ಟ್ಸ್ ನಲ್ಲಿ ಸೊ ಸ್ಪೆಷಲ್ ಆಗಿ ಮೆನ್ಷನ್ ಮಾಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ರಿವರ್ ಕಾವೇರಿ, ಹೌದಲ್ವಾಪ್ಪ? ಕಾವೇರಿ, ಮಹದಾಯಿ ಇದೆಲ್ಲ ಇದೆ. ಸೊ ಈಗ ಬೇಸಿಕಲಿ ನಾವು ತಗೊಂಡ್ರೆ ಸೊ ಮೇನ್ ರೀಸನ್ ಈಗ ಕಾವೇರಿ ರಿವರ್ ಈಗ ನಮ್ಮ ಕರ್ನಾಟಕದಲ್ಲಿ ಇವಾಗ ಏನಿದೆ ಸೊ ಇದನ್ನ ಯೂಶಲಿ KRS, ಹೌದಲ್ವಾ? KRS ಕೃಷ್ಣ ಸಾಗರ್ ಇದಿರುವಂತದ್ದು. ನಾನು ಜಸ್ಟ್ ಬ್ರೀಫ್ ಆಗಿ ಹೇಳ್ತೇನೆ, KRS, ಹೌದಲ್ವಾ? ಕರ್ನಾಟಕದಲ್ಲಿ KRS ಡ್ಯಾಮ್ ಅಂತ ಏನ್ ಹೇಳ್ತೀವಿ ಅದರಲ್ಲಿರುವಂತಹ ವಾಟರ್ ಯಾವುದು? ಹೌದಲ್ವಾ? ಓಕೆ, ದಿಸ್ ಈಸ್ ಇನ್ ಕರ್ನಾಟಕ, ಹೌದಾ? ಈಗ ನೆಕ್ಸ್ಟ್ ತಮಿಳುನಾಡಲ್ಲೂ ಕೂಡ KRS ಡ್ಯಾಮ್ ತರನೇ ಒಂದು ಡ್ಯಾಮ್ ಇದೆ. ಯಾವುದು? ಮೆಟ್ಟೂರ್ ಅಂತ ಅಂತೀವಿ, ಓಕೆನಾ?
ಸೊ ಕರ್ನಾಟಕದಲ್ಲಿ KRS ಡ್ಯಾಮ್ ನಲ್ಲಿ ಕಾವೇರಿ ನೀರಿರುವಂತದ್ದು, ತಮಿಳುನಾಡಿನಲ್ಲಿ ಇದು ಕರ್ನಾಟಕ, ಸೊ ಇದು ತಮಿಳುನಾಡು. ಸೊ ತಮಿಳುನಾಡಲ್ಲೂ ಕೂಡ ಈ ಮೆಟ್ಟೂರ್ ಡ್ಯಾಮ್ ಇದೆ. ಈ ಮೆಟ್ಟೂರ್ ಡ್ಯಾಮ್ ನಲ್ಲೂ ಕೂಡ ಇರುವಂತದ್ದು ಕಾವೇರಿ ಫ್ಲೋನೇ ಇರಬೇಕು. ನಾವು ನೋಡಿದ್ರೆ ಸೊ ಫಸ್ಟ್ ತಮಿಳುನಾಡು ಬರುತ್ತಾ ಕರ್ನಾಟಕ ಬರುತ್ತಾ? ಕರ್ನಾಟಕ. ಇಲ್ಲಿ ಕರ್ನಾಟಕದಲ್ಲಿರುವಂತದ್ದನ್ನ ನಾವು ಅಪ್ಪರ್ ಡ್ಯಾಮ್ ಅಂತ ಅಂತೀವಿ, ತಮಿಳುನಾಡಲ್ಲಿರುವಂತದ್ದನ್ನ ಏನಂತೀವಿ? ಲೋವರ್ ಡ್ಯಾಮ್ ಅಂತ ಅಂತೀವಿ. ಈಗ ಕರ್ನಾಟಕದಲ್ಲಿ ನೀರ್ ಬಿಟ್ರೆ ತಾನೇ ನೆಕ್ಸ್ಟ್ ಆ ಡ್ಯಾಮ್ ಫುಲ್ಫಿಲ್ ಆಗೋದು, ನೆಕ್ಸ್ಟ್ ಲೋವರ್ ಡ್ಯಾಮ್ ಇರುವಂತದ್ದು. ಅದಕ್ಕೆ ತಾನೇ ಇಶ್ಯೂಗಳೆಲ್ಲ ರೈಸ್ ಆಗ್ತಿರುವಂತದ್ದನ್ನ ಐ ಆಮ್ ಜಸ್ಟ್ ಸೇಯಿಂಗ್ ಹೇಗೆ ಇಶ್ಯೂಸ್ ಗಳು ಅರೈಸ್ ಆಗುತ್ತೆ. ಈ ಎರಡೂ ರಿವರ್ ಡ್ಯಾಮ್ ಕೂಡ ಕಾವೇರಿ ವಾಟರ್ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಹೌದಲ್ವಾ? ಸೊ ಬೋತ್ ಡ್ಯಾಮ್ಸ್ ದೇ ಆರ್ ಆನ್ ದ ರಿವರ್ ಕಾವೇರಿ. ಗೊತ್ತಾಗ್ತಿದ್ಯಾ? ಕರ್ನಾಟಕ ತಮಿಳುನಾಡು ಇರುವಂತಹ ಎರಡೂ ಡ್ಯಾಮ್ಗಳು ಕೂಡ ಈ ರಿವರ್ ಕಾವೇರಿ ಮೇಲೆ ಏನಾಗಿರುವಂತದ್ದು? ಡಿಪೆಂಡ್ ಆಗಿರುವಂತದ್ದು. ಗೊತ್ತಾಗ್ತಿದ್ಯಾ? ಇಲ್ಲಿ ನಾವು ನೋಡಿದ್ರೆ ಕರ್ನಾಟಕದಲ್ಲಿ ಸೊ ಪೀಪಲ್ ಇಲ್ಲಿ ಯೂಶಲಿ ಮೈಸೂರು ರೀಜನ್ಸ್ ಎಲ್ಲಾನು ನೋಡಿದ್ರೆ ಸೊ ದೇ ಗ್ರೋ ಸೋ ಮಚ್ ಆಫ್ ಪ್ಯಾಡಿ, ಹೌದಲ್ವಾ? ಸೊ ನೀವೆಲ್ಲಿ ಲೈಕ್ ಟ್ರೈನ್ ಅಲ್ಲಿ ನೀವು ನೋಡ್ತಾ ಹೋದ್ರೆ ಯೂಶಲಿ ದೇ ಗ್ರೋ. ಅವ್ರಿಗೇನಂತಾನೆ ಮೇನ್ ಆಗಿ ಇರಿಗೇಷನ್ ಫೆಸಿಲಿಟೀಸ್ ಗಳಿಗೆ ನೀರಾವರಿ ಎಲ್ಲ ಮಾಡ್ತಾರಲ್ವಾ, ಮೇನ್ ಆಗಿ ಅವರು ಇಲ್ಲಿರುವಂತಹ ರಿವರ್ ಅನ್ನ ಏನ್ ಮಾಡ್ತಾರೆ, ನಮಗೆ ಇರಿಗೇಷನ್ ಪರ್ಪಸ್ಗೆ ಬೇಕು, ನಮಗೆ ಏನಿದೆ ವಾಟರ್ ಅದು ಸಾಲ್ತಾ ಇಲ್ಲ, ಸೊ ಈ ರೀತಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಗಳಿಗೆ ಇರಿಗೇಷನ್ಗೆ ನಮಗೆ ವಾಟರ್ ಬೇಕು ಅಂತ ಹೇಳಿ ಇವ್ರು ಹೇಳ್ತಾರೆ. ಇವರಿಗೆ ಅದು ಕರ್ನಾಟಕದವ್ರು ವಾದ. ಸೊ ಇಲ್ಲಿ ಮೆಟ್ಟೂರ್ ಅಂದ್ರೆ ತಮಿಳುನಾಡಿನಲ್ಲಿ ಇರುವಂತವ್ರು ಸೊ ಎಲ್ಲ ಅವರೇ ಯೂಸ್ ಮಾಡ್ಕೊಂಡ್ರೆ ನಮಗೆ ಯಾವುದೇ ರೀತಿಯಾದಂತಹ ಸೋರ್ಸ್ ಇಲ್ಲ. ನಮಗೆ ಈಗ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶ ಈ ಸೈಡ್ ನ ರೀಜನ್ ನೀವು ನೋಡಿದ್ರೆ ಸೊ ಮಳೆಗಾಲ ಅಲ್ಲಿ ಸೇಮ್ ಇರುತ್ತಾ? ನಮ್ಮ ಕರ್ನಾಟಕದಲ್ಲಿ ಆದಾಗೇನೆ ಹೋಗುತ್ತಾ? ಇಲ್ಲ. ಸೊ ಅವ್ರಿಗೆ ಯೂಶಲಿ ಆಗುವಂತದ್ದು ಯಾವಾಗ? ಅಕ್ಟೋಬರ್, ನವೆಂಬರ್ ಅಥವಾ ನವೆಂಬರ್, ಡಿಸೆಂಬರ್. ಅದನ್ನ ರಿಟ್ರೀಟಿಂಗ್ ಮಾನ್ಸೂನ್ ಅಂತ ಅಂತೀವಿ. ಇದೆಲ್ಲ ಬರುತ್ತೆ ಜಿಯೋಗ್ರಫಿ NCERTs ಮಾಡಿದಾಗ ಹೇಳ್ತೀನಿ. ಸೊ ಈ ಒಂದು ರೀಜನ್ಸ್ ನಲ್ಲಿ ಬರುತ್ತೆ, ಗೊತ್ತಾಗ್ತಿದ್ಯಾ? ಸೊ ಅವರು ಈ ರೀತಿಯಾದಂತಹ ಎಕ್ಸ್ಪ್ಲನೇಷನ್ಸ್ ನ ಕೊಡುವಂತದ್ದು. ಸೊ ಅವರು ಇಲ್ಲಿ ಬಿಟ್ರೆ ನೆಕ್ಸ್ಟ್ ಫ್ಲೋ ಇಲ್ಲೋಗಿ ಈ ಡ್ಯಾಮ್ ತುಂಬುವಂತದ್ದು, ಇಲ್ಲೇ ಬಿಡ್ಲಿಲ್ಲ ಅಂತಾನೆ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂತಹ ಕಾನ್ಫ್ಲಿಕ್ಟ್ಸ್ ಗಳು ಅರೈಸ್ ಆಗ್ತಿರುವಂತದ್ದು. ಈ ಕಾನ್ಫ್ಲಿಕ್ಟ್ಸ್ ಗಳು ಅರೈಸ್ ಆದಾಗ ಸೊ ಸುಮ್ಮನೆ ಇದ್ರೆ ಆಗ್ಬಿಡುತ್ತಾ? ಇಲ್ಲ. ಏನ್ ಮಾಡ್ಬೇಕು? ಆ ಕಾನ್ಫ್ಲಿಕ್ಟ್ಸ್ ಗಳನ್ನ ರಿಸಾಲ್ವ್ ಮಾಡ್ಬೇಕು. ರಿಸಾಲ್ವ್ ಅಂತಾನೆ ಸಾಲ್ವಿಂಗ್, ಗೊತ್ತಾಗ್ತಿದ್ಯಾ? ಸೊ ಎಲ್ಲವೂ ಕೂಡ ಯಾವ್ದ್ರದ್ದು ಒಂದು ಕೀ ಎಲಿಮೆಂಟ್ಸ್ ಆಗಿರುವಂತದ್ದು ಯಾವ್ದ್ರದ್ದು? ಸೊ ನಮ್ಮ ಗವರ್ಮೆಂಟ್ ಇಂದು ಒಂದು ಮೇನ್ ಕೆಲಸ ಆಗಿರುವಂತದ್ದು ಕೀ ಎಲಿಮೆಂಟ್ಸ್ ಆಫ್ ಅದನ್ನ ಡೆಮೋಕ್ರೆಟಿಕ್ ಗವರ್ಮೆಂಟ್ ಅಂತ ಹೇಳ್ತೀವಿ. ಕ್ಲಿಯರ್? ಏನಾದ್ರೂ ಡೌಟಾ? ಕ್ಲಿಯರಾ? ಸೊ ಇದು ಕೀ ಎಲಿಮೆಂಟ್. ಓಕೆ, ನೆಕ್ಸ್ಟ್ ಕೀ ಎಲಿಮೆಂಟ್ ಬರುತ್ತೆ. ಸೊ ಯಾರಾದ್ರೂ ಹೇಳ್ಬೋದಾ ಮೇನ್ ಥಿಂಗ್? ಈಗ ನಾವೆಲ್ಲೇ ಹೋದ್ರೂ ಕೂಡ ನಾವೇನನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ? ಅಲ್ಲ, ನಾರ್ಮಲ್ ಆಗಿ ಈಗ ರಿಚ್ ಅಂಡ್ ಪೂರ್, ಈಗ ನಾನು ಹೇಳೋವಂಥದ್ದು, ಈಗ ಎಲ್ಲರೂ ಇಲ್ಲಿ ಇಷ್ಟು ಜನ ಇದ್ದೀರಲ್ವ, ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ಈಗ ನೀವೆಲ್ಲರೂ ಇದ್ದೀರಲ್ವಪ್ಪ, ಇದು ನಮ್ಮ ಡೆಮೋಕ್ರೆಟಿಕ್ ಕಂಟ್ರಿ. ಈಗ ಯಾರೋ ಒಬ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಅಥವಾ ಯಾರೋ ಚೆನ್ನಾಗಿ ಓದ್ತಿದ್ದಾರೆ, ಚೆನ್ನಾಗಿ ಮಾಡ್ತಿಲ್ಲ ಅಂತ ನಾನು ಮಾಡೋದಕ್ಕಾಗುತ್ತಾ? ನಮಗೇನ್ ಬೇಕಿಲ್ಲಿ? ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ಈಕ್ವಾಲಿಟಿ. ಈಕ್ವಾಲಿಟಿ ಅಂಡ್ ಇನ್ನೊಂದು ಯಾವುದು? ಫ್ರೀಡಮ್ ಇದ್ದೇ ಇರುತ್ತೆ ಬಿಡಿ. ಲಿಬರ್ಟಿ ಇಸ್ ದೇರ್, ಫ್ರೀಡಮ್. ಸೊ ಮೇನ್ ಥಿಂಗ್ ಏನ್ ಬೇಕು? ಬ್ರದರ್ಹುಡ್ ಎಲ್ಲರ ಹತ್ರನೂ ಇರುತ್ತೆ. ಇನ್ನೊಂದು ಹೇಳಿ, ಅದೇ ರೀತಿ ಸೆಕ್ಯೂರಿಟಿ, ಅದು ನೆಕ್ಸ್ಟ್ ಲೆವೆಲ್. ಎಕ್ಸಾಕ್ಟ್ಲಿ. ಏನು? ಜಸ್ಟಿಸ್, ನ್ಯಾಯ ಎಲ್ಲೇ ಹೋದ್ರೂ ಕೂಡ. So here you should know these are the key elements of democratic government. ಒಂದು participation of the people, second is resolving conflicts, and the third is equality and justice ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡಿದ್ರೆ ಈಕ್ವಾಲಿಟಿ ಮತ್ತೆ ಜಸ್ಟಿಸ್ ಏನಿದೆಯಲ್ಲ, ಸೊ ಇದನ್ನ ನಾವು ಇಟ್ ಈಸ್ ಇನ್ಸೆಪರಬಲ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಸೊ ಈಕ್ವಾಲಿಟಿ ಅಂಡ್ ಜಸ್ಟಿಸ್ ನ ನಾವು ಸೊ ಒಂದೇ ಕಾಯಿನ್ ನ ಎರಡು ಫೇಸಸ್ ಅಂತ ಕರಿಬಹುದು, ಹೌದಲ್ವಾ? ಸೊ ದೇ ಆರ್ ದ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಯಾಕೆ ಅಂತಂದ್ರೆ ಈಕ್ವಾಲಿಟಿ ಎಲ್ಲಿರುತ್ತೋ ಅಲ್ಲಿ ಪ್ರಾಪರ್ ನ್ಯಾಯ ಇದೆ ಅಂತ ಹೇಳಿ. ಈಕ್ವಾಲಿಟಿನೇ ಇಲ್ಲ ಅಂತಂದ್ರೆ ಅಲ್ಲಿ ನ್ಯಾಯ ಇದೆ ಅಂತ ನಾವು ಹೇಳ್ತೀವಾ? ಜಸ್ಟಿಸ್ ಮಾಡ್ತಿದ್ದಾರೆ ಅಂತ ಹೇಳ್ತೀವಾ? ನೋ, ವಿ ಸೇ ಇಲ್ಲ, ದಿಸ್ ಇಸ್ ನಾಟ್ ಫೇರ್ ಅಂತ ಅಂದ್ ಬರ್ತೀವಿ. ಫೇರ್ ಅಂತಂದ್ರೆ ಸರಿ ಇಲ್ಲ ಅಂತ ಹೇಳಿ. ಯಾಕೆ ಅಂತಂದ್ರೆ ಅಲ್ಲಿ ನಮಗೆ ಜಸ್ಟಿಸ್ ಸಿಗ್ತಿಲ್ಲ. ಗೊತ್ತಾಗ್ತಿದ್ಯಾ? ಸೊ ಹಿಯರ್ ಈಕ್ವಾಲಿಟಿ ಅಂಡ್ ಜಸ್ಟಿಸ್ ದೇ ಆರ್ ದ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಅಟ್ ದ ಸೇಮ್ ಟೈಮ್ ನಾವೇನಂತ ಹೇಳ್ತೀವಿ ಅಂದ್ರೆ ಈಕ್ವಾಲಿಟಿ ಅಂಡ್ ಜಸ್ಟಿಸ್ ನ ನಾವು ಇಟ್ ಈಸ್ ಇನ್ಸೆಪರಬಲ್ ಅಂತ ಅಂತೀವಿ. ಅಂದ್ರೆ ಎರಡನ್ನೂ ಕೂಡ ನಾವು ಬೇರೆ ಮಾಡೋದಕ್ಕೆ ಆಗೋದಿಲ್ಲ. ದಟ್ಸ್ ವೈ ಅಲ್ವಾ ಅರ್ಲಿ ಡೇಸ್ ಅಲ್ಲೆಲ್ಲ ಎಷ್ಟೋ
ಎಷ್ಟೊಂದು ಪ್ರೊಟೆಸ್ಟ್ ಗಳಾಗಿರ್ಬೋದು, ಎಷ್ಟೊಂದು ನಡೆದಿದ್ದು, ಅನ್ಟಚಬಲ್ಸ್, ದಲಿತ್ಸ್ ಇದೆಲ್ಲ ನೆನಪಿಸ್ಕೊಂಡ್ರೆ ಹೌದಲ್ವಾ. ಹಿಂದಿನ ಕಾಲದಲ್ಲೂ ಕೂಡ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ವಿಮೆನ್ಸ್ ಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಮುಖ್ಯತೆಯನ್ನ ಇಂಪಾರ್ಟೆನ್ಸ್ ಅನ್ನ ಕೊಡ್ತಿರ್ಲಿಲ್ಲ. ವೆನ್ ಯು ಸಿ ದ ವೇದಿಕ್ ಲಿಟ್ರೇಚರ್ ನೆಕ್ಸ್ಟ್ ಬರುತ್ತೆ. ವೇದಿಕ್ ಲಿಟ್ರೇಚರ್ ಬಂದ್ರೆ ಸೊ ಅಲ್ಲಿ ವಿಮೆನ್ಸ್ ಗಳು ಕೂಡ ಪಾರ್ಟಿಸಿಪೇಟ್ ಅನ್ನ ಮಾಡ್ತಿದ್ರು. ಯಾವ್ದ್ರಲ್ಲಿ, ಈಗ ಯಾವ್ದೋ ಒಂದು ಡಿಸ್ಕಷನ್ಸ್ ನಡೀತಿದೆ ಅಂತ ಅಂದ್ರೆ ಅಲ್ಲಿ ಪುರುಷರ ಜೊತೆ ಸೇಮ್ ಮಹಿಳೆಯರು ಕೂಡ ಬಂದು ಅಂದ್ರೆ ಈಕ್ವಲ್ ಇಂಪಾರ್ಟೆನ್ಸ್ ಅನ್ನ ಆ ಕಲ್ಚರ್ ವೇದಿಕ್ ಸಿಸ್ಟಮ್ ನಲ್ಲಿ ನಾವು ನೋಡ್ತೀವಿ. ಅವರು ಕೂಡ ಕಂಪೋಸಿಂಗ್ಸ್ ಅನ್ನ ಮಾಡ್ತಿದ್ರು, ಪೋಯಮ್ಸ್ ಗಳನ್ನ, ಗೊತ್ತಾಗ್ತಿದ್ಯಲ್ಲ. ಸೊ ಈ ರೀತಿ ಎಲ್ಲಾವುದು ಕೂಡ ಇತ್ತು. ಬಟ್ ಆಫ್ಟರ್ ವೇದಿಕ್ ಲಿಟ್ರೇಚರ್ ಏನಾಯ್ತು, ವಿಮೆನ್ಸ್ ಗಳನ್ನ ಏನಾಗಿ ನೋಡ್ತಿದ್ರು, ಜಸ್ಟ್ ಅವ್ರು ಏನಂತ ಅಂದ್ರೆ ದೇ ಹ್ಯಾವ್ ಟು ಗೆಟ್ ಮ್ಯಾರಿಡ್, ಮಕ್ಕಳು, ಸೊ ಲೈಕ್ ಆ ರೀತಿ ಅಂದ್ರೆ ಅವ್ರನ್ನ ಯಾವುದೇ ಅವರು ಹೊರಗಡೆ ಹೋಗ್ಲೇಬಾರ್ದು. ಸೊ ದೇ ಹ್ಯಾವ್ ಟು ಬಿ ಇನ್ಸೈಡ್ ದ ಹೌಸ್, ಯಾವುದೇ ರೀತಿಯಾದಂತಹ ಎಜುಕೇಶನ್ ಸಿಸ್ಟಮ್ ನ ಪ್ರೊವೈಡ್ ಮಾಡುವಂತಿಲ್ಲ. ಈ ರೀತಿಯಾಗಿ ಸರ್ಟನ್ ಬ್ಯಾರಿಯರ್ಸ್ ಗಳನ್ನ ಹಾಕಿದ್ರು ವಿಮೆನ್ಸ್ ಗಳಿಗೆ. ಹೌದಲ್ವಾ. ಸೊ ಈ ಆಗಿಂದನೂ ಈ ರೀತಿ ಇರುವಂತದ್ದು. ಈಗ ನಾರ್ಮಲ್ ಆಗಿ ನೋಡಿದ್ರೆ ಈಗ ಕೋರ್ಟ್ ಅಲ್ಲೂ ಕೂಡ ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ. ಆರ್ಟಿಕಲ್ 14 ಏನಂತ ಹೇಳುತ್ತೆ, ಇಟ್ಸ್ ರೈಟ್ ಟು ಈಕ್ವಾಲಿಟಿ. ಹೌದಾ ಇಲ್ವಾ. ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ ಎಲ್ಲಾ ರೀತಿಯಾದದ್ದು ಅಷ್ಟೇ. ರೈಟ್ ಟು ಈಕ್ವಾಲಿಟಿ ವೆದರ್ ಇಟ್ ಈಸ್ ಎಂಪ್ಲಾಯ್ಮೆಂಟ್ ಅಲ್ಲಾದ್ರೂ ಆಗಿರ್ಬೋದು, ಅಥವಾ ನಮಗೆ ಸಿಗುವಂತಹ ಆಪರ್ಚುನಿಟೀಸ್ ಗಳಾಗಿರ್ಬೋದು, ಅಥವಾ ಲಾ ನಲ್ಲಿ ಆಗಿರ್ಬೋದು, ಗೊತ್ತಾಗ್ತಿದ್ಯಾ. ಸೊ ಎಲ್ಲೂ ಕೂಡ ನಮಗೆ ಸಿಗುವಂತಹ ಆಪರ್ಚುನಿಟೀಸ್ ಅಲ್ಲಿ ಯಾರು ಕೂಡ ಕಿತ್ಕೊಳ್ಳುವಂತದಿಲ್ಲ. ಅಂದ್ರೆ ಎಲ್ಲರಿಗೂ ಕೂಡ ಈಕ್ವಾಲಿಟಿಯನ್ನ ಪ್ರೊವೈಡ್ ಮಾಡಬೇಕು. ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ಗೊತ್ತಾಗ್ತಿದೆ. ಎಲ್ಲರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಸಮ. ಅದಕ್ಕೆ ನೀವು ನೋಡಿದ್ದೀರಾ, ಸೊ ಎಲ್ಲರಿಗೂ ಗೊತ್ತಿದೆ, ಕೋರ್ಟ್ ನಲ್ಲಿ ನಿಲ್ಸಿರ್ತಾರಲ್ಲ ನ್ಯಾಯ ದೇವತೆ ಅಂತ ಅಂದ್ಬಿಟ್ಟು, ಅದು ಏನಾಗಿರುತ್ತೆ ಯಾವಾಗಲೂ ಕೂಡ ಬ್ಲೈಂಡ್ ಫೋಲ್ಡ್ ಆಗಿರುತ್ತೆ. ಹೌದಲ್ವಾ. ಕಣ್ಣಿಗೆ ಕಪ್ಪು ಬಟ್ಟೆಯನ್ನ ಕಟ್ಟಿರ್ತಾರೆ ಯೂಶಲಿ. ಯಾಕೆ ಕಟ್ಟಿರುವಂತದ್ದು, ನ್ಯಾಯ ದೇವತೆ ಅದಕ್ಕೆ ಜೀವ ಎಲ್ರೂ ಇರುತ್ತೆ, ಅದು ಬೊಂಬೆ ಅಲ್ವಾ, ಅದಕ್ಕೆ ಜೀವ ಇಲ್ಬಿಟ್ರೆ ಪಿಲ್ಪಿಲ ಅಂತ ಬಿಟ್ಬಿಟ್ಟೆಲ್ಲ. ದಟ್ ಈಸ್ ಟ್ರೂ. ಬಟ್ ದ ಥಿಂಗ್ ಈಸ್ ಏನಂತ ಅಂತಂದ್ರೆ ಇಲ್ಲಿ ಅದು ಯಾರೋ ಡೆಡ್ ಗೋಟ್, ಇದಕ್ಕೆ ಏನೋ ಡೆಡ್ ಬಾಡಿ ಜೊತೆ ಲೈವ್ ಗೋಟ್ ಹಾಕ್ತಾರೋ ಡೆಡ್ ಗೋಟ್ ಹಾಕ್ತಾರೋ ಅನ್ನೋ ಕೇಳ್ದಂಗೆ ಆಯ್ತದೆ, ಕಾಣಿಸಲ್ಲ ಅಂತ ಅಂದ್ಬಿಟ್ಟು. ಸೊ ಹಿಯರ್ ಏನಂತ ಅಂದ್ರೆ ಯಾಕೆ ಅವ್ರನ್ನ ಬ್ಲೈಂಡ್ ಫೋಲ್ಡ್ ಆಗಿ ಡೆಪಿಕ್ಟ್ ಮಾಡುವಂಥದ್ದು ಅಂತಂದ್ರೆ, ಏನು ನಮ್ಮ ಜಸ್ಟಿಸ್ ಸಿಸ್ಟಮ್ ಇದೆಯಲ್ಲ, ಜುಡಿಷಿಯರಿ ಏನಿದೆಯಲ್ಲ, ಸೊ ಅದಕ್ಕೆ ಭೇದ ಭಾವ ಇಲ್ಲ ಯಾರು ಕೂಡ. ಈಗ ಅವನು ರಿಚ್, ಅವನು ಪೂರ್, ಸೊ ಗೊತ್ತಾಗ್ತಿದ್ಯಾ. ಸೊ ಅವ್ನು ಬಡವ, ಅವನು ಶ್ರೀಮಂತ, ಅಥವಾ ಶಿ ಇಸ್ ಅ ಗರ್ಲ್, ಶಿ ಇಸ್ ಅ ಬಾಯ್, ಗೊತ್ತಾಗ್ತಿದ್ಯಾ. ಈ ರೀತಿ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ, ಅಂದ್ರೆ ಮಾಡ್ತಿಲ್ಲ ಅಂತ ಹೇಳಿ ಅದಕ್ಕೆ ಬ್ಲೈಂಡ್ ಫೋಲ್ಡ್ ಅನ್ನ ಮಾಡಿರೋಂಥದ್ದು. ಅಂದ್ರೆ ಈಗ ನೋಡ್ಬಿಟ್ರೆ ಮೋಸ್ಟ್ಲಿ ಶಕ್ತಿ ದೇವತೆಗೂ ಕೂಡ ಶ್ರೀಮಂತ ಅಂದಿದ ತಕ್ಷಣ ಮೋಸ್ಟ್ಲಿ ಅಟ್ರಾಕ್ಟ್ ಆಗ್ಬಿಟ್ಟು ಜೀವ ಬರ್ಬೋದೇನೋ, ಹೂನೋಸ್ ಅಲ್ವಾ. ಅದಕ್ಕೆ ಹೇಳ್ತಾರಲ್ವಾ ಏನಂತ ಹೇಳಿ, ಒಂದ್ ಗಾದೆ ಏನೋ ಇದೆಯಲ್ರು ಹೇಳ್ತಾರಲ್ಲ, ಏನೋ ಹಣಕ್ಕೆ ಹೆಣನೂ ಕೂಡ ಬಾಯ್ ಬಿಡುತ್ತಂತೆ, ಹೌದಲ್ವಾ. ಸೊ ಮೇ ಬಿ ಅದಕ್ಕೆ ಹೌದು, ದಟ್ ಇಸ್ ಅ ಪ್ರಾಬ್ಲಮ್ ಇದೆ. ಹಣಕ್ಕೆ ಹಣ ನೋಡಿದ್ರೆ, ಅಮೌಂಟ್ ನೋಡಿದ್ರೆ ಎಂತ ಹೆಣನೂ ಕೂಡ ಬಾಯ್ ಬಿಡುತ್ತೆ ಅಂತ ದರ್ ಇಸ್ ಸಮ್ ಪ್ರಾಬ್ಲಮ್ ಅಷ್ಟೇ, ಜಸ್ಟ್ ಅದ್ರ ಗಾದೆ ಮಾತ್ರ. ಸೊ ಹೌದಲ್ವಾ. ಸೊ ಹಾಗಾಗಿ ಮೋಸ್ಟ್ಲಿ ಅವ್ರಿಗೆ ಆಗ್ಲೇ ಗೊತ್ತಾಗಿರ್ಬೋದು. ಆ ಬೊಂಬೆಗೂ ಕೂಡ ಯಾರಾದ್ರೂ ಫುಲ್ ಈ ಅಂಬಾನಿನೋ ಯಾರವನು ಫುಲ್ ಓಡೋಗಿದ್ದಾನಲ್ಲ ಮಲ್ಯ, ಅವನು ಅಷ್ಟೇ. ಈಗ ಫೇಮಸ್ ಅಂತ ಅಂದ್ರೆ ಮಲ್ಯ ತಾನೆ, ಕಿಂಗ್ ಫಿಶರ್ ಅದು ಇದು ಅಂತ ಅಂದ್ಬಿಟ್ಟು ನೋಡಿ ಅವನು ಓಡೋಗಿಲ್ವಾ. ಸೊ ಮೋಸ್ಟ್ಲಿ ಅಂತವ್ರೆಲ್ಲ ಬಂದ್ಬಿಟ್ಟು ಒಂದ್ ಸ್ವಲ್ಪ ದುಡ್ಡು ಹಾಕಿದ್ರೆ ಎಲ್ಲಿ ಆ ಬೊಂಬೆಗೂ ಕೂಡ ಲೈಫ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ಆಗಿನ ಕಾಲದಲ್ಲೇನೆ ಪ್ರೀ ಪ್ಲಾನ್ ಎಲ್ಲ ಮಾಡಿದ್ದು ಅನ್ಸುತ್ತೆ. ನಮಗೇನು ಒಟ್ಟಿನಲ್ಲಿ ಎವ್ರಿ ಒನ್ ಇಸ್ ಈಕ್ವಾಲಿಟಿ ಇರ್ಬೇಕಷ್ಟೇ, ಗೊತ್ತಾಗ್ತಿದ್ಯಾ. ಸೊ ಹಿಯರ್ 3 ಫಾರ್ಮ್ಸ್ ಗಳು ಗೊತ್ತಾಯ್ತಾ. ಅದೇ ಕೀ ಎಲಿಮೆಂಟ್ಸ್ ಗಳು ಯಾವ್ಯಾವುದು? ಓಕೆ, ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ಸ್ ಅಂಡ್ ಈಕ್ವಾಲಿಟಿ ಅಂಡ್ ಜಸ್ಟಿಸ್. ಕ್ಲಿಯರ್? ಇದು ಡೆಮೋಕ್ರೆಟಿಕ್ ಗವರ್ಮೆಂಟ್. ಸೊ ಹಾಗೆ ಫಾರ್ಮ್ಸ್ ಗಳು ಲೈಕ್ ಅದಕ್ಕೆ ಯಾವ ರೀತಿ ಎಕ್ಸಾಂಪಲ್ಸ್ ಗಳು ಇದೆ ಅಂತ ಹೇಳಿ. ಯಾಕಾದ್ರೆ ಏನಾದ್ರು ಡೌಟ್ ಇದೆಯಾ ಆಕ್ಚುಲಿ? ಎನಿ ಡೌಟ್ಸ್? Any doubts? ಈಗ ನೆಕ್ಸ್ಟ್ ನಾವು ನೆಕ್ಸ್ಟ್ ಚಾಪ್ಟರ್ ನೋಡ್ತಿರೋದು ಪಂಚಾಯತ್ और पंचायती राज. ಸೊ ನಿಮಗೆ ಅಲ್ಲಿರುವಂಥದ್ದು ಪಂಚಾಯತಿ ರಾಜ್ ಅಂತ ಹೇಳಿ. ಈಗ
I said, sorry, Ray ಆಗಿರುತ್ತೆ. J. Raj. Here, ನಾನು ಆಗಲೇ ಹೇಳಿದೆ ನಮ್ಮ ಗೌರ್ಮೆಂಟ್ ಎಷ್ಟು ಟೈರ್ ಇಂದು, ನಾಟ್ ಲಾರಿ ಲೋಡೆಡ್ ಟೈರ್ ಅಲ್ಲ, TIER. ಸೊ ಹಿಯರ್ ನಮ್ಮ ಇಂಡಿಯಾದಲ್ಲಿರುವಂತಹ ಗೌರ್ಮೆಂಟ್ ಇಟ್ ಈಸ್ 3 ಟೈರ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಯಾವ್ದಾದ್ರು ಸೆಂಟ್ರಲ್, ಸ್ಟೇಟ್ ಅಂಡ್ ಲೋಕಲ್, ಹೌದಲ್ವಾ? ಸೊ ಇಲ್ಲಿ ಪಂಚಾಯತಿ ಅಂತಂದ್ರೆ ನಾವು ಕೇಳಿರ್ತೀರೋ ಈ ವರ್ಡ್ಸ್ ನ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಅದು ಇದು ಅಂತ ವಿ ಸೇ. ಸೊ ಹಿಯರ್ ಇದು ಯಾವ ಟೈರ್ ನಲ್ಲಿ ಬರುತ್ತಾಗಿದ್ರೆ ಲೋಕಲ್ ಗವರ್ಮೆಂಟ್ಸ್ ನಲ್ಲಿ ಬರುವಂತದ್ದು, ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ನಮಗೆ ತುಂಬಾ ವಿಷಯಗಳು ಬರ್ತಾ ಹೋಗುತ್ತೆ, ವೆದರ್ ಇಟ್ ಇಸ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್, ಗೊತ್ತಾಗ್ತಿದ್ಯಾ? ಸೊ ಇವಾಗ ಇಲ್ಲಿ ನಾವು ನೋಡೋದಾದ್ರೆ ಗ್ರಾಮ ಪಂಚಾಯತಿನಲ್ಲಿ, ಸೊ ಈಗ ಇಲ್ಲಿ ಬರುವಂತದ್ದೆಲ್ಲ ಫಸ್ಟ್ ಬೇಸಿಕ್ ಲೆವೆಲ್, ಲೋಕಲ್ ಲೆವೆಲ್ಸ್ ಇಂದ ತಾನೆ ನಾವು ಅನ್ನುವಂಥದ್ದು. ಸೊ ಅದ್ರಲ್ಲೇನು ಫಸ್ಟ್ ಬರುವಂತದ್ದು ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತಿ ಅಂತ ನಾವೇನ್ ಹೇಳ್ತೀವಿ, ಸೊ ದಟ್ ಈಸ್ ಗ್ರಾಮ ಪಂಚಾಯತ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಗ್ರಾಮ ಪಂಚಾಯತ್ ಅಂತ ಹೇಳ್ತೀವಲ್ವಾ. ಈಗ ಪ್ರತಿಯೊಂದಕ್ಕೂ ಕೂಡ ಈಗ ನಮ್ಮ ನೇಷನ್ ಸೆಂಟ್ರಲ್ ಗವರ್ಮೆಂಟ್ ಇದೆ, ನಮ್ಮ ನೇಷನ್ಗೂ ಕೂಡ ಏನು ಪ್ರೆಸಿಡೆಂಟ್ ಇದ್ದಾರೆ, ಹೌದಲ್ವಾ? ಸೇಮ್ ವೇ ಗ್ರಾಮ ಪಂಚಾಯತಿನಲ್ಲೂ ಕೂಡ ಯಾರಿದ್ದಾರೆ, ವಿ ಹ್ಯಾವ್ ಪ್ರೆಸಿಡೆಂಟ್, ಅದಾಗ್ತಿದ್ಯಾ ಗ್ರಾಮ ಪಂಚಾಯತಿನಲ್ಲಿ. ಸೊ ಈ ಪ್ರೆಸಿಡೆಂಟ್ ಅನ್ನ ಏನಂತ ಕರೀತಾರೆ ಅಂತಂದ್ರೆ ವಿ ಯೂಶಲಿ ಕಾಲ್ ಸರ್ಪಂಚ್ ಅಂತ ಹೇಳ್ತೀವಿ, ಸರ್ಪಂಚ್ ಅಂತ ಹೇಳುವಂಥದ್ದು, ಗೊತ್ತಾಗ್ತಿದ್ಯಾ? ಅಂಡ್ ಇನ್ನ ಉಳಿದಂತಹ ಮೆಂಬರ್ಸ್ ಗಳು ಇರ್ತಾರಲ್ಲ, ದ ಮೆಂಬರ್ಸ್ ಆಫ್ ದ ಗ್ರಾಮ ಪಂಚಾಯತ್ ಯೂಶಲಿ, ಆ ಮೆಂಬರ್ಸ್ ಗಳನ್ನ ನಾವು ಪಂಚ್ ಅಂತ ಕರಿತೀವಿ, ಗೊತ್ತಾಗ್ತಿದ್ಯಾ? ಮೆಂಬರ್ಸ್ ಗಳು, ಇನ್ನು ಮಿಕ್ಕಿದಂತಹ ಜನಗಳು ಯಾರು ಡಿಸ್ಕಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಹವ್ರನ್ನ ನಾವೇನಂತೀವಿ, ಪಂಚ್ ಅಂತ ಅನ್ನುವಂಥದ್ದು. ಬಟ್ ದ ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಪ್ರೆಸಿಡೆಂಟ್ ನ ನಾವು ಅಥವಾ ಹೆಡ್ ಆಫ್ ದ ಗ್ರಾಮ ಪಂಚಾಯತ್ ನ ಏನಂತ ಅಂತೀವಿ, ಇಟ್ ಈಸ್ ಸರ್ಪಂಚ್ ಅಂತ ಅಂತೀವಿ. ಇಲ್ಲಿ ಇದರಲ್ಲಿ ಬೇಸಿಕಲಿ ಏನಂತ ಅಂದ್ರೆ ಗ್ರಾಮ ಪಂಚಾಯತ್ ಏನಿದೆಯಲ್ಲ, GP ಅಂತ ನೆಕ್ಸ್ಟ್ ಇಂದ ಬರೀತೀನಿ, ಸೊ ಸಿಂಪಲ್ ಫಾರ್ಮ್ ಆಗಿ. ಈ ಗ್ರಾಮ ಪಂಚಾಯತ್ ಅನ್ನೋದು ಯಾವ್ದ್ರಿಂದ ಫಾರ್ಮೇಶನ್ ಆಗಿದೆ ಅಂತ ಫಸ್ಟ್ ನಾವು ನೋಡ್ಬೇಕು, ಹೌದಲ್ವಾ? ವಿ ಹ್ಯಾವ್ ಪ್ರೆಸಿಡೆಂಟ್ ಅಂತ ಅಂದೆ, ಮೆಂಬರ್ಸ್ ಇದ್ದಾರೆ ಅಂತ ಅಂದೆ. ಹಾಗಿದ್ರೆ ಗ್ರಾಮ ಪಂಚಾಯತಿಯ ಫಾರ್ಮೇಶನ್ ಹೇಗಾಗಿದೆ, ಯಾವ್ದನ್ನ ನಾವು ಟೋಟಲ್ ಆಗಿ ಗ್ರಾಮ ಪಂಚಾಯತ್ ಅಂತ ಅಂತೀವಿ ಅಂತ ಹೇಳಿ. ಈಗ ನೀವು ಯೂಶಲಿ ನಿಮಗೇನು ಲೈಕ್ ಜಸ್ಟ್ ಇರೋಂಥದ್ದು ಇನ್ಫಾರ್ಮೇಶನ್ ಏನನ್ನ ಅಂತೀವಿ ನಾವು, ಗ್ರಾಮ ಪಂಚಾಯತಿಯಲ್ಲಿ ಏನ್ ಇನ್ಕ್ಲೂಡ್ ಮಾಡ್ಬೋದು? ಸೊ ಯೂಶಲಿ ಏನಂತಂದ್ರೆ ಗ್ರಾಮ ಪಂಚಾಯತ್ ಅಂತ ಹೇಳಿ ಹೇಗೆ ಫಾರ್ಮೇಶನ್ ಆಯ್ತು ಅಥವಾ ಯಾವ್ದನ್ನ ನಾವು ಕರಿತೀವಿ ಇನ್ಕ್ಲೂಡ್ ಆಗಿದೆ ಅಂತಂದ್ರೆ, ಒನ್ ಈಸ್ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಯಾರು, ಹೌದಾ? ಪ್ಲಸ್ ನೆಕ್ಸ್ಟ್ ಗ್ರಾಮ ಸಭಾ, ಗೊತ್ತಾಗ್ತಿದೆಯಲ್ಲ? ಸೊ ಹಿಯರ್ ಗ್ರಾಮ ಪಂಚಾಯತ್ ನ ಪ್ರೆಸಿಡೆಂಟ್ ಸರ್ಪಂಚ್, ಹಾಗೇನೆ ಗ್ರಾಮ ಸಭಾವನ್ನ ಟೋಟಲ್ ಆಗಿ ನಾವೇನಂತ ಅನ್ನುವಂಥದ್ದು ಗ್ರಾಮ ಪಂಚಾಯತ್. ಸೊ ಗೊತ್ತಾಗ್ತಿದೆಯಾ ಫಾರ್ಮೇಶನ್? ಸೊ ಹಿಯರ್ ಗ್ರಾಮ ಪಂಚಾಯತ್ ಇನ್ಕ್ಲೂಡ್ಸ್ ಸರ್ಪಂಚ್ ಅಂಡ್ ದ ಮೆಂಬರ್ಸ್ ಆಫ್ ಗ್ರಾಮ ಸಭಾ. ಈಗ ನಾನಲ್ಲಿ ಏನ್ ಯೂಸ್ ಮಾಡಿದೀನಿ, ಗ್ರಾಮ ಸಭಾ ಅಂತ ಹೇಳಿ ಯೂಸ್ ಮಾಡಿದೀನಿ, ಹೌದಲ್ವಾ? ಸೊ ಹಿಯರ್ ಗ್ರಾಮ ಸಭೆ ಅಂದ್ರೆ ಏನು ಅಂತ ಇವಾಗ ನಾವು ಫಸ್ಟ್ ಇಲ್ಲಿ ತಿಳ್ಕೊಬೇಕು, ಗೊತ್ತಾಗ್ತಿದ್ಯಾ? ಹಿಯರ್ ಗ್ರಾಮ ಸಭಾ, ಗ್ರಾಮ ಅಂತ ಅಂದ್ರೆ ಒಂದು ಸ್ಮಾಲ್ ವಿಲೇಜ್, ಹೌದಲ್ವಾ? ಹಳ್ಳಿ ಅಂತ ಹೇಳ್ತೀವಿ, ವಿಲೇಜ್ ಅಂತ ಅಂತೀವಿ. ಸಭೆ ಅಂತಂದ್ರೆ ಏನು, ಸಭಾ ಅಂತಂದ್ರೆ ಸಭೆ ಅಂತಂದ್ರೆ ಏನೋ ಒಂದು ಮೀಟಿಂಗ್ ಮಾಡುವಂಥದ್ದು, ಡಿಸ್ಕಷನ್ಸ್ಗೆ ಒಂದು ಸಭೆ ಸೇರಿಸುವಂಥದ್ದು, ಹೌದಲ್ವಾ? ಸಭೆ ಸೇರಿಸುವಂತ ಮೇನ್ ಉದ್ದೇಶ ಏನು, ಮೀಟಿಂಗ್ ಮಾಡುವಂಥದ್ದು, ಯಾವ್ದೋ ಒಂದು ಡಿಸಿಷನ್ಸ್ ಗಳನ್ನ ತಗೊಳ್ಳೋದಕ್ಕೆ. ಇಲ್ಲಿ ಗ್ರಾಮ ಸಭಾ ಅಂತ ಅಂದ್ರೆ ಇಟ್ ಈಸ್ ಜಸ್ಟ್ ಏನಂತಂದ್ರೆ ಮೀಟಿಂಗ್ ಆಫ್ ದ ಪೀಪಲ್. ಯಾರು ಒಂದು ಹಳ್ಳಿಯಲ್ಲಿ ಜನಗಳು ಇರ್ತಾರಲ್ವಾ, ಸೊ ಈಗ ಒಂದು ಹಳ್ಳಿಯಲ್ಲಿ ಅಂತಂದ್ರೆ ಅಲ್ಲಿರುವಂತಹ ಜನಗಳನ್ನ ಕರೆಸಿ ಏನಾದ್ರೂ ಪ್ರೋಗ್ರಾಮ್ಸ್ ಅಥವಾ ರೋಡೋ ವಾಟರೋ ಈ ರೀತಿ ಅಲ್ಲಿ ಒಂದು ವಿಲೇಜಿನ ಡೆವಲಪ್ಮೆಂಟ್ಗೆ ಬೇಕಾಗಿದ್ದಂತಹ ಯಾವುದೇ ಒಂದು ವಿಷಯದ ಬಗ್ಗೆ ಮೀಟಿಂಗ್ ಮಾಡೋದಕ್ಕೆ ಏನು ಸಭೆ ಸೇರಿಸ್ತಾರಲ್ವಾ ಆ ಪರ್ಟಿಕ್ಯುಲರ್ ವಿಲೇಜ್ ಅಲ್ಲಿ, ಸೊ ಅದನ್ನ ನಾವು ಗ್ರಾಮ ಸಭಾ ಅಂತ ಹೇಳ್ತೀವಿ. ಕ್ಲಿಯರಾ? ಅಂಡ್ ಈ ಗ್ರಾಮ ಸಭಾ ಏನ್ ನಾನು ಈಗ ಮೀಟಿಂಗ್ ಹೇಳಿದೆ, ಇಲ್ಲಿ ಯಾರೆಲ್ಲ ಇನ್ಕ್ಲೂಡ್ ಆಗ್ತಾರೆ ಅಂತಂದ್ರೆ ಆಲ್ ಅಡಲ್ಟ್ಸ್, ನೆನ್ಪಿಟ್ಕೊಬೇಕು. ಸೊ ದಟ್ ಈಸ್ ಅಬೌವ್ 18 years. ತಿಳಿತಿದ್ಯಾ? ಗ್ರಾಮ ಸಭಾದಲ್ಲಿ ಏನೇ ಮೀಟಿಂಗ್ಸ್ ಗಳು ಹೆಲ್ಡ್ ಆದ್ರೂ ಕೂಡ ಸೊ ಅದರಲ್ಲಿ ಅಬೌವ್ 18 years ಪೀಪಲ್ಸ್ ಗಳು, ದಟ್ ಈಸ್ ಅಡಲ್ಟ್ಸ್ ಗಳು ಎಲ್ಲರೂ ಕೂಡ ಈ ಸಭೆಯಲ್ಲಿ ಇನ್ಕ್ಲೂಡ್ ಆಗ್ತಾರೆ. ಗ್ರಾಮ ಸಭೆ ಅಂದ್ರೆ ಇದೇನೆ, ಗೊತ್ತಾಗ್ತಿದ್ಯಾ? ಆ ವಿಲೇಜ್ ನಲ್ಲಿ ಇರುವಂತಹ ಎಲ್ಲಾ ಪೀಪಲ್ ಗಳು ಅಂದ್ರೆ ದೋಸ್ ಹೂ ಆರ್ ಅಡಲ್ಟ್ಸ್
ದೇ ಟೇಕ್ ಪಾರ್ಟ್ ಇನ್ ದ ಮೀಟಿಂಗ್. ಈಗ ಮೀಟಿಂಗ್ ಆಗುತ್ತೆ ಅಂತಂದೆ, ಹೌದಲ್ವಾ? ಸೊ ಈ ಮೀಟಿಂಗ್ ಆಗ್ಬೇಕು ಅಂತ ಅಂದ್ರೆ ಹೆಡ್ ಇಲ್ಲದೆ ಯಾವುದೇ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತಾ? ಇಲ್ಲ. ಸೊ ಹಿಯರ್ ಆಲ್ ದ ಮೀಟಿಂಗ್ಸ್ ಅಂಡ್ ಡಿಸ್ಕಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಪ್ರೆಸಿಡೆಂಟ್, ದಟ್ ಈಸ್ ಸರ್ಪಂಚ್. ಗೊತ್ತಾಗ್ತಿದ್ಯಾ? ಗ್ರಾಮ ಸಭಾದು. ಸೊ ಎವ್ರಿ ಮೀಟಿಂಗ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಸರ್ಪಂಚ್. ಸೊ ಗೊತ್ತಾಗ್ತಿದ್ಯಾ? ಇಲ್ಲಿ ಒಂದು ಗ್ರಾಮ ಅಂತ ಅಂದ್ರೆ ಯೂಶಲಿ ಅಲ್ಲಿ ಏನಾಗಿರುತ್ತೆ, ಅಲ್ಲಿ ಮತ್ತೆ ಸಮ್ ಡಿವಿಷನ್ಸ್ ಗಳು ಹಾಗೆ ಆಗಿರುತ್ತಲ್ವಾ. ಇಲ್ಲಿ ಆ ಮೀಟಿಂಗ್ಸ್ ಗಳು ಏನಿರುತ್ತಲ್ವಾ ಅದು ಕೇವಲ ಒಂದು ಹಳ್ಳಿಯಲ್ಲಿ ಅಂದ್ರೆ ಒಂದು ಹಳ್ಳಿಯನ್ನ ಇನ್ಕ್ಲೂಡ್ ಮಾಡ್ಕೊಂಡು ಆಗ್ಬಹುದು, ಅಥವಾ 2 or more ವಿಲೇಜಸ್ ಗಳು, ದಟ್ ಈಸ್ ಕ್ಲಸ್ಟರ್ ಆಫ್ ವಿಲೇಜಸ್ ಅಥವಾ ಗ್ರೂಪ್ ಆಫ್ ವಿಲೇಜಸ್ ಗಳನ್ನ ಇನ್ಕ್ಲೂಡ್ ಮಾಡಿ ಮಾಡ್ಕೋಬಹುದು. ತಿಳಿತಿದ್ಯಾ? ಅರ್ಥ ಆಯ್ತಾ? ಸೊ ಹಿಯರ್ ಯಾವುದೇ ಒಂದು ಮೀಟಿಂಗ್ಸ್ ಗಳು ಹೆಲ್ಡ್ ಆಗಬೇಕು ಅಂತ ಅಂದ್ರೂ ಕೂಡ ಇಲ್ಲಿ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಸರ್ಪಂಚ್. ಅಂಡ್ ಆ ಒಂದು ಮೀಟಿಂಗ್ ಗಳು ಏನು ಒಂದು ವಿಲೇಜಸ್ ಗಳನ್ನ ಇನ್ಕ್ಲೂಡ್ ಮಾಡಿ ಆಗಿರ್ಬೋದು, ಅಥವಾ ಗ್ರೂಪ್ ಆಫ್ ವಿಲೇಜಸ್ ಮೋರ್ ದನ್ 2 or 3 ವಿಲೇಜಸ್ ಗಳು ಕೂಡ ಆಗಿರಬಹುದು. ತಿಳಿತಾ? ದಿಸ್ ಈಸ್ ಒನ್ ಮೋರ್ ಪಾಯಿಂಟ್. ಈಗ ಅಲ್ಲಿ ಮ್ಯಾಟರ್ಸ್ ಗಳು ಅಂತ ಬಂದಾಗ ಈಗ ಮೀಟಿಂಗ್ಸ್ ಗಳು ಯಾವ ಉದ್ದೇಶಕ್ಕೋಸ್ಕರ ಆಗ್ಬೋದು? ಡೆವಲಪ್ಮೆಂಟ್ಸ್ ಗಳು, ಲೈಕ್ ಈಗ ರೋಡ್ ಫೆಸಿಲಿಟೀಸ್ ಗಳು ನಮ್ಮ ಹಳ್ಳಿಗೆ ಪ್ರೊವೈಡ್ ಆಗ್ತಿಲ್ಲ, ಯಾವ ರೀತಿಯಾಗಿ ಇದು ಮಾಡಬಹುದು? ಡ್ರೈನೇಜ್ ಸಿಸ್ಟಮ್, ವಾಟರ್ ಸಿಸ್ಟಮ್, ಹೌದಲ್ವಾ? ಅಥವಾ ನೆಕ್ಸ್ಟ್ ಇನ್ ಯಾವ ರೀತಿಯಾದಂತಹ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಗಳನ್ನ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಅದು ಕೂಡ ಕ್ವಾರಲ್ಸ್ ಗಳು, ಕಾನ್ಫ್ಲಿಕ್ಟ್ಸ್ ಗಳು, ಇದೆಲ್ಲ ಒಂದು ಇಶ್ಯೂಸ್ ಗಳನ್ನ ಈ ಗ್ರಾಮ ಸಭಾ ಏನ್ ಮಾಡುತ್ತೆ? ಮೀಟಿಂಗ್ಸ್ ಗಳನ್ನ ಕಂಡಕ್ಟ್ ಮಾಡಿ ಇಶ್ಯೂಸ್ ಗಳನ್ನ ಸಾಲ್ವ್ ಮಾಡುವಂತದ್ದು. ಗೊತ್ತಾಗ್ತಿದ್ಯಾ? ಈಗ ನಾನು ಏನಂತ ಹೇಳಿದೆ, ಗ್ರಾಮ ಸಭಾ ಅದು ಮೀಟಿಂಗ್ ಪ್ಲೇಸ್, ಇದರಲ್ಲಿ ಎಲ್ಲರೂ ಇರ್ತಾರೆ ಅಂತ ಹೇಳಿ. ಇಲ್ಲಿ ಗ್ರಾಮ ಪಂಚಾಯತ್ನ ಹೆಡ್ ಯಾರು? ಸರ್ಪಂಚ್ ಅಥವಾ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಸರ್ಪಂಚ್ ಅನ್ನ ಹೇಗೆ ಎಲೆಕ್ಟ್ ಮಾಡ್ತಾರೆ? ಮೆಂಬರ್ಸ್ ಆಫ್ ವಿಲೇಜ್, ದಟ್ಸ್ ವಾಟ್ ವಿ ಡು ಅಲ್ವಾ? ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಎಲೆಕ್ಟ್ ಮಾಡ್ಬೇಕಾದ್ರೆ ಫುಲ್ ಚಿಕನ್, ಮಟನ್, ಹಾಲು, ಸೀರೆ, ಕುಕ್ಕರ್ ಏನು ಕೊಡ್ತಾರೆ ಹೇಳಿ? ಯಾರ ಸಿಕ್ಕಾಪಟ್ಟೆ ಟಾಂಟ್ ಕೊಡ್ತಿದಾರೆ ಆಗ್ಲಿಂದ. ಚಿಕನ್ ಕೊಡೋದಕ್ಕೆ ಅಲ್ಲ, ಚಿಕನ್ ಕೊಟ್ಟಿರ್ತಾರಲ್ಲ ಬೇಯಿಸ್ಕೊಂಡು ತಿನ್ನಿ ಅಂತ ಅನ್ಬಿಟ್ಟು. ಮೇನ್ ಆಗಿ ಏನ್ ಗೊತ್ತಾ, ಅವ್ರು ಹೆಂಗೆ ನಮಗೆ ಕಿವಿ ಮೇಲೆ ಹೂ ಇಡ್ತಾರೆ ಅಂತ ಹೇಳಿ ವಿಜುವಲ್ ಹೆಂಗ್ ಓದಿಸ್ತಾರೆ ಅಂತ ಕೊಡೋದು ಸುಮ್ಮನೆ ಹಂಗೆ. ಅದೇ ನೋಡಿ, ಯಾರಾದ್ರೂ ಹಾಲಿನ ಪ್ಯಾಕೆಟ್ ಅಥವಾ ಏನಾದ್ರು ಕೊಟ್ಟಿದ್ರೆ ಸಮ್ ಪೀಪಲ್ ವಾಟ್ ದೇ ಡೂ ಅಂದ್ರೆ, ಅಯ್ಯೋ ಅವ್ರು ಋಣ ಕೊಟ್ಟು ಬಿಟ್ಟಿದ್ದಾರೆ ನಮಗೆ ಹಾಲಿಂದ, ನಾನು ಅವ್ರಿಗೆ ಹಾಕೋದು ಅಂತ ಹೋಗ್ತಾರೆ, ಹೌದಲ್ಲ? ಸಮ್ ಮಿಲ್ಕ್ ಅಂತ ಇದಂತ ಹೇಳ್ಬಿಟ್ಟು ದಿಸ್ ಆರ್ ಸಮ್ ಮಿಸ್ಯೂಸಿಂಗ್ ಆಫ್ ಮನಿ. ಅಂದ್ರೆ ಅದೇನೋ ಅವ್ರ ಪೀಪಲ್ ಗಳಿಗೆ ಅಂದ್ರೆ ದೇ ಡೋಂಟ್ ಚೂಸ್ ದೇರ್ ಪ್ರಾಪರ್ ಲೀಡರ್ಸ್, ಏನೋ ಎಮೋಷನ್ಸ್. ನಿಜ ಅವ್ರ ತಂದೆ ತಾಯಿಗಿರುತ್ತೋ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಿರುತ್ತೋ ಎಮೋಷನ್ಸ್ ಗಳು ನಿಜ ಗೊತ್ತಿಲ್ಲ. ಯಾವ್ದು ಥರ್ಡ್ ಪರ್ಸನ್ ಗಳು ಅದು ಕೂಡ ಈ ರೀತಿ ಕೊಟ್ಟಾಗ ತುಂಬಾನೇ ಬರುತ್ತೆ ಎಮೋಷನ್ಸ್ ಗಳು, ಹೌದಲ್ಲ? ಕಾಮನ್ ಥಿಂಗ್ ಅಲ್ವಾ ಅದು? ಓಕೆ. ಗ್ರಾಮ ಪಂಚಾಯತ್ ಅಲ್ಲಿ ಸರ್ಪಂಚ್ ನ ಎಲೆಕ್ಟ್ ಮಾಡುವಂತದ್ದು ಯಾರು ಅಂತಂದ್ರೆ ಗ್ರಾಮ ಸಭಾ ಮೆಂಬರ್ಸ್. ನೆನ್ಪಿಟ್ಕೊಬೇಕು. ಗೊತ್ತಾಗ್ತಿದ್ಯಾ? ಸೊ ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡುವಂತದ್ದು, ಸರ್ಪಂಚ್ ನ ಎಲೆಕ್ಟ್ ಮಾಡೋದು ಗ್ರಾಮ ಸಭಾದಲ್ಲಿ ಯಾರೆಲ್ಲ ಮೆಂಬರ್ಸ್ ಗಳು ಇನ್ಕ್ಲೂಡ್ ಆಗಿರ್ತಾರೆ, ಈ ಎಲ್ಲಾ ಮೆಂಬರ್ಸ್ ಗಳು ಕೂಡ ಸೇರಿ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಏನ್ ಮಾಡಿರ್ತಾರೆ? ಪ್ರೆಸಿಡೆಂಟ್ ಅನ್ನ ಎಲೆಕ್ಟ್ ಅನ್ನ ಮಾಡಿರುವಂತದ್ದು. ತಿಳಿತಾ? ಇವಾಗ ನಾವು ಯೂಶಲಿ ಈಗ ಒಂದು ವಿಲೇಜ್ ಇದೆ ಅಂತ ಅಂದ್ರೆ, ಒಂದು ವಿಲೇಜ್ ಅಂತ ಕನ್ಸಿಡರ್ ಮಾಡಿದ್ರೆ ಎಗೇನ್ ಆ ವಿಲೇಜ್ ಒಂದು ಹಳ್ಳಿನ ಮತ್ತೆ ಏನ್ ಮಾಡ್ತಾರೆ? ಕುಗ್ರಾಮಗಳಾಗಿ ಡಿವೈಡ್ ಮಾಡ್ತಾರೆ. ಕುಗ್ರಾಮ ಅಂತಂದ್ರೆ ಅಗೇನ್ ದೇ ಆರ್ ಡಿವೈಡೆಡ್ ಇಂಟು ಸ್ಮಾಲರ್ ಏರಿಯಾಸ್ಗಳು. ಸೊ ಅದನ್ನ ನಾವೇನಂತ ಅಂತೀವಿ ಅಂದ್ರೆ ಏನು? ಪ್ರತಿಯೊಂದು ವಿಲೇಜ್ನು ಕೂಡ ಮತ್ತೆ ಸ್ಮಾಲರ್ ಏರಿಯಾಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಅದನ್ನ ನಾವೇನಂತೀವಿ? ವಾರ್ಡ್ಸ್ ಅಂತ ಅಂತೀವಿ. ಸೊ ಈ ವಾರ್ಡ್ಸ್ ಅನ್ನ ನೋಡ್ಕೊಳ್ಳೋದಕ್ಕೆ ಮತ್ತೆ ಅವ್ರನ್ನ ಮತ್ತೆ ಎಲೆಕ್ಟ್ ಮಾಡ್ತಾರೆ. ಸೊ ಯಾರು ಹೆಡ್ ಆಗಿರ್ತಾರೆ? ಪ್ರೆಸಿಡೆಂಟ್ ಲೈಕ್ ಇರ್ತಿ ಮತ್ತೆ ಎಲೆಕ್ಷನ್ಸ್ ಮೂಲಕ ಈ ವಾರ್ಡ್ಸ್ ಅನ್ನ ನೋಡ್ಕೊಳ್ಳೋದನ್ನ ನಾವೇನಂತ ಅಂತೀವಿ? ಯೂಶಲಿ ವಾರ್ಡ್ ಮೆಂಬರ್ಸ್ ಅಂತ ಅನ್ನೋದು. ಗೊತ್ತಾಗ್ತಿದೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ವಿಲೇಜ್ ಇಟ್ ಈಸ್ ಡಿವೈಡೆಡ್ ಇಂಟು a smaller areas. So they get elected again. ಈ ಒಂದು ವಾರ್ಡ್ಸ್ ಅನ್ನ ನೋಡ್ಕೊಳ್ಳೋದಕ್ಕೆ ಮತ್ತೆ ಅವರಿಗೆ ಹೆಡ್ಸ್ ಗಳು ಬೇಕಲ್ವಾ? ಸೊ ಅವ್ರನ್ನ ಮತ್ತೆ ಎಲೆಕ್ಟ್ ಮಾಡ್ತಾರೆ. ಸೊ ಅಂತವ್ರನ್ನ ನಾವೇನಂತೀವಿ? ವಾರ್ಡ್ ಮೆಂಬರ್ ಅಂತ ಅಂತೀವಿ. ಸೊ ಇವರಿಗೂ ಕೂಡ ನಾವೇನಂತೀವಿ? ಯೂಶಲಿ ಪಂಚ್ ಅಂತ ಅನ್ನುವಂಥದ್ದು. ಸೊ ಅದಕ್ಕೆ that's why I have said ಇಲ್ಲಿ ಸೊ ಮೆಂಬರ್ಸ್ ಗಳನ್ನ ನಾವು ಪಂಚ್ ಅಂತ ಅನ್ನುವಂಥದ್ದು. ಸೊ ಹೆಡ್ಡಿನ ಕೆಳಗೆ ಇವರೆಲ್ಲ ಬರುವಂತದ್ದು. ಗೊತ್ತಾಗ್ತಿದ್ಯಾ? ಈಗ ಒಂದು ವಿಲೇಜ್ ಅಂತ ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತ್ ಇದೆ. ಸೊ ಅದರ ಪ್ರೆಸಿಡೆಂಟ್ ಬಂದು ಯಾರು? ಇಲ್ಲಿರುವಂತಹ ಪ್ರೆಸಿಡೆಂಟ್. ಸೊ ದಟ್ ಈಸ್ ಸರ್ಪಂಚ್. ಗೊತ್ತಾಗ್ತಿದ್ಯಾ? ಇಲ್ಲಿರುವಂತಹ ಹೆಡ್. ಸೊ ಈ ವಿಲೇಜ್ ಮತ್ತೆ ಡಿವೈಡ್ ಆಗಿ ವಾರ್ಡ್ಸ್ ಗಳಾಗುತ್ತೆ. ಸೊ ಈ ವಾರ್ಡ್ ಅನ್ನ
ವಾರ್ಡ್ ಅನ್ನ ನೋಡ್ಕೊಳ್ಳೋದಕ್ಕೆ ಮತ್ತೆ ಪೀಪಲ್ಸ್ ಗಳು ಎಲೆಕ್ಟ್ ಆಗ್ತಾರೆ, ಅವ್ರನ್ನ ನಾವು ವಾರ್ಡ್ ಮೆಂಬರ್ಸ್ ಗಳು ಅಂತ ಅಂತೀವಿ. ಸೊ ಇವ್ರುಗಳು ಪಂಚ್ ಅಂದ್ರೆ ಯೂಶಲಿ ಸರ್ಪಂಚಿನ ಕೆಳಗೆ ಪಂಚ್, ದಟ್ ಈಸ್ ವಾರ್ಡ್ ಮೆಂಬರ್ಸ್. ಗೊತ್ತಾಗ್ತಿದೆ ಯಾವ ರೀತಿ ಅಂತ ಹೇಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಸ್ಮಾಲ್ ಸೊ ನಾವು ಲಕ್ಷ್ಮೀಕಾಂತ್ ಸ್ಟ್ಯಾಂಡರ್ಡ್ ಬುಕ್ಸಿಗೆ ಹೋದಾಗೆಲ್ಲ ಸೊ ಇಷ್ಟೊಂದು ಡೀಟೇಲ್ ಆಗಿ ಅಂದ್ರೆ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಬೇಸಿಕ್ ನಮಗೆ ಗೊತ್ತಿದ್ರೆ ಸರ್ ಇನ್ನೂ ಕೂಡ ಕೆಲವೊಂದು ಟಿಪ್ಸ್ ಗಳು ಅಥವಾ ಕೆಲವೊಂದು ಪಾಯಿಂಟ್ಸ್ ಗಳಲ್ಲಿ ಯಾವುದು ಇಲ್ಲ ಲಕ್ಷ್ಮೀಕಾಂತ್ ನಲ್ಲಿ, ಇಟ್ ಈಸ್ ಆಲ್ ಹೈ ಲೆವೆಲ್. ಬಟ್ ಕೆಲವೊಂದ್ಸರಿ ಇಂತಹ ಪಾಯಿಂಟ್ಸ್ ಗಳನ್ನೇ UPSC ನಲ್ಲಿ ಪ್ರಿಲಿಮ್ಸ್ ನಲ್ಲಿ ತುಂಬಾನೇ ಕೇಳಿದ್ದಾರೆ. ತಿಳಿತಿದ್ಯಾ? ಸೊ ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಥಿಂಗ್. ಈಗ ನಾನು ಹೇಳಿದೆ ಗ್ರಾಮ ಪಂಚಾಯತಿ ಅಂತಾನೆ ಯೂಶಲಿ ಏನು ಸರ್ಪಂಚ್ ಮತ್ತೆ ಗ್ರಾಮ ಸಭಾ ಇಷ್ಟನ್ನು ಸೇರಿಸಿ ನಾವೇನಂತ ಅನ್ನುವಂಥದ್ದು ಗ್ರಾಮ ಪಂಚಾಯತ್ ಅಂತ ಹೇಳ್ತೀವಿ. ಈಗ ಎಲೆಕ್ಷನ್ಸ್ ಕಂಡಕ್ಟ್ ಮಾಡಿದಾಗ್ಲೂ ಕೂಡ ಅಲ್ಲಿ ಟೆನ್ಯೂರ್ ಅಂತ ಇರುತ್ತಲ್ವಾ, ಟರ್ಮ್ ಆಫ್ ಇಯರ್ಸ್ ಅಂತ ಇರುತ್ತೆ, ಹೌದಲ್ವಾ? ಎಷ್ಟು? 5. ಸಿಮಿಲರ್ ವೇ ಗ್ರಾಮ ಪಂಚಾಯತಿಗೆ ಎಷ್ಟು? ಎಸ್, ಸೊ ದ ಟರ್ಮ್ ಈಸ್ ಎಷ್ಟು ಅಂತಾನೆ ಅವರು 5 ವರ್ಷಗಳ ಕಾಲ ಇರುವಂತದ್ದು ಒಂದು ಎಲೆಕ್ಷನ್ಸ್. ಎವ್ರಿ 5 ಇಯರ್ಸ್ ಮತ್ತೆ ಏನು ರೀ ಎಲೆಕ್ಷನ್ಸ್ ಗಳು ಕಂಡಕ್ಟ್ ಆಗ್ತಾ ಇರುತ್ತೆ. ಕ್ಲಿಯರಾ? ಬಾಪಂತಿದ್ದೀರಾ? ಓಕೆ, ಇಷ್ಟ ಆಯ್ತಾ? ಇವಾಗ ಗ್ರಾಮ ಪಂಚಾಯತಿಗೆ ಪ್ರೆಸಿಡೆಂಟ್ ಆಯ್ತು, ನೆಕ್ಸ್ಟ್ ಅಲ್ಲಿ ಇರುವಂತಹ ವಾರ್ಡ್ ಮೆಂಬರ್ಸ್ ಗಳು ಆಯ್ತು. ಈಗ ಮೇನ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾರಾದ್ರೂ ಸೂಪರ್ವೈಸ್ ಮಾಡಲೇಬೇಕಲ್ವಾ, ವೆದರ್ ದ ಆಕ್ಟಿವಿಟೀಸ್ ಆರ್ ಗೋಯಿಂಗ್ ಆನ್ ಪ್ರಾಪರ್ಲಿ ಆರ್ ನಾಟ್ ಅಂತ. ಯಾರು ಬೇಕು? ಎಸ್, ಇಟ್ ಈಸ್ ಸೆಕ್ರೆಟರಿ. ದಟ್ ಈಸ್ ಸೆಕ್ರೆಟರಿ. ಗೊತ್ತಾಗ್ತಿದ್ಯಾ? ಈ ಗ್ರಾಮ ಪಂಚಾಯತ್ಗೆ ನೋಡ್ಕೊಳ್ಳೋದಕ್ಕೆ ನಮಗೆ ಏನ್ ಬೇಕು ಪ್ರಾಪರ್ ಆಗಿ? ವಿ ವಾಂಟ್ ಅ ಸೆಕ್ರೆಟರಿ. ಸೊ ಸೆಕ್ರೆಟರಿ ಗ್ರಾಮ ಪಂಚಾಯತ್ ಅಲ್ಲಿ ಇರ್ತಾರೆ ಅಂಡ್ ಆಲ್ಸೋ ಅಲ್ಲಿ ಗ್ರಾಮ ಸಭೆನು, ಗ್ರಾಮ ಪಂಚಾಯತ್ ಅಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ? ಗ್ರಾಮ ಸಭಾ, ಹೌದಲ್ವಾ? ಸೊ ಈ ಸೆಕ್ರೆಟರಿ ಏನ್ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇರ್ತಾರೆ, ಹಿ ಈಸ್ ದ ಸೆಕ್ರೆಟರಿ ಆಫ್ ಗ್ರಾಮ ಸಭಾ 2. ಗೊತ್ತಾಗ್ತಿದ್ಯಾ? ಸೆಕ್ರೆಟರಿ is same for both ಗ್ರಾಮ ಪಂಚಾಯತ್ and ಗ್ರಾಮ ಸಭಾ. These are the very important points. ಗೊತ್ತಾಗ್ತಿದ್ಯಾ? ಸೊ ಸೆಕ್ರೆಟರಿ ಇದಾರಲ್ಲ, ಸೊ ಇವರು ಗ್ರಾಮ ಪಂಚಾಯತ್ ಹಾಗೆ ಗ್ರಾಮ ಸಭಾ ಎರಡಕ್ಕೂ ಕೂಡ ಸೇಮ್ ಆಗಿರ್ತಾರೆ. ಅಂಡ್ ನೋಟ್ ಮಾಡ್ಕೊಳ್ಬೇಕಾಗಿರೋ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಗ್ರಾಮ ಪಂಚಾಯತಿಯ ಹೆಡ್ ಯಾರು? ಪ್ರೆಸಿಡೆಂಟ್, ಸರ್ಪಂಚರು. ಅವ್ರನ್ನ ಯಾರು ಎಲೆಕ್ಟ್ ಮಾಡಿರ್ತಾರೆ? ಗ್ರಾಮ ಸಭಾ ಪೀಪಲ್ ಅಲ್ವಪ್ಪ. ಬಟ್ ಇಲ್ಲಿ ಸೆಕ್ರೆಟರಿ ಅನ್ನೋದನ್ನ ಯಾರು ಎಲೆಕ್ಟ್ ಮಾಡಿರ್ತಾರೆ? ಎಸ್, ಎಕ್ಸಾಕ್ಟ್ಲಿ. ಈ ಸೆಕ್ರೆಟರಿ ಯಾರಿದಾರಲ್ವಾ ಇವರನ್ನೇ ಎಲೆಕ್ಟ್ ಮಾಡಿರುವಂತದ್ದು ಗವರ್ಮೆಂಟ್. ನೆನ್ಪಿಟ್ಕೊಬೇಕು. ಸೊ ಪ್ರೆಸಿಡೆಂಟ್ ಸರ್ಪಂಚನ ಎಲೆಕ್ಟ್ ಮಾಡಿರುವಂತದ್ದು ಗ್ರಾಮ ಸಭಾ ಮೆಂಬರ್ಸ್. ಬಟ್ ಏನಂತ ಅಂದ್ರೆ ಸೆಕ್ರೆಟರಿಯನ್ನ ಎಲೆಕ್ಟ್ ಮಾಡಿರುವಂತದ್ದು ಯಾವುದು? ಗವರ್ಮೆಂಟ್. ಸೊ ಸೆಕ್ರೆಟರಿನೇ ರೆಸ್ಪಾನ್ಸಿಬಲ್ ಗವರ್ಮೆಂಟ್ಗೆ. ಈಗ ವಿಲೇಜ್ ನಲ್ಲಿ ಪ್ರಾಪರ್ ಫಂಕ್ಷನಿಂಗ್ ಆಗ್ತಿದ್ಯಾ, ಅಲ್ಲಿ ತಗೊಂಡಿರುವಂತಹ ಸ್ಕೀಮ್ಸ್ ಗಳಾಗಿರ್ಬೋದು, ಏನ್ ವಿಲೇಜ್ ಡೆವಲಪ್ಮೆಂಟ್ಸ್ ಗಳಿಗೆ ಅದೆಲ್ಲ ಪ್ರಾಪರ್ ಆಗಿ ನಡೀತಿದ್ಯಾ? ಸೊ ಪ್ರತಿಯೊಂದು ಸೂಪರ್ವೈಸಿಂಗ್ ಆಕ್ಟಿವಿಟೀಸ್ ಮಾನಿಟರಿಂಗ್ ಯಾವ್ದು ಕೆಲಸ? ಸೆಕ್ರೆಟರಿದು. ಸೊ ಹಿಯರ್ ಸೆಕ್ರೆಟರಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಗವರ್ಮೆಂಟ್. ತಿಳಿದಿದೆಯಾ? ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಹಾಗೇನೆ ಯಾವುದೇ ಇವಾಗ ಮೀಟಿಂಗ್ಸ್ ಗಳು ಕಂಡಕ್ಟ್ ಮಾಡಿದ್ರು ಕೂಡ ಗೊತ್ತಾಗ್ತಿದ್ಯಾ? ಸೊ ಈಗ ಯಾವುದೋ ಒಂದು ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಸೊ ಅದನ್ನ ಕಂಡಕ್ಟ್ ಮಾಡಿ, ಸೊ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋಕೆ ಏನ್ ಪ್ರೊಸೀಡಿಂಗ್ಸ್ ಗಳು ನಡೆಯುತ್ತಾರೋ ಮೀಟಿಂಗ್ಸ್ ಗಳು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಸೊ ಇಟ್ಕೊಳ್ಳೋ ಅಂತದ್ದು ವೆನ್ ದ ಗವರ್ಮೆಂಟ್ ಆಕ್ಟ್ಸ್ he has to submit. ಗೊತ್ತಾಗ್ತಿದ್ಯಾ? ವೆನ್ ದ ಗವರ್ಮೆಂಟ್ ಆಸ್ಕ್ಸ್ ದ ಸೆಕ್ರೆಟರಿ ಸೊ ಅಬೌಟ್ ದ ಪ್ರೊಸೀಡಿಂಗ್ಸ್ ಆಗಿರ್ಬೋದು, ಅಲ್ಲಿರುವಂತಹ ಏನೇ ಆಕ್ಟಿವಿಟೀಸ್ ಗಳ ಬಗ್ಗೆ, ಸೊ ಸೆಕ್ರೆಟರಿ ಇಸ್ ಆನ್ಸರಬಲ್ ಟು ಗವರ್ಮೆಂಟ್ ಅಂಡ್ he has to provide all the necessary records to the government. ತಿಳಿದಿದ್ಯಾ? ಸೆಕ್ರೆಟರಿ ಟೆನ್ಯೂರ್ ಟರ್ಮ್ ಹೇಗೆ ಎಲೆಕ್ಟ್ ಆಗುವಂತದ್ದು, ವಿಲೇಜ್ ನ ಹೇಗೆ ಡಿವೈಡ್ ಆಗ್ತಾರೆ, ಯಾರು ಹೆಡ್, ಕಷ್ಟ ಆಗ್ತಿದ್ಯಾ? ಅರ್ಥ ಆಗ್ತಿದೆ ತಾನೆ? ಓಕೆ. ಸೊ ಇದು ಗ್ರಾಮ ಪಂಚಾಯತ್. ಈಗ ನಾವು ಗ್ರಾಮ ಸಭಾದು ನಾವು ಕೆಲವೊಂದು ಫಂಕ್ಷನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಗ್ರಾಮ ಸಭಾ ಅಂತ ಹೇಳಿ ಗೊತ್ತಾಗ್ತಿದ್ಯಾ? ಸೊ ಇವಾಗ ಐ ಸೆಡ್ ಈಗ ಗ್ರಾಮ ಪಂಚಾಯತಿ ಏನು ಫಾರ್ಮೇಶನ್ ಆಗಿದೆ ಅಂತ ಹೇಳಿದ್ರೆ ಸೊ ಗ್ರಾಮ ಪಂಚಾಯತಿ ಆಗಿರೋದು ಯಾವ್ದ್ರಿಂದ? ಯಾವ್ದ್ರಿಂದ? ಹಿಯರ್ ಗ್ರಾಮ ಸಭಾ ಏನಿದೆಯಲ್ಲ, ಸೊ ಇಟ್ ಪ್ಲೇಸ್ ಅ ಕೀ ರೋಲ್ ಇನ್ ದ ಫಾರ್ಮೇಶನ್ ಆಫ್ ಗ್ರಾಮ ಪಂಚಾಯತ್. ಹೌದಾ ಇರೋ? ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಗ್ರಾಮ ಸಭಾ ಇಂದನೇ ಗ್ರಾಮ ಪಂಚಾಯತ್
ಪಂಚಾಯತಿ ಆಗಿರುವಂಥದ್ದು. ಬಿಕಾಸ್ ಅಲ್ಲಿರುವಂತಹ ಮೆಂಬರ್ಸ್ಗಳು ಎಲೆಕ್ಟ್ ಮಾಡಿರುವಂತಹದ್ದು ಹೆಡ್. ಸೊ ನಂತರ ಅವರೇ ಕೂಡ ಏನ್ ಮಾಡುವಂಥದ್ದು ಪಂಚ್ಗಳು, ವಾರ್ಡ್ ಮೆಂಬರ್ಸ್ಗಳನ್ನ ಎಲೆಕ್ಟ್ ಮಾಡಿರುವಂಥದ್ದು. ಟೋಟಲಿ ದಟ್ಸ್ ವೈ ವಿ ಸೇ ಗ್ರಾಮ ಪಂಚಾಯತ್ನ ಏನಂತ ಅನ್ನುವಂಥದ್ದು ಇನ್ಕ್ಲೂಡ್ ಆಗಿದೆ ಅನ್ನುವಂಥದ್ದು ಸರ್ಪಂಚ್ ಮತ್ತೆ ಪಂಚ್ ಅಥವಾ ಗ್ರಾಮ ಸಭಾ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತೀವಿ. ಸೊ ದಟ್ಸ್ ವೈ ಗ್ರಾಮ ಸಭಾ ಏನಿದೆಯಾ ಇಟ್ ಪ್ಲೇಸ್ ಅ ಕೀ ರೋಲ್ ಇನ್ ದ ಫಾರ್ಮೇಶನ್ ಆಫ್ ಗ್ರಾಮ ಪಂಚಾಯತ್. ಗೊತ್ತಾಗ್ತಿದ್ಯಾ? ಅಂಡ್ ದ ನೆಕ್ಸ್ಟ್ ಥಿಂಗ್, ಗ್ರಾಮ ಸಭೆದು ಮೇನ್ ವರ್ಕ್ ಏನು? ಸಭಾ ಅಂತ ಏನು ಕರಿತೀವಿ? ಮೀಟಿಂಗ್ಸ್ ಗಳನ್ನ ಹೆಲ್ಡ್ ಮಾಡುವಂಥದ್ದು. ಈಗ ಒಂದು ವಿಲೇಜ್ ನಲ್ಲಿ ಯಾವುದೇ ಒಂದು ಪ್ಲಾನ್ಸ್ ಗಳನ್ನ ಏನು ಅಥವಾ ವರ್ಕ್ಸ್ ಅನ್ನ ನಾವು ಕೈಗೊಳ್ಬೇಕು ಅಂತ ಅಂದ್ರೂ ಕೂಡ ಸಲ ಏನ್ ಮಾಡ್ತಾರೆ, ಫಸ್ಟ್ ಆ ವಿಲೇಜ್ಗೆ, ಆ ಹಳ್ಳಿಗೆ ಒಳಿತಾಗ್ತಿದ್ಯಾ, ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಅಂತ ಹೇಳಿ ಪ್ರಾಪರ್ ಡಿಸಿಷನ್ಸ್ ಅಥವಾ ಡಿಸ್ಕಷನ್ಸ್ ಗಳು ಏನಿದೆ ಸೊ ಅದನ್ನ ಎಲ್ಲದನ್ನು ಕೂಡ ಪೀಪಲ್ ಮುಂದೆ ಪ್ರೆಸೆಂಟ್ ಮಾಡುವಂಥದ್ದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆ ವರ್ಕ್ ಮಾಡುವಂಥದ್ದು ಗ್ರಾಮ ಸಭಾ. ಬಿಕಾಸ್ ಸಭಾ ಅಂತಂದ್ರೆ ಅದೇನೇನೆ. ಸೊ ಎಲ್ಲಾ ಪ್ಲಾನ್ಸ್ ಗಳು ಏನ್ ವಿಲೇಜಸ್ ನಲ್ಲಿ ತಗೊಳ್ತಾರೆ ಸೊ ಅದನ್ನೆಲ್ಲದೂ ಕೂಡ ದೇ ಪ್ರೆಸೆಂಟ್ ಇಟ್ ಬಿಫೋರ್ ದ ಪೀಪಲ್. ಸೊ ದಿಸ್ ಈಸ್ ದ ನೆಕ್ಸ್ಟ್ ಥಿಂಗ್. ಅಂಡ್ ಗ್ರಾಮ ಸಭಾದ ನೆಕ್ಸ್ಟ್ ಇನ್ನೊಂದು ಏನಂತ ಅಂದ್ರೆ, ಈಗ ಗ್ರಾಮ ಪಂಚಾಯತಿಯಲ್ಲಿ ಯಾವುದೋ ಒಂದು ವರ್ಕ್ ಈಗ ನಡಿಬೇಕು, ಇವಾಗ ಯಾವುದೋ ಒಂದು ಅಪ್ರೂವಲ್ ನ ಕೊಡ್ಬೇಕು ಅಂತ ಅಂದ್ರೆ ಸೊ ಈಗ ಗ್ರಾಮ ಪಂಚಾಯತ್ ಸುಮ್ಮನೆ ಹಾಗೆ ವರ್ಕ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಾಗತ್ತಾ? ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋ ಹಾಗೆ, ಸೊ ಈಗ ಯಾವುದೋ ಒಂದು ವಾಟರ್ ವರ್ಕ್ ಗೊತ್ತಾಗ್ತದೆ, ಯಾವುದೋ ಒಂದು ಪೈಪ್ ಲೈನ್ ಅನ್ನ ಒಂದು ವಿಲೇಜ್ ನಲ್ಲಿ ತೆಗಿಬೇಕು ಅಥವಾ ಪೈಪ್ ಲೈನ್ ಅನ್ನ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ಇವಾಗ ಫಸ್ಟ್ ಗ್ರಾಮ ಪಂಚಾಯತ್ ಓನ್ ಆಗಿ ಡಿಸಿಷನ್ಸ್ ಗಳನ್ನ ತಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡುತ್ತಾ? ಏನ್ ಬೇಕು ಅದಕ್ಕೆ? ಎಸ್, ಏನ್ ಬೇಕು? ಡಿಸ್ಕಷನ್ಸ್ ಗಳು ಬೇಕು. ಅಂಡ್ ಆಲ್ಸೋ ಡಿಸ್ಕಷನ್ಸ್ ಗಳ ಜೊತೆಗೆ ಏನಿದೆಯಲ್ಲ ಸೊ ಗ್ರಾಮ ಸಭಾ ಏನ್ ಮಾಡ್ಬೇಕು? ಅಪ್ರೂವಲ್ ಅನ್ನ ಕೊಡಬೇಕು. ಗ್ರಾಮ ಪಂಚಾಯತ್ ನಲ್ಲಿ ಯಾವುದೇ ಒಂದು ಆಕ್ಟಿವಿಟೀಸ್ ಗಳು ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ಬೇಕು ಅಂತಂದ್ರೆ ಯಾವ್ದ್ರ ಅಪ್ರೂವಲ್ ತುಂಬಾನೇ ಮುಖ್ಯ? ಗ್ರಾಮ ಸಭಾದ ಅಪ್ರೂವಲ್. ಸೊ ವಿತೌಟ್ ದ ಅಪ್ರೂವಲ್ ಆಫ್ ಗ್ರಾಮ ಸಭಾ, ಗ್ರಾಮ ಪಂಚಾಯತ್ ಕೆನಾಟ್ ಟೇಕ್ ಎನಿ ಆಕ್ಷನ್ಸ್. ಗೊತ್ತಾಗ್ತಿದೆ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ಗ್ರಾಮ ಸಭಾ ಏನಿದೆಯಲ್ಲ ಸೊ ಇದು ಅಲ್ಲಿ ಏನ್ ವರ್ಕರ್ಸ್ ಗಳು ಮಾಡ್ತಾ ಇರ್ತಾರಲ್ವಾ ಏನು, ಯಾಕಂದ್ರೆ ಗ್ರಾಮ ಸಭಾ ಅವರ ತಾನೇ ಎಲೆಕ್ಟ್ ಮಾಡಿದ್ದಂಥದ್ದು ಅವರ ರೆಪ್ರೆಸೆಂಟೇಟಿವ್ಸ್ ಗಳನ್ನ. ಸೊ ಆ ರೆಪ್ರೆಸೆಂಟೇಟಿವ್ಸ್ ಗಳು ವೆದರ್ ದೇ ಆರ್ ಏನು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಫಂಕ್ಷನ್ಸ್ ಗಳನ್ನ ನಡೆಸ್ತಾ ಇದ್ದಾರಾ ಇಲ್ವಾ, ಈ ರೀತಿಯಾಗಿ ಮಾನಿಟರಿಂಗ್ ಅನ್ನ ಮಾಡುವಂತಹ ಕೆಲಸವನ್ನು ಕೂಡ ಯಾರ್ದು? ಗ್ರಾಮ ಸಭಾದು. ಯಾಕೆ ಮಾನಿಟರಿಂಗ್ ನೆಸೆಸರಿ? ಯಾಕೆ ಮಾನಿಟರಿಂಗ್ ನೆಸೆಸರಿ? ಜನರಲ್ ಆಗಿ ಕೇಳೋದಾದ್ರೆ ಎಕ್ಸಾಕ್ಟ್ಲಿ ಅವರು ತಮ್ಮ ಒಂದು ಏನ್ ಅಧ್ಯಕ್ಷತೆ ಇರುತ್ತಲ್ವಾ, ಪವರ್ ಅನ್ನ ಏನ್ ಕೊಟ್ಟಿರ್ತೀವಿ ಅದನ್ನ ಅವರು ಮಿಸ್ಯೂಸ್ ಮಾಡ್ಕೊಬಾರ್ದು. ಸೊ ಯಾವುದೇ ರೀತಿಯಾಗಿ ಅಲ್ಲಿ ಇನ್ಇಕ್ವಾಲಿಟೀಸ್ ಗಳನ್ನ ಪ್ರೊವೈಡ್ ಮಾಡಬಾರ್ದು, ಜನರಿಗೆ ಡಿಸ್ಕ್ರಿಮಿನೇಷನ್ ಅನ್ನ ಮಾಡಬಾರ್ದು. ಮೇನ್ ಥಿಂಗ್ ಇಸ್ ಮಿಸ್ಯೂಸಿಂಗ್ ದ ಮನಿ ಅಂಡ್ ಪವರ್. ಎಲ್ಲೂ ಕೂಡ ಮಿಸ್ಯೂಸ್ ಮಾಡಬಾರ್ದು ಅನ್ನುವಂಥದ್ದು ಮೇನ್ ಉದ್ದೇಶ. ಗೊತ್ತಾಗ್ತಿದ್ಯಲ್ಲ? ಹಾಗಾಗಿ ಗ್ರಾಮ ಸಭಾ ಯಾವಾಗ್ಲೂ ಕೂಡ ಗ್ರಾಮ ಪಂಚಾಯತಿಯನ್ನ ಏನಂತಂದ್ರೆ ಲೈಕ್ ಅದರ ಆಕ್ಟಿವಿಟೀಸ್ ಗಳನ್ನ ಯಾವಾಗ್ಲೂ ಕೂಡ ನೋಡ್ತಿರೋಂಥದ್ದು. ಅಂಡ್ ಗ್ರಾಮ ಪಂಚಾಯತ್ ಏನಿದೆಯಲ್ಲ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗ್ರಾಮ ಸಭಾ. ಗ್ರಾಮ ಸಭಾದಲ್ಲಿ ಏನೇ ಕ್ವೆಶನ್ಸ್ ಗಳು ಕೇಳಿದ್ರು ಕೂಡ, ಏನೇ ಆಕ್ಟಿವಿಟೀಸ್ ಗಳನ್ನ ತಗೊಂಡ್ರು ಕೂಡ ಅದು ಅದರ ಡಿಸಿಷನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಈಗ ಏನೋ ಒಂದು ಆಕ್ಟಿವಿಟೀಸ್ ಗಳು ತಪ್ಪಾಯ್ತು ಅಂದ್ರೆ ವೈ ಇಟ್ ಈಸ್ ರಾಂಗ್, ಯಾಕೆ ಅದು ತಪ್ಪಾಯ್ತು, ವೈ ಇಟ್ ಹ್ಯಾಪನ್ ರಾಂಗ್, ಲೈಕ್ ಈ ರೀತಿಯಾಗಿ ಅದು ಆನ್ಸರ್ಸ್ ಅನ್ನ ಕೊಡ್ಬೇಕು. ತಿಳಿತಾ? ಸೊ ದಿಸ್ ಈಸ್ ದ ಫಸ್ಟ್ ಥಿಂಗ್. ಈಗ ಗ್ರಾಮ ಸಭಾದ ಎಲ್ಲದೂ ಕೂಡ ಅರ್ಥ ಆಯ್ತಾ? ಯಾವ್ದನ್ನ? ಎಲ್ಲಾದ್ರು ವರ್ಕ್ಸ್ ಅದ. ಸೊ ನಥಿಂಗ್ ಇಲ್ಲೇನಂತ ಅಂದ್ರೆ ಇವಾಗ ಗ್ರಾಮ ಪಂಚಾಯತಿಲಿ ಹಲವಾರು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಗಳನ್ನ ಅದು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಈಗ ಯಾವ್ದೋ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಗಳು, ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ಒಂದು ವಿಲೇಜ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಎಷ್ಟೊಂದು ಸ್ಕೀಮ್ಸ್ ಗಳು ಬರ್ತಾ ಇರ್ತವೆ. ಒಂದು ಏರಿಯಾ ಡೆವಲಪ್ಮೆಂಟ್ಗೆ ಅವ್ರಿಗೆ ಇಷ್ಟು ಫಂಡ್ಸ್ ಗಳಂತ ಅಂದ್ಬಿಟ್ಟು ರಿಲೀಸ್ ಮಾಡ್ತಾರೆ ಆಯ್ತಾ. ಈ ಗ್ರಾಮ ಪಂಚಾಯತಿ ಅದನ್ನ ಮಾಡಬೇಕು ಅಂತಂದ್ರೆ ಮುಂದೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಅಪ್ರೂವಲ್ ಬೇಕು. ಈಗ ನಮ್ಮಲ್ಲಿ ಅಷ್ಟೇ ಒಂದು ಲಾ, ಈಗ ಒಂದು ಆಕ್ಟ್ ನ ಲಾ ಆಗಿ ಕನ್ವರ್ಟ್ ಮಾಡಬೇಕು, ಒಂದು ಆಕ್ಟ್ ಅನ್ನ ತರಬೇಕು ಅಂತಂದ್ರೆ ಅಲ್ಲಿ ಏನು ನಮಗೆ ಗೌರ್ಮೆಂಟ್ ಅಪ್ರೂವಲ್ ಮುಖ್ಯ, ಹೌದಲ್ವಾ? ಯೂನಿಯನ್ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭಾದಲ್ಲಿ ಫಸ್ಟ್ ಬಿಲ್ ಪಾಸ್ ಮಾಡ್ತಾರೆ, ನಂತರ ರಾಜ್ಯಸಭಾಗೆ ಹೋಗುತ್ತೆ, ನಂತರ ಅದೇನು ಪ್ರೆಸಿಡೆಂಟ್ ಸಿಗ್ನೇಚರ್ ಆಗಿ ಅಲ್ಲಿ ನಂತರ ಅದು ಅಪ್ರೂವಲ್ ಆಗುವಂಥದ್ದು, ಹೌದಲ್ವಾ? ಸೊ ಸಿಮಿಲರ್ ವೇ ಯಾವುದೇ ಒಂದು ಆಕ್ಟಿವಿಟೀಸ್ ಗಳು ಅಥವಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಗ್ರಾಮ ಪಂಚಾಯತಿ ಅಂತಂದ್ರೆ ಗ್ರಾಮ ಸಭಾದಲ್ಲಿ ಡಿಸ್ಕಸ್ ಮಾಡಿ ಅದು ಅಪ್ರೂವಲ್ ನ ಕೊಡಬೇಕು.
ಗ್ರಾಮ ಸಭಾ ಅಪ್ರೂವಲ್ ಕೊಟ್ರೆ ಗ್ರಾಮ ಪಂಚಾಯತಿ ನೆಕ್ಸ್ಟ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗಳನ್ನ ತಗೊಳ್ಳೋದು. ಸೊ ಹಿಯರ್ ಬೇಸಿಕಲಿ ಏನಂತಂದ್ರೆ ಗ್ರಾಮ ಸಭಾ ಅಪ್ರೂವಲ್ ಅನ್ನ ಮಾಡಬೇಕು ಗ್ರಾಮ ಪಂಚಾಯತಿ ಆಕ್ಟಿವಿಟೀಸ್ ಗಳನ್ನ. ಟಿಲ್ ದೆನ್ ಇಟ್ ಈಸ್ ನಾಟ್ ಎಲಿಜಿಬಲ್ ಅಂತ ಹೇಳ್ತೀವಿ ಅಷ್ಟೇ. ಕ್ಲಿಯರಾ? ಓಕೆ. ಹಿಯರ್ ಈಗ ಇದು ಗ್ರಾಮ ಸಭಾದಾಯ್ತು. ಈಗ ನೆಕ್ಸ್ಟ್ ನೋಡುವಂಥದ್ದು ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತ್ ಈಗ ಗ್ರಾಮ ಪಂಚಾಯತ್ ಅಂತಂದ್ರೆ ಯಾವುದೇ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಗಳು, ಈಗ ಒಂದು ವಿಲೇಜ್ ಇದೆ ಅಂತಂದ್ರೆ ಅದು ಯಾವಾಗ್ಲೂ ಹಳ್ಳಿಯಾಗೆ ಇರೋದಕ್ಕೆ ಇಷ್ಟಪಡ್ತಾರೆ ಅಲ್ಲಿರುವಂತಹ ಜನಗಳು. ಸೊ ಅದು ಹಾಗೆ ಇರುತ್ತೆ ಅನ್ನೋ. ಸೊ ನಾವೇ ಹೇಳ್ತೀವಲ್ವಾ, ನಾವು ಅಂದ್ರೆ ಲೈಕ್ ಜನರಲ್ ಆಗಿ ಹೇಳೋದಾದ್ರೆ, ನಾನು ಫಸ್ಟ್ ಬಂದಾಗ ಹೀಗಿರ್ಲೇ ಇಲ್ಲ, ಎಷ್ಟು ಡೆವಲಪ್ ಆಗಿದೆ, ಆಲ್ರೆಡಿ ಟಾರ್ ರೋಡ್ಸ್ ಗಳು ಬಂದಿದೆ, ಕಾಂಕ್ರೀಟ್ ರೋಡ್ಸ್, ವಾಟರ್ ಲೈನ್ಸ್ ಎಲ್ಲ ಬಂದಿದೆ, ಎಲೆಕ್ಟ್ರಿಸಿಟಿ ಬೇಸ್, ಹೌದಲ್ವಾ, ವಿ ಕಾಲ್ ಇಟ್. ಸೊ ಇಲ್ಲಿ ಗ್ರಾಮ ಪಂಚಾಯತಿ ಏನ್ ಮಾಡುತ್ತೆ ಅಂತಂದ್ರೆ ರೆಗ್ಯುಲರ್ ಆಗಿ ಯಾವುದೇ ಒಂದು ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಗಳು ಬಂತು ಅಂತಂದ್ರೆ ಅದನ್ನ ಏನ್ ಎಕ್ಸಿಕ್ಯೂಟ್ ಮಾಡುತ್ತಲ್ವಾ, ಏನ್ ಇಂಪ್ಲಿಮೆಂಟೇಷನ್ ಮಾಡುತ್ತಲ್ವಾ, ದಟ್ ಈಸ್ ದ ಮೇನ್ ವರ್ಕ್ ಆಫ್ ಗ್ರಾಮ ಪಂಚಾಯತ್. ಇಟ್ ಪ್ಲೇಸ್ ಅ ಕೀ ರೋಲ್, ಇಟ್ ಪ್ಲೇಸ್ ಅ ವೈಟಲ್ ರೋಲ್ ಅಥವಾ ಇಂಪಾರ್ಟೆಂಟ್ ರೋಲ್ ಇನ್ ಇಂಪ್ಲಿಮೆಂಟಿಂಗ್ ದ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಆಫ್ ಫಾರ್ ದ ವಿಲೇಜಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಮೇನ್ ಆಗಿ ಇದು ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಗಳೇನಿರುತ್ತೆ ವಿಲೇಜಿನ ಒಂದು ಡೆವಲಪ್ಮೆಂಟ್ ಗೆ, ಅಂತಹ ಪ್ರೋಗ್ರಾಮ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡುವಂತದ್ದು, ಇಂಪ್ಲಿಮೆಂಟ್ ಮಾಡೋದನ್ನ ಮಾಡುತ್ತೆ. ಏನಾದ್ರೂ ಡೌಟಾ? ಓಕೆನಾ? ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂಡ್ ಆಸ್ ಐ ಸೆಡ್, ವರ್ಕ್ ಆಫ್ ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ ಅಲ್ಲಿ ಏನೇ ವರ್ಕ್ ಆದ್ರೂ ಕೂಡ ಅದರ ಅಪ್ರೂವಲ್ ಎಲ್ಲಿ ಸಿಗ್ಬೇಕು ನಮಗೆ? ಗ್ರಾಮ ಸಭಾದಿಂದ ಸಿಗ್ಬೇಕು. ಅಂಡ್ ಹಿಯರ್ ಹಲವಾರು ವಿಲೇಜಸ್ ಗಳಲ್ಲಿ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಸಭೆ ಇದೆ ಅಂತ ಅಂದ್ರೆ ಯೂಶಲಿ ಗ್ರಾಮ ಸಭಾನ ನಾವು 2 ಡಿಪಾರ್ಟ್ಮೆಂಟ್ಸ್ ಗಳಾಗಿ ಅಥವಾ ಕಮಿಟೀಸ್ ಗಳಾಗಿ ಡಿವೈಡ್ ಅನ್ನ ಮಾಡ್ತೀವಿ. ಗೊತ್ತಾಗ್ತಿದ್ಯಾ? ಒಂದನ್ನ ನಾವು ಕನ್ಸ್ಟ್ರಕ್ಷನ್ ಕಮಿಟಿ ಅಂತ ಹೇಳ್ತೀವಿ, ಇನ್ನೊಂದನ್ನ ನಾವು ಡೆವಲಪಿಂಗ್ ಕಮಿಟಿ ಅಂತ ಹೇಳ್ತೀವಿ. ಡೆವಲಪ್ಮೆಂಟಲ್ ಕಮಿಟಿ, ಇನ್ನೊಂದನ್ನ ಕನ್ಸ್ಟ್ರಕ್ಷನ್ ಕಮಿಟಿ ಅಂತ ಹೇಳಿ. ಸೊ ಆಸ್ ದ ನೇಮ್ ಸಜೆಸ್ಟ್ ಮಾಡ್ತಿರೋ ಹಾಗೆ ಡೆವಲಪ್ಮೆಂಟಲ್ ಕಮಿಟಿ ಅಂತಾನೆ ಒಂದು ವಿಲೇಜ್ ನಲ್ಲಿ ಯಾವ್ದಾದ್ರು ಸ್ಕೀಮ್ಸ್ ಗಳು ಅಭಿವೃದ್ಧಿ ಏನಾಗಬೇಕು ಅಥವಾ ಸ್ಕೀಮ್ಸ್ ಗಳು ಅಥವಾ ಆಕ್ಟಿವಿಟೀಸ್ ಗಳು ಬಂದಾಗ ಈ ಕಮಿಟಿ ನೋಡುವಂಥದ್ದು. ಇನ್ನೊಂದ್ ಕಡೆ ಕನ್ಸ್ಟ್ರಕ್ಷನಲ್ ಕಮಿಟೀಸ್ ಅಂತಂದ್ರೆ ಯೂಶಲಿ ಅಲ್ಲಿ ಈಗ ಗವರ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್ಸ್ ಗಳಾಗಿರ್ಬೋದು, ಹಾಸ್ಪಿಟಲ್ಸ್ ಗಳಾಗಿರ್ಬೋದು, ರೋಡ್ ದಟ್ ಇಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಗಳಿಗೆ, ವಾಟರ್ ಫೆಸಿಲಿಟೀಸ್, ಈ ರೀತಿಯಾದಂತಹ ಆಕ್ಟಿವಿಟೀಸ್ ಗಳನ್ನ ಈ ಒಂದು ಕನ್ಸ್ಟ್ರಕ್ಷನಲ್ ಕಮಿಟೀಸ್ ಅಂದ್ರೆ ಸಮ್ ಸ್ಟೇಟ್ಸ್ ಅಥವಾ ಸಮ್ ವಿಲೇಜಸ್ ಗಳಲ್ಲಿ ಈ ಗ್ರಾಮ ಸಭಾದಲ್ಲಿ ಈ ರೀತಿ ಕಮಿಟೀಸ್ ಗಳನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಏನಂತಾನೆ, ಈಗ ಆಬ್ವಿಯಸ್ಲಿ ವರ್ಕ್ ಡಿವೈಡ್ ಆಯ್ತು ಅಂತಾನೆ ಆ ವರ್ಕ್ ನ ಎಫಿಷಿಯನ್ಸಿಯಾಗಿ ಮೂವ್ ಆನ್ ಮಾಡ್ಬೋದು ಅಂತ. ಈಗ ನಮ್ಮಲ್ಲಿ ಈಗ ಒಂದು ಗೌರ್ಮೆಂಟ್ ಇದೆ ಅಂತಂದ್ರೆ ಅಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ಸ್ ಗಳು ಇರುತ್ತೆ. ಈಗ ಒಂದು ಆಫೀಸ್ ಗಳಲ್ಲಿ ಹೋಯ್ತು ಅಂತಂದ್ರೆ ಅಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ಸ್ ವೈಸ್ ಬರುತ್ತಲ್ವಾ. ಸೊ ಸೇಮ್ ವೇ ವಿ ಹ್ಯಾವ್ 2 committees ಅಂಡರ್ ಗ್ರಾಮ ಸಭಾ. ಒನ್ ಇಸ್ ಕನ್ಸ್ಟ್ರಕ್ಷನ್ ಕಮಿಟಿ ಅಂಡ್ ಅದರ್ ಒನ್ ಇಸ್ ಡೆವಲಪ್ಮೆಂಟಲ್ ಕಮಿಟಿ. ಸೊ ಹಿಯರ್ ಯಾವೆಲ್ಲ ಮೆಂಬರ್ಸ್ ಗಳು ಇನ್ಕ್ಲೂಡ್ ಆಗ್ತಾರೆ ಅಂತ ಅನ್ನೋದು ಇಂಪಾರ್ಟೆಂಟ್. ಯಾವೆಲ್ಲ ಮೆಂಬರ್ಸ್ ಗಳು ಇನ್ಕ್ಲೂಡ್ ಆಗ್ತಾರೆ? ಯಾವೆಲ್ಲ ಮೆಂಬರ್ಸ್ ಗಳು ಇನ್ಕ್ಲೂಡ್ ಆಗ್ತಾರೆ 2 ಕಮಿಟೀಸ್ಗೆ? ಆಗ್ತಿದ್ಯಾ? 2 ಕಮಿಟೀಸ್ ಗಳೇನಿದೆ ಅದರಲ್ಲಿ ಯಾವ ಮೆಂಬರ್ಸ್ ಗಳು ಇರ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಗ್ರಾಮ ಪಂಚಾಯತ್ ಮೆಂಬರ್ಸ್. ಗ್ರಾಮ ಪಂಚಾಯತ್ ಮೆಂಬರ್ಸ್ ಗಳಾಗಿರೋದು ಅಂದ್ರೆ ಫಾರ್ಮೇಶನ್ ಎಲ್ಲಾಗಿರುತ್ತೆ ಗ್ರಾಮ ಸಭಾದಿಂದ ತಾನೆ. ಸೊ ಹಿಯರ್ ದ ಮೆಂಬರ್ಸ್ ಆಫ್ ಗ್ರಾಮ ಪಂಚಾಯತ್ ಅಂಡ್ ದ ಮೆಂಬರ್ಸ್ ಆಫ್ ಗ್ರಾಮ ಸಭಾ, ದೇ ಆರ್ ಇನ್ಕ್ಲೂಡೆಡ್ ಇನ್ ದೀಸ್ ಕಮ್ಯುನಿಟೀಸ್. ಈ 2 ಕಮ್ಯುನಿಟೀಸ್ ಗಳಲ್ಲಿ ಈ ಮೆಂಬರ್ಸ್ ಗಳು ಏನಿರ್ತಾರೆ ಒಟ್ಟಾಗಿ ವರ್ಕ್ ಮಾಡುವಂತದ್ದು. ದೇ ವರ್ಕ್ ಟುಗೆದರ್ ಈ ಒಂದು ಕಮಿಟೀಸ್ ಗಳಲ್ಲಿ. ಕ್ಲಿಯರ್ ಆಯ್ತಾ? ಗ್ರಾಮ ಪಂಚಾಯತ್ ಎನಿ ಡೌಟ್? ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ? ಕಮಿಟೀಸ್ ಕನ್ಸ್ಟ್ರಕ್ಷನಲ್ ಕಮಿಟಿ ಅಂಡ್ ಡೆವಲಪ್ಮೆಂಟಲ್ ಕಮಿಟಿ ಅಷ್ಟೇ. 2 ಕನ್ಸ್ಟ್ರಕ್ಷನಲ್ ಕಮಿಟಿ ಅಂತಾನೆ ಆಸ್ ಐ ಸೆಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಗಳು, ಬಿಲ್ಡಿಂಗ್ಸ್, ಹಾಸ್ಪಿಟಲ್ಸ್, ರೋಡ್ಸ್, ಈ ರೀತಿದು. ಡೆವಲಪ್ಮೆಂಟಲ್ ಕಮಿಟೀಸ್ ಅಂತಾನೆ ಗವರ್ಮೆಂಟ್ ಏನಾದ್ರೂ ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿರುತ್ತಲ್ವಾ, ಸೊ ಲೈಕ್ ಆ ಒಂದು ವಿಲೇಜಿನ ಅಭಿವೃದ್ಧಿಗೋಸ್ಕರ ಅಷ್ಟೇ. ಓಕೆ. ಸೊ ಇವಾಗ ನಾವು ವರ್ಕ್ ಆಫ್ ಗ್ರಾಮ ಪಂಚಾಯತ್ ಅನ್ನ ನೋಡೋಣ. ವರ್ಕ್ ಆಫ್ ಪಂಚಾಯತ್ ಏನೆಲ್ಲ ವರ್ಕ್ಸ್ ಅನ್ನ ಮಾಡ್ಬೋದು? ಯಾರಾದ್ರೂ ಹೇಳ್ಬೋದಾ? ಅದೆಲ್ಲ ಯಾವ್ದು ಬರುತ್ತೆ? ಆಸ್ ಐ ಸೆಡ್ 2 ಕೊಟ್ನಲ್ಲ. ಕನ್ಸ್ಟ್ರಕ್ಷನ್ ಗೊತ್ತಾಗ್ತಿದ್ಯಾ? ಸೊ ಫಸ್ಟ್ ಒನ್ ಇಸ್ ಕನ್ಸ್ಟ್ರಕ್ಷನ್, ಮೇನ್ ಥಿಂಗ್, ಹೌದಲ್ವಾ? ಸೊ ಒಂದು ವಿಲೇಜ್ ನಲ್ಲಿ ಹೇಗೆ ಅರ್ಬನ್ ಅಂತಂದ್ರೆ ಸಿಟಿನಲ್ಲಿ ಹೇಗೆ
ಬಿಲ್ಡಿಂಗ್ಸ್ ಗಳಾಗಿರ್ಬೋದು, ಹಾಸ್ಪಿಟಲ್ ಫೆಸಿಲಿಟೀಸ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಅಥವಾ ಯಾವುದೇ ರೀತಿ ಒಂದು ಬೇಸಿಕ್ ನೀಡ್ಸ್ ಗಳನ್ನ ತಗೊಬೇಕು ಅಂತಾನೆ ಹೇಗೆ ಇಲ್ಲಿ ನಮಗೆ ಡಿಫಿಕಲ್ಟಿ ಅನ್ಸೋದಿಲ್ಲ, ಹಾಗೇನೆ ವಿಲೇಜಸ್ ಗಳಲ್ಲೂ ಕೂಡ ಸೇಮ್ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಬೇಕು. ಹೌದಾ ಇಲ್ವಾ? ಸೊ ಸೇಮ್ ವೇ, ಸೊ ಈ ವರ್ಕ್ ಆಫ್ ಪಂಚಾಯತ್ ಹೇಗೆ ಅಂತಂದ್ರೆ ಈ ಕನ್ಸ್ಟ್ರಕ್ಷನಲ್ ಒಂದು ವರ್ಕ್ ಏನಿರ್ತಲ್ಲ ರಿಲೇಟೆಡ್ ಟು ಇನ್ಫ್ರಾಸ್ಟ್ರಕ್ಚರ್, ರೋಡ್ ಆಗಿರ್ಬೋದು, ಡ್ರೈನೇಜ್ ಸಿಸ್ಟಮ್, ಸಗದಾಗ್ತಿದೆ ಅಲ್ಲಿ ವಾಟರ್ ಫೆಸಿಲಿಟೀಸ್ಗಳು, ಎಲೆಕ್ಟ್ರಿಸಿಟಿ, ಈ ರೀತಿಯಾಗಿ ಓವರ್ ಆಲ್ ನೋಡೋದಾದ್ರೆ ನಾವು ಕನ್ಸ್ಟ್ರಕ್ಷನ್ ಅಂಡ್ ಮೇಂಟೆನೆನ್ಸ್ ಏನಿದೆಯಲ್ಲ, ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಆಗ್ಬಿಡುತ್ತಾ? ಇಲ್ಲ. ಸೊ ಅದನ್ನ ಏನ್ ಮಾಡ್ಬೇಕು, ಪ್ರಾಪರ್ ಆಗಿ ಮೇಂಟೆನೆನ್ಸ್ ಚೆನ್ನಾಗಿ ನೋಡ್ಕೊಬೇಕು, ಹೈಜೀನ್ ಆಗಿ ಇಟ್ಕೊಳ್ಳುವಂಥದ್ದು. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಅಂಡ್ ಮೇಂಟೆನೆನ್ಸ್ ಇಸ್ ದ ಮೇನ್ ವರ್ಕ್, ಒನ್ ಆಫ್ ದ ಮೇನ್ ವರ್ಕ್ಸ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಇಲ್ಲಿ ಅಪ್ರೂವಲ್ ಯಾವ್ದು ಬೇಕು? ಯಾವ್ದೇ ಒಂದು ವರ್ಕ್ ಅನ್ನ ಮಾಡೋದಕ್ಕೆ ಗ್ರಾಮ ಸಭಾ ನೆನ್ಪಿಟ್ಕೊಬೇಕು. ಸೊ ಫಸ್ಟ್ ವರ್ಕ್ ಇಸ್ ದಿಸ್ ಅಂಡ್ ದ ಸೆಕೆಂಡ್ ಈಸ್ ಏನಂತ ಅಂದ್ರೆ ಏನು ಹಾಕ್ತಾರಲ್ವಾ, ಕಡ್ಡಾಯ ಅಂತ ಅಂದ್ಬಿಟ್ಟು ಕಟ್ತೀವಲ್ವಾ ನಾವು. ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು, ನಾವೇನಾದ್ರೂ ಹಳ್ಳಿಗಳಲ್ಲಿ ಮನೆ ಕಟ್ಕೊಂಡ್ರು ಅಷ್ಟೇ ಏನು ಇವಾಗ ಟ್ಯಾಕ್ಸ್ ಗಳನ್ನ ಲೆವಿಂಗ್ ಅಂಡ್ ಕಲೆಕ್ಟಿಂಗ್ ಟ್ಯಾಕ್ಸಸ್ ಅಂತ ಅಂತೀವಿ. ಅಂದ್ರೆ ಟ್ಯಾಕ್ಸ್ ಅನ್ನ ಹಾಕ್ತಾರೆ, ನಾವು ಕಟ್ಟಾಗ ಏನ್ ಮಾಡ್ತಾರೆ, ದೇ ಯೂಸ್ ಟು ಕಲೆಕ್ಟ್ ಇಟ್. ಗೊತ್ತಾಗ್ತಿದ್ಯಾ ಬೇಸಿಕ್ ವರ್ಕ್ಸ್ ಗಳು ಹೇಗೆ ಅಂತ ಅಂದ್ಬಿಟ್ಟು? ಸೊ ಕನ್ಸ್ಟ್ರಕ್ಷನ್ ಅಂಡ್ ಮೇಂಟೆನೆನ್ಸ್ ಅಂಡ್ ಅದರ್ ಒನ್ ಇಸ್ ಟ್ಯಾಕ್ಸ್ ಕಲೆಕ್ಷನ್, ಲೆವಿಂಗ್ ಅಂಡ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಅಂತ ಅಂತೀವಿ. ಈಗ ನಾಟ್ ಓನ್ಲಿ ಇವಾಗ ಲ್ಯಾಂಡ್ಸ್ ಗಳಿಗೆ ಅಥವಾ ಏನ್ ಹೌಸ್ ಆ ತರದಕ್ಕೆ ಮಾತ್ರ ಇಲ್ಲ. ಇವಾಗ ಕೇಳಿದಿರಾ ಇಲ್ಲ ಯಾರಾದ್ರೂ, ಲೈಕ್ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಅಂದ್ರೆ ಅಷ್ಟಾಗಿ ತಿಳಿದಿಲ್ಲ ಅಂತಂದು, ಇವಾಗ ನಮಗೇನ್ ಟ್ಯಾಪ್ ವಾಟರ್ ಫೆಸಿಲಿಟೀಸ್ ಗಳನ್ನ ಬರುತ್ತಲ್ವಾ ನಮ್ಮೆಲ್ಲರೂ ಕೂಡ, ಲೈಕ್ ಬೋರ್ ನಾರ್ಮಲ್ ಆಗಿ ಪೈಪ್ ಲೈನ್ ಹಾಕಿ ನಾವು ಸ್ವಂತವಾಗಿ ಕೊರ್ಸಿರ್ತೀವಲ್ಲ ಅದಲ್ಲ, ನಾರ್ಮಲ್ ಆಗಿ ನಮಗೆ ಸಪ್ಲೈ ಮಾಡ್ತಾರೆ. ಅದರಲ್ಲಿ ಹೇಗೆ ಎಲೆಕ್ಟ್ರಿಕ್ ಮೀಟರ್ಸ್ ಗಳು ಇರುತ್ತೆ ಹಾಗೇನೆ ಕೂಡ ನೀರಿಗೂ ಕೂಡ ಮೀಟರ್ಸ್ ಗಳನ್ನ ಫಿಕ್ಸ್ ಮಾಡ್ಬೇಕು ಅಂತಿದ್ದಾರೆ. ಹೌದಲ್ವಾ? ಯಾಕೆ ಅಂತಂದ್ರೆ ನಾವು ಎಷ್ಟು ಓಡಿಸ್ತೀವಿ ನೀರನ್ನ, ಸೊ ಅದ್ರ ಬೇಸಿಸ್ ಮೇಲೆ ಸೊ ನಮಗೆ ಇವಾಗ ಎಲೆಕ್ಟ್ರಿಸಿಟಿ ಬಿಲ್ ಅನ್ನೋಗೆ ವಾಟರ್ ಬಿಲ್ ಕೂಡ ಬರುತ್ತೆ. ಗೊತ್ತಾಗ್ತಿದ್ಯಾ? ಸೊ ಇದೆಲ್ಲವೂ ಕೂಡ ಇಟ್ ಈಸ್ ದ ವರ್ಕ್ ಆಫ್ ದಿಸ್. ಗೊತ್ತಾಗ್ತಿದ್ಯಾ? ಅಂಡ್ ದ ನೆಕ್ಸ್ಟ್ ವರ್ಕ್ ಅನ್ನ ನಾವು ನೋಡೋದಾದ್ರೆ ಏನೆಲ್ಲ ಗವರ್ಮೆಂಟ್ ಸ್ಕೀಮ್ಸ್ ಗಳನ್ನ ಇರುತ್ತೆ. ಗೊತ್ತಾಗ್ತಿದ್ಯಾ? ಸೊ ಗವರ್ಮೆಂಟ್ ಸ್ಕೀಮ್ಸ್ ಗಳು ಯಾವ್ದೆಲ್ಲ ಬರುತ್ತೆ ಅದನ್ನ ಪ್ರಾಪರ್ ಇಂಪ್ಲಿಮೆಂಟೇಷನ್ ಮಾಡಿ, ಸೊ ಪ್ರತಿಯೊಬ್ಬ ಏನ್ ಪರ್ಸನ್ ಇರ್ತಾನೆ ಆ ವಿಲೇಜ್ ನಲ್ಲಿ, ಆ ಹಳ್ಳಿಯಲ್ಲಿರುವಂತಹ ಪ್ರತಿ ವ್ಯಕ್ತಿಗೂ ಕೂಡ ಆ ಸ್ಕೀಮ್ಸ್ ಗಳು ತಲುಪೋ ಹಾಗೆ ಮಾಡುವಂತಹ ಕೆಲಸ ಯಾವುದು? ಪಂಚಾಯತ್. ಕ್ಲಿಯರಾ? ಏನಾದ್ರು ಡೌಟ್ ಉಂಟಾ? ವರ್ಕ್ ಆಫ್ ಪಂಚಾಯತ್ ಗೊತ್ತಾಗ್ತಿದ್ಯಾ? ಓಕೆ, ಇವಾಗ ಇದು ವರ್ಕ್ ಆಯ್ತು. ಈಗ ಕನ್ಸ್ಟ್ರಕ್ಷನ್ ಅಂಡ್ ಮೇಂಟೆನೆನ್ಸ್ ಅಂತ ಅಂದೆ ಅಲ್ವಪ್ಪ. ಈಗ ಸುಮ್ನೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆಗ್ಬಿಡುತ್ತಾ? ಏನ್ ಬೇಕು? ಮೇನ್ ಫೈನಾನ್ಸ್, ದಟ್ ಈಸ್ ಸೋರ್ಸಸ್ ಅಂತ ಅನ್ಬೋದಲ್ಲ ನಾನು, ಹೌದಲ್ವಾ? ಸೊ ಹಾಗಿದ್ರೆ ಈ ಸೋರ್ಸಸ್ ಗಳು ಹೇಗೆ ಬರುತ್ತೆ ಸೊ ಪಂಚಾಯತ್ಗೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಸೊ ಇದರಲ್ಲಿ ಸೊ ಫಸ್ಟ್ ಸೋರ್ಸ್ ಯಾವುದು ಅಂತ ಅನ್ಬೋದು? ಆಬ್ವಿಯಸ್ಲಿ ಇಟ್ ಈಸ್ ಟ್ಯಾಕ್ಸ್. ನಾವೇನು ಲೈಕ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಏನ್ ಕಟ್ತೀವಿ, ಸೊ ಹೋಮ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಲೈಕ್ ಪೇ ಮಾಡುವಂತ ಬಿಲ್ಸ್ ಗಳು, ಸೊ ಇದೆಲ್ಲವೂ ಕೂಡ ಬರುತ್ತೆ. ಸೊ ಮೇನ್ ಸೋರ್ಸ್ ಏನಲ್ಲಿ ಬರುತ್ತೆ? ಟ್ಯಾಕ್ಸ್. ಗೊತ್ತಾಗ್ತಿದ್ಯಾ? ಸೊ ನೆಕ್ಸ್ಟ್ ಎರಡನೇದಾಗಿ ನಾವು ನೋಡೋದಿದ್ರೆ ಎಕ್ಸಾಕ್ಟ್ಲಿ, ಸೊ ಎರಡನೇದಾಗಿ ಗವರ್ಮೆಂಟ್ ಇಂದ ಬರುವಂತಹ ಈಗ ಸ್ಕೀಮ್ಸ್ ಗಳಲ್ಲಿ, ಸೊ ನಾರ್ಮಲ್ ಆಗಿ ಒಂದು ಗವರ್ಮೆಂಟ್ ಯೂನಿವರ್ಸಿಟಿ ಇದೆ ಅಥವಾ ಒಂದು ಗವರ್ಮೆಂಟ್ ಸ್ಕೂಲ್ ಇದೆ ಅಂತ ಅಂದ್ರೆ ಅಲ್ಲಿ ಪರ್ ಚಿಲ್ಡ್ರನ್ಗೆ ಇಷ್ಟು ಅಂತ ಅಂದ್ಬಿಟ್ಟು ಫಂಡಿಂಗ್ಸ್ ಗಳನ್ನ ಕೊಡುವಂತದ್ದು. ಗೊತ್ತಾಗ್ತಿದ್ಯಾ? ಪರ್ ಚಿಲ್ಡ್ರನ್ಗೂ ಇರುತ್ತೆ, ಹಾಗೆ ಅಲ್ಲಿರುವಂತಹ ಬಿಲ್ಡಿಂಗು ಇರುತ್ತೆ. ಇನ್ಫ್ರಾಸ್ಟ್ರಕ್ಚರಲ್ ಫಂಡಿಂಗ್ ಪ್ಲಸ್ ಅಲ್ಲಿ ಪರ್ಸನಿನ ಫಂಡಿಂಗ್ಸ್ ಎರಡೂ ಕೂಡ ಸಿಗುತ್ತೆ. ಬಟ್ ಆದ್ರೂ ಕೂಡ ಅಲ್ಲೆಲ್ಲ ಏನ್ ಮಾಡ್ತಾರೆ? ಗುಳುಂ ಸ್ವಾಹ ಮಾಡ್ಕೊಂತಾರೆ ಅಷ್ಟೇ. ಹೌದಲ್ವಾ? ದಟ್ ಈಸ್ ವಾಟ್ ಇಟ್ ಹ್ಯಾಪನ್ಸ್. ಹೌದಲ್ವಾ? ನಿಜನಂತಾನೆ ಅದು. ಸೊ ದೇ ಯೂಸ್ ಇಟ್ ಫಾರ್ ದೇರ್ ಓನ್ ಯೂಸ್, ನಾಟ್ ಫಾರ್ ದ ಪಬ್ಲಿಕ್ ಯೂಸ್ ಮಾಡೋದಿಲ್ಲ ಡೆವಲಪ್ಮೆಂಟ್ ಗೆ. ಸೊ ಸೋರ್ಸಸ್ ಅಲ್ಲಿ ಫಸ್ಟ್ ಸೋರ್ಸ್ ಇಸ್ ಟ್ಯಾಕ್ಸ್ ಅಂಡ್ ಅದರ್ ಒನ್ ಇಸ್ ಗವರ್ಮೆಂಟ್ ಸ್ಕೀಮ್ಸ್ ಅಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕೆಲವರು ಏನ್ ಮಾಡ್ತಾರೆ? ಹೌದಲ್ವಾ? ನಾರ್ಮಲ್ ಆಗಿ ನಾವು ಜನರಲ್ ಆಗಿ ನೋಡಿದ್ರೆ ಈಗ ಇನ್ಫೋಸಿಸ್ ಎಷ್ಟು ಡೊನೇಷನ್ಸ್ ಗಳನ್ನ ಬಿಲ್ಡಿಂಗ್ಸ್ ಗಳಾಗಿರ್ಬೋದು ಅವ್ರು ಏನ್ ಮಾಡ್ಕೊಂತಾರೆ ಅಂತಾರೆ, ಕೆಲವೊಂದು ಗವರ್ಮೆಂಟ್ ಸ್ಕೂಲ್ಸ್ ಗಳನ್ನ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಸ್ ಏನ್ ಮಾಡ್ತಾರೆ? ಅಡಾಪ್ಟ್ ಮಾಡ್ಕೊಂತಾರೆ. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಡೊನೇಷನ್ಸ್ ಮೂಲಕನೂ ಕೂಡ ಇವರಿಗೆ ಫಂಡಿಂಗ್ಸ್ ಗಳು ಬರುವಂತದ್ದು. ಕ್ಲಿಯರಾ? ಏನಾದ್ರು ಡೌಟಾ? ಅರ್ಥ ಆಗ್ತಿದ್ಯಾ? ಓಕೆ ಓಕೆ. ಇವಾಗ ನಾವು ಪಂಚಾಯತ್ ಅಲ್ಲಿ ಈಗ ಸೋರ್ಸಸ್ ಆಯ್ತು, ವರ್ಕ್ ಆಯ್ತು. ಈಗ ಪಂಚಾಯತ್ ಅಂತಾನೆ ಬರೀ ಗ್ರಾಮ ಪಂಚಾಯತ್ ಮಾತ್ರ ಇರುತ್ತಾ? ಎಸ್, ವಿ ಹ್ಯಾವ್. ಹೇಗೆ ನಮಗೆ ಗವರ್ಮೆಂಟ್ ನಲ್ಲಿ
ವಿ ಹ್ಯಾವ್ ಪಂಚಾಯತ್ ಸಿಸ್ಟಮ್ ನಲ್ಲೂ ಕೂಡ ವಿ ಹ್ಯಾವ್ ಎಷ್ಟು ಲೆವೆಲ್ಸ್ ಗಳಿದೆ? 3 ಲೆವೆಲ್ಸ್ ಗಳಿದೆ. ಓಕೆನಾ? ವಿ ಹ್ಯಾವ್ 3 ಲೆವೆಲ್ಸ್. ಅದರಲ್ಲಿ ನಾವು ಲೋಯರ್ ಲೆವೆಲ್ ಟು ಅಪ್ಪರ್ ಲೆವೆಲ್ ಹೋಯ್ತು ಅಂತ ಅಂದ್ರೆ ಫಸ್ಟ್ ಗ್ರಾಮೀಣ ಇದರಲ್ಲಿ ಲೆವೆಲ್ಸ್ ಅಲ್ಲಿ ಯಾವ್ದಿರುವಂತದ್ದು? ದಟ್ ಈಸ್ ಗ್ರಾಮ ಪಂಚಾಯತ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಸೊ ಇದು ಯಾವುದು? ವಿಲೇಜ್ ಲೆವೆಲ್ ಅಲ್ಲಿ. ಎನಿ ಡೌಟ್? ಪಂಚಾಯತ್. ಹಾ, ಪಂಚಾಯತ್ ನಲ್ಲೇನೆ ಇದು. ಗೊತ್ತಾಗ್ತಿದ್ಯಾ? ನಾಟ್ ಅಟ್ ದ ಗವರ್ಮೆಂಟ್ ಲೆವೆಲ್. So I'm just ನಿಮಗೆ ಗೊತ್ತಾಗ GPP, so just I'm briefing it ಅಷ್ಟೇ ನಾನು. So that's why while saying I'm saying. ಈಗ ಇದನ್ನ ಏನು ಈಗ ಪಂಚಾಯತಿ ರಾಜ್ ಅಂತ ಏನಿದೆ ಅಲ್ವಾ, ಅದನ್ನ ನಾವು ಫಸ್ಟ್ ಟೈರ್ ಆಫ್ ಗವರ್ಮೆಂಟ್ ಅಂತ ಅಂತೀವಿ. ಬಟ್ ಹಿಯರ್ ನಾನು ಏನ್ ಮಾಡ್ತಿದ್ದೀನಿ, ಡಿವಿಷನ್ ಯಾವ್ದ್ರಲ್ಲಿ ಮಾಡ್ತಿರೋಂಥದ್ದು? ಅಗೇನ್ ಪಂಚಾಯತ್ ಅನ್ನ 3 ಲೆವೆಲ್ಸ್ ನಲ್ಲಿ ಡಿವೈಡ್ ಅನ್ನ ಮಾಡ್ತಿರೋಂಥದ್ದು. ಗೊತ್ತಾಗ್ತಿದ್ಯಾ? ಫಸ್ಟ್ ಲೆವೆಲ್ ನ ನಾವು ನೋಡೋದಿದೆ ಇಲ್ಲಿ ಗ್ರಾಮೀಣ ಪಂಚಾಯತ್ ಅಂತ ಬರುತ್ತೆ. ದಟ್ ಈಸ್ ಅಟ್ ದ ವಿಲೇಜ್ ಲೆವೆಲ್. ಗೊತ್ತಾಗ್ತಿದ್ಯಾ? ಈಗ ಅದು ಒಂದು ಹಳ್ಳಿ ಆಯ್ತು. ಆ ವಿಲೇಜ್ ಅಲ್ಲಿ ನೆಕ್ಸ್ಟ್ ಬರ್ತಾ ಹೋಗುತ್ತೇನು? ತಾಲೂಕ್ ಸದಸ್ಯ. ನಮಗೆ ಅವೆಲ್ಲ ಬೇಡ ಇವಾಗ. ಸೊ ನಮಗೆ 3 ಲೆವೆಲ್ಸ್ ಆಫ್ ಪಂಚಾಯತ್ ನಮಗೆ ಬೇಕಾಗಿರೋದು. ದಿಸ್ ಇಸ್ ಇಂಪಾರ್ಟೆಂಟ್. ಲೋಯೆಸ್ಟ್ ಲೆವೆಲ್ ಅಲ್ಲಿ ಫಸ್ಟ್ ಬರುವಂತದ್ದು ಗ್ರಾಮೀಣ ಪಂಚಾಯತ್. ಅದ್ರ ನಂತರ ಇದು ವಿಲೇಜ್ ಲೆವೆಲ್ ಆಯ್ತಲ್ವಪ್ಪ, ಇದ್ರ ನಂತರ ಏನಂತಾನೆ ಸರ್ಟನ್ ಬ್ಲಾಕ್ಸ್ ಗಳಂತ ಹೇಳ್ತೀವಲ್ವಾ, ಒಂದೊಂದು ಬ್ಲಾಕ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನಂತ ಅಂದ್ರೆ ಬ್ಲಾಕ್ ಲೆವೆಲ್ ಅಂತ ಹೇಳ್ತೀವಿ, ಒಂದು ಸರ್ಟನ್ ಬ್ಲಾಕ್ಸ್. ಇದನ್ನ ಗ್ರಾಮ ಪಂಚಾಯತ್ ಅಂತ ಅಂದ್ರೆ ಇದನ್ನ ನಾವು ಪಂಚಾಯತ್ ಸಮಿತಿ ಅಂತ ಹೇಳ್ತೀವಿ. ಸೊ ಫಸ್ಟ್ ಗ್ರಾಮ ಪಂಚಾಯತ್, ಅದ್ರ ಮೇಲ್ಗಡೆ ಇರುವಂತದ್ದು ಬ್ಲಾಕ್ ಲೆವೆಲ್ ಅಲ್ಲಿ ಅಂದ್ರೆ ಸರ್ಟನ್ ಬ್ಲಾಕ್ಸ್. ಈಗ ಇದು ಒಂದು ವಿಲೇಜ್ ಅಂತಂದ್ರೆ ಚಿಕ್ಕ ಹಳ್ಳಿ ಅಲ್ವಾ, ನೆಕ್ಸ್ಟ್ ಅದನ್ನ ಗ್ರೂಪ್ ಆಫ್ ವಿಲೇಜಸ್ ತರ ಮಾಡಿ ಒಂದು ಬ್ಲಾಕ್ಸ್ ಗಳನ್ನ ಅಂತ ಮಾಡಿರ್ತಾರೆ ಅಷ್ಟೇ. ಸೊ ಇದನ್ನ ನಾವು ಪಂಚಾಯತ್ ಸಮಿತಿ ಅಂತ ಅಂತೀವಿ. ಸ್ವಲ್ಪ ಇದಕ್ಕೆ ಇನ್ನೊಂದು ನೇಮ್ ಇದೆ, ಯಾರಾದ್ರೂ ಹೇಳ್ಬೋದಾ? ಏನು? ಜನಪದ ಪಂಚಾಯತ್ ಅಂತ ಹೇಳ್ತೀವಿ, ನೆನ್ಪಿರ್ಬೇಕು. ಗೊತ್ತಾಗ್ತಿದ್ಯಾ? ಸೊ ಗ್ರಾಮ ಪಂಚಾಯತ್, ಅದು ನೆಕ್ಸ್ಟ್ ಲೆವೆಲ್ ನಲ್ಲಿ ಬ್ಲಾಕ್ ಲೆವೆಲ್. ಸೊ ಈ ಬ್ಲಾಕ್ ಲೆವೆಲ್ ನಲ್ಲಿ ಇರುವಂತಹದ್ದನ್ನ ನಾವು ಪಂಚಾಯತ್ ಸಮಿತಿ ಅಥವಾ ಜನಪದ ಪಂಚಾಯತ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಂಚಾಯತ್ ಸಿಸ್ಟಮ್ ನಲ್ಲಿ ಬರುವಂತಹದ್ದು ಇದು ಯಾವ ಲೆವೆಲ್ ಇರುತ್ತೆ ಅಂತಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಇದನ್ನ ನಾವೇನಂತೀವಿ? ಕ್ಲಿಯರಾ? ಸೊ ಈ 3 ಲೆವೆಲ್ಸ್ ಗಳು ನಮಗೆ ಗೊತ್ತಿರಬೇಕು. ಸೊ ಗ್ರಾಮೀಣ ಲೆವೆಲ್, ದಟ್ ಈಸ್ ಗ್ರಾಮ ಲೆವೆಲ್ ನಲ್ಲಿ ಇರುವಂತದ್ದನ್ನ ಏನಂತೀವಿ? ಎಸ್. ನೆಕ್ಸ್ಟ್ ಬ್ಲಾಕ್ ಲೆವೆಲ್ ಅಲ್ಲಿ ಇರುವಂತದ್ದು, ಓಕೆ, ಅದ್ರ ನೆಕ್ಸ್ಟ್ ಇರುವಂತದ್ದು, ಎಸ್. ಕ್ಲಿಯರಾ? ಇವಾಗ ಇಲ್ಲಿ ಈ ಪಂಚಾಯತಿ ರಾಜ್ ತರದಲ್ಲೇ ಡಿವೈಡ್ ಆಗಿದೆ ಅಲ್ವಾ, ಹೌದಲ್ವಾ? ಸೊ ಇದ್ರಲ್ಲಿ ಏನ್ ಮಾಡ್ತಿದ್ದಾರೆ, ಇಲ್ಲಿ ಮೇನ್ ಆಗಿ ಯಾರು ಪವರ್ ಇದೆ ಅಂತ ಅನ್ಬೋದು ಇದ್ರಲ್ಲಿ? ಮೇನ್ ನಾಟ್ ಲೈಕ್ ದಟ್, ಆ ರೀತಿ ಎಲ್ಲ ಹೇಳ್ತಿರೋದು. ಮೇನ್ ಹೈಯರ್ ಬಂದಾಗ ಅದು ಅಥಾರಿಟಿ ಇರುತ್ತೆ. ಸೊ ನಾನು ಅಂತಿರೋಂಥದ್ದು ಇಲ್ಲಿ ಪೀಪಲ್ಸ್ ಗಳದೇ ಮೇನ್ ಪವರ್ ಅಂತ ಅನ್ಬೋದು. ಯಾಕೆ ಅಂತಂದ್ರೆ ಗ್ರಾಮ ಸಭಾ ಆಗಿರೋದು ಯಾವ್ದ್ರಿಂದ? ಪೀಪಲ್ ಗಳಿಂದ. ಅದ್ರ ನೆಕ್ಸ್ಟ್ ಅಂತ ಗ್ರಾಮ ಪಂಚಾಯತ್ ಆಗಿರೋದು ಯಾವ್ದ್ರಿಂದ? ಗ್ರಾಮ ಸಭಾದಿಂದ. ಸೊ ಬೇಸಿಕಲಿ ಇಲ್ಲಿ ಏನಂತ ಅಂದ್ರೆ ಪೀಪಲ್ ಆರ್ ರೂಲಿಂಗ್ ಇಟ್ಸ್ ಓನ್ ಗವರ್ಮೆಂಟ್, ಪೀಪಲ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಇಟ್ಸ್ ಓನ್ ಪಂಚಾಯತ್ ಸಿಸ್ಟಮ್. ಹೌದಂತ ಹೇಳ್ಬೋದಲ್ವಾ? ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಇಷ್ಟುನು ಕೂಡ ಪಂಚಾಯತಿ ರಾಜಲ್ಲಿ ಬರುವಂತದ್ದು. ಕ್ಲಿಯರಾ? ಏನಾದ್ರೂ ಡೌಟಾ? ಯಾವ್ದಾದ್ರು ಏನಾದ್ರೂ ಡೌಟ್ ಉಂಟಾ? ನೋ? ಓಕೆ. ಸೊ ಇನ್ನೊಂದು ಚಿಕ್ಕದಿದೆ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ರೂರಲ್ ಅಡ್ಮಿನಿಸ್ಟ್ರೇಷನ್ ಅಂತ ಅಂತೀವಿ. ಇದ್ರಲ್ಲೇನು ಅಷ್ಟಾಗಿ ಯಾವುದೂ ಕೂಡ ಇಲ್ಲ. ಈಗ ಒಂದು ರೂರಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಆಸ್ ಐ ಸೆಡ್, ಸೊ ಇದು ಪಂಚಾಯತಿ ರಾಜ್ ಮುಗೀತದು. ಸೊ ನೆಕ್ಸ್ಟ್ ರೂರಲ್ ಅಡ್ಮಿನಿಸ್ಟ್ರೇಷನ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಈ ರೂರಲ್ ಅಡ್ಮಿನಿಸ್ಟ್ರೇಷನ್ ಅಷ್ಟಾಗಿ ಏನು ಇಲ್ಲ. ಸೊ ಅಂತಾನೆ ಯೂಶಲಿ ಆ ರೂರಲ್ ಏರಿಯಾಸ್ ಗಳನ್ನ ಹೇಗೆ ಆಡಳಿತವನ್ನ ನಡೆಸ್ತಾರೆ ಅಂತ ಹೇಳಿ. ಈಗ ಅಲ್ಲಿ ಯಾವುದೇ ರೀತಿಯಾದಂತಹ ಕಾನ್ಫ್ಲಿಕ್ಟ್ಸ್ ಗಳು ಅರೈಸ್ ಆದ್ರೂ ಕೂಡ ಅಲ್ಲಿ ಈಗ ಅದಕ್ಕೆ ಅಂತಾನೆ ಏನು ಪ್ರತಿಯೊಂದು ಈಗ ಮೈಸೂರು ಒಂದು ಕುವೆಂಪು ನಗರ ಅಂತಂದ್ರೆ ಈಗ ನಾರ್ಮಲ್ ಆಗಿ ಹೇಳೋದಾದ್ರೆ ಈಗ ಒಂದು ಪರ್ಟಿಕ್ಯುಲರ್ ಏರಿಯಾ ಅಂತ ವಿ ಫೈಂಡ್ ಅಲ್ಲಿ ಪೊಲೀಸ್ ಸ್ಟೇಷನ್ಸ್ ಗಳಾಗಿರ್ಬೋದು, ಸರ್ಟನ್ ಸ್ಟೇಷನ್ಸ್ ಗಳೆಲ್ಲವೂ ಕೂಡ ಇರುತ್ತೆ. ಹೌದಲ್ವಾ? ಏನಕ್ಕೆ ಅಂದ್ರೆ ಆ ಏರಿಯಾನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳಿ. ಸೊ ಅಲ್ಲಿ ಯಾವುದೇ ಕಾನ್ಫ್ಲಿಕ್ಟ್ ಆದ್ರೂ ಕೂಡ ಫಸ್ಟ್ ಹೋಗೋದೇ ಯಾರಿಗೆ? ಫಸ್ಟ್ ಪೊಲೀಸ್ ಅವ್ರಿಗೆ. ಸೊ ಇಲ್ಲಿ ಬೇಸಿಕ್ ಆಗಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪೊಲೀಸ್ ಸಿಸ್ಟಮ್ ಬರ್ತಿರೋಂಥದ್ದು. ಗೊತ್ತಾಗ್ತಿದ್ಯಾ? ಇಲ್ಲಿ ಪೊಲೀಸ್ ಗಳದ್ದು ವರ್ಕ್ ಎಲ್ಲರಿಗೂ ಗೊತ್ತಿದೆ, ಪೀಸ್ಫುಲ್ ಆಗಿ ಮೇಂಟೈನ್ ಮಾಡುವಂತದ್ದು. ಏನೇ ಆದ್ರೂ ಕೂಡ ಕಾನ್ಫ್ಲಿಕ್ಟ್ ರಿಸಾಲ್ವ್ ಅನ್ನ ಮಾಡ್ಕೊಂಡು ಕ್ವಾರಲ್ ಎಲ್ಲೂ ಕೂಡ ಮಾಡದೆ ಹಾಗೆ
ಸೊ ಈ ರೀತಿ. ಸೊ ದಟ್ ಈಸ್ ಇಲ್ಲಿ ಮೇನ್ ಬರುತ್ತೆ. ಇಲ್ಲಿ ಮೇನ್ ಆಗಿ ಒಂದು ಕಾನ್ಸೆಪ್ಟ್ ಗಳು ನಿಮಗೆ ಬರುತ್ತೆ. ಸೊ ಅದು ಯಾವುದು ಅಂತ ಅಂದ್ರೆ ಏನಿದು ಪತ್ವಾರಿಸ್ ಅಂತ ಅಂತೀವಿ. ಅಂದ್ರೆ ಈಗ ಏನ್ ನಾರ್ಮಲ್ ಆಗಿ ವಿಲೇಜ್ ಆಫೀಸರ್ಸ್ ಇರ್ತಾರಲ್ವಾ, ಸೊ ಅವರಿಗೆ ನಾವು ಪತ್ವಾರಿಸ್ ಅಂತ ಅಂತೀವಿ. ಈಗ ನಾವು ನೋಡ್ತಿರೋಂಥದ್ದು ಅದೇ ರೂರಲ್ ಅಡ್ಮಿನಿಸ್ಟ್ರೇಷನ್ ಅಂತಂದೇನು, ಅವರೇ ತಾನೇ ಹೆಡ್ ಆಗಿರೋಂಥದ್ದು ರೂರಲ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ. ಸೊ ಯೂಶಲಿ ಈ ಪತ್ವಾರಿಸ್ ಗಳಿಗೆ ಡಿಫ್ರೆಂಟ್ ನೇಮ್ಸ್ ಗಳು ಒಂದೊಂದ್ ಕಡೆ ಇರುತ್ತೆ. ವಿಲೇಜ್ ಆಫೀಸರ್ಸ್ ಅಂತೀವಿ, ಪತ್ವಾರಿಸ್ ಅಂತ ಅಂತೀವಿ, ಲೈಕ್ ಹೀಗೆ. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಈ ಪತ್ವಾರಿಸ್ ಗಳದ್ದು ಮೇನ್ ವರ್ಕ್ ಏನಂತ ಅಂದ್ರೆ ಆ ಒಂದು ವಿಲೇಜ್ ನಲ್ಲಿ ಇರುವಂತಹ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಗಳನ್ನ ಸರ್ವೆ ಮಾಡುವಂತದ್ದು, ಅಥವಾ ಅಲ್ಲಿ ಹೇಗೆ ಬೆಳೆಯನ್ನ ಬೆಳೀತಾರೆ, ಸೊ ಕ್ರಾಪ್ಸ್ ಅದೆಲ್ಲವೂ ಕೂಡ ಮೇಂಟೈನ್ ಅನ್ನ ಮಾಡುವಂತದ್ದು, ರೆಕಾರ್ಡ್ಸ್ ಗಳನ್ನ, ಟ್ಯಾಕ್ಸಸ್ ಗಳದ್ದು. ಸೊ ಅಂದ್ರೆ ಹಿ ಹ್ಯಾಸ್ ಟು ಕೀಪ್ ಅನ್ ಐ ಆನ್ ಎವ್ರಿಥಿಂಗ್. ಆ ವಿಲೇಜ್ ನಲ್ಲಿ ನಡೆಯುವಂತಹ ಮೇನ್ ಥಿಂಗ್ ಏನಂತಾರೆ ಲ್ಯಾಂಡ್ಸ್ ಅನ್ನ ಮೆಜರ್ ಮಾಡ್ಕೊಂಡು, ಸೊ ಅದಕ್ಕೆ ರಿಲೇಟೆಡ್ ಆಕ್ಟಿವಿಟೀಸ್ ಗಳೇನಿದೆ ಅದನ್ನ ಟೈಮ್ ಟು ಟೈಮ್ ಮಾನಿಟರ್ ಮಾಡುವಂತದ್ದು. ಸೊ ಇವಾಗ ಈಗಿರುವಂತಹ ಲ್ಯಾಂಡ್ ಒಬ್ಬ ವ್ಯಕ್ತಿ ಹತ್ರ ಸೇಮ್ ಆಗಿರುತ್ತಾ? ಇಲ್ಲ, ಏನಾಗುತ್ತೆ, ಅವನ ಅದನ್ನ ಸೇಲ್ ಆದ್ರೂ ಮಾಡ್ಬೋದು ಅಥವಾ ಅದಕ್ಕೆ ಆಡ್ ಆದ್ರೂ ಮಾಡ್ಬೋದು, ಈ ರೀತಿ ಡಿಫ್ರೆಂಟ್ ಆಗಿ ನೋಡ್ಬೋದು, ಹೌದಲ್ವಾ? ಸೊ ಹಿಯರ್ ದ ಸೇಮ್ ಥಿಂಗ್ ಹ್ಯಾಪನ್ಸ್. ತಿಳಿತಿದ್ಯಾ? ಸೊ ಹಾಗೇನೆ ಈಗ ಬೆಳೆಗೂ ಕೂಡ ಅವನು ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್. ಈಗ ಒಬ್ಬ ಒಂದು ಕ್ರಾಪ್ ಅನ್ನ ಬೆಳೆಯನ್ನ ಬೆಳಿತಾನೆ ಅಂತಂದ್ರೆ ನೆಕ್ಸ್ಟ್ ಕೂಡ ಅದೇ ಬೆಳಿತಾನೆ ಅಂತ ಏನ್ ಗ್ಯಾರಂಟಿ? ಹೌದಲ್ವಾ? ಸೊ ಎಲ್ಲಾ ರೀತಿಯಾದಂತಹ ಆಕ್ಟಿವಿಟೀಸ್ ಗಳನ್ನ ಮಾಡುವಂತವ್ರು ಯಾರು? ಪಟ್ವಾರೀಸ್. ಅಂಡ್ ಇಲ್ಲಿ ಏನಂತ ಅಂದ್ರೆ ಈ ಪಟ್ವಾರೀಸ್ ಅಂತ ಏನಂತೀವಿ, ವಿಲೇಜ್ ಆಫೀಸರ್ ಅಂತ ಏನ್ ಹೇಳ್ತೀವಿ. ಸೊ ಈ ವಿಲೇಜ್ ಆಫೀಸರ್ ಹಿ ಇಸ್ ರೆಸ್ಪಾನ್ಸಿಬಲ್ ಏನಕ್ಕೆ? ಎಲ್ಲಾ ರೆಕಾರ್ಡ್ಸ್, ವಿಲೇಜ್ ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ. ಗೊತ್ತಾಗ್ತಿದೆಯಾ? ಸೊ ದಟ್ ಈಸ್ ದ ಫಸ್ಟ್ ಥಿಂಗ್. ಅಂಡ್ ಆಲ್ಸೋ ಏನಂತಂದ್ರೆ ಆ ವಿಲೇಜ್ ನಲ್ಲಿ ಇರುವಂತಹ ರೆಕಾರ್ಡ್ಸ್ ಗಳು ಏನಿರುತ್ತಲ್ವಾ, ಈಗ ಕೆಲವೊಂದ್ ಕಡೆ ಏನಂತಂದ್ರೆ ಹಳ್ಳಿ ಕಡೆ ಎಲ್ಲ ಕೆಲವೊಂದು ಏರಿಯಾಸ್ ಎಕರ್ಸ್ ಆಫ್ ಲ್ಯಾಂಡ್ಸ್ ಗಳನ್ನ ತಗೊಂಡು ಅಲ್ಲಿ ಏನ್ ಮಾಡ್ತಾರೆ, ಪ್ರಾಪರ್ಟಿಯನ್ನ ಡೆವಲಪ್ ಮಾಡ್ತಾರೆ. ಅಗ್ರಿಕಲ್ಚರಲ್ ಲ್ಯಾಂಡ್, ರೆವೆನ್ಯೂ ಲ್ಯಾಂಡ್, ಈ ರೀತಿ ಡಿಫ್ರೆಂಟ್ ಆಗಿದೆ, ಹೌದಲ್ವಾ? ಸೊ ಈ ಎಲ್ಲಾ ರೀತಿಯದನ್ನ ಅಪ್ಡೇಟ್ಸ್ ಗಳನ್ನ ಮಾಡುವಂತದ್ದು ಯಾರ್ದು ಕೆಲಸ? ಪಟ್ವಾರೀಸ್. ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಲ್ಯಾಂಡ್ ರೆವೆನ್ಯೂಸ್ ಗಳನ್ನ ಕಲೆಕ್ಟ್ ಮಾಡುವಂತದ್ದು ಈ ಪಟ್ವಾರೀಸ್. ಹಾಗೇನೆ ಏನಂತ ಅಂದ್ರೆ ಅದೇ ನಾನು ಹಾಗೆ ಹೇಳಿದಾಗೆ ಗವರ್ಮೆಂಟ್ ಕ್ರಾಪ್ಸ್ ಗಳನ್ನ ಅದು ಕೂಡ ಪ್ರಾಪರ್ ಇನ್ಫಾರ್ಮೇಶನ್ ಅನ್ನ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡುವಂತದ್ದು, ಅದು ಕೂಡ ಈ ಪಟ್ವಾರಿದು ಕೆಲಸ ಆಗುತ್ತೆ. ಪಟ್ವಾರಿ ಇಸ್ ನಥಿಂಗ್ ಬಟ್ ಏನು, ವಿಲೇಜ್ ಆಫೀಸರ್ಸ್ ಅಂತ ಹೇಳ್ತೀವಿ. ಮೇನ್ ಥಿಂಗ್ ಗೊತ್ತಾಗ್ತಿದೆಯಲ್ಲ, ಅಲ್ಲಿರುವಂತಹ ಪ್ರತಿಯೊಂದು ಲ್ಯಾಂಡ್ ಆಕ್ಟಿವಿಟೀಸ್ ಗಳಾಗಿರ್ಬೋದು, ಕ್ರಾಪ್ಸ್ ಗಳ ಬಗ್ಗೆ ಆಗಿರ್ಬೋದು, ಅದನ್ನ ಅಪ್ಡೇಟ್ಸ್ ಅನ್ನ ಮಾಡ್ಕೊಂಡು ಆ ರೆಕಾರ್ಡ್ಸ್ ಗಳನ್ನ ಕೀಪ್ ಅಪ್ ಮಾಡುವಂತದ್ದೇ ಈ ಪಟ್ವಾರಿದು ಮೇನ್ ವರ್ಕ್. ಗ್ರಾಸ್ ರೂಟ್ ಲೆವೆಲ್, ವಿಲೇಜ್ ಲೆವೆಲ್ ನಲ್ಲಿ ವರ್ಕ್ ಮಾಡುವಂತದ್ದು. ದಟ್ಸ್ ವೈ ಅವ್ರನ್ನ ವಿಲೇಜ್ ಆಫೀಸರ್ಸ್ ಅಂತ ಅನ್ನುವಂಥದ್ದು. ಗೊತ್ತಾಗ್ತಿದ್ಯಾ? ಸೊ ಅದು ಈ ರೂರಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬರುತ್ತೆ. ಈಗ ನಂತರ ದ ಸಿಮಿಲರ್ ವೇ ವಿ ಹ್ಯಾವ್ ಅರ್ಬನ್ ಅಡ್ಮಿನಿಸ್ಟ್ರೇಷನ್ ಅಂತ ಅಂತೀವಿ. ಇದು ರೂರಲ್ ಆಯ್ತಲ್ವಾ? ಸೊ ಸಿಮಿಲರ್ ವೇಲಿ ಇವ್ರನ್ನ ಅಂದ್ರೆ ಲೋಕಲ್ ಲೆವೆಲ್, ಈ ರೀತಿಯಲ್ಲಿ ಲೆವೆಲ್ ಅಲ್ಲಿ ಗ್ರಾಸ್ ರೂಟ್ ಲೆವೆಲ್ ಆಸ್ ವಿ ಸೆಡ್. ಸೊ ವಿಲೇಜ್ ಲೆವೆಲ್ ನಲ್ಲಿ ನಾವು ಪಟ್ವಾರೀಸ್ ಅಥವಾ ವಿಲೇಜ್ ಆಫೀಸರ್ಸ್ ಅಂತ ಅಂತೀವಿ. ಸೊ ಈ ಇದರಲ್ಲಿ ಅರ್ಬನ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಯೂಶಲಿ ಸೊ ಅರ್ಬನ್ ಸಿಟೀಸ್ ಅಂತ ನಾವು ನೋಡಿದ್ರೆ ಅರ್ಬನ್ ಏರಿಯಾಸ್ ಗಳನ್ನ ಸೊ ತುಂಬಾ ದೊಡ್ಡದಿರುತ್ತೆ ಅಲ್ವಾ ಕಂಪ್ಯಾರಿಟಿವ್ಲಿ, ಹೌದಲ್ವಾ? ಸೊ ಇಟ್ ಈಸ್ ವೆರಿ ಲಾರ್ಜ್. ಸೊ ಅಗೇನ್ ನಾವ್ ಏನ್ ಮಾಡ್ಬೇಕು, ನಾವು ಹೇಗೆ ವಿಲೇಜಸ್ ಗಳನ್ನ ನಾವು ಡಿವೈಡ್ ಮಾಡಿದ್ವಿ ಅಲ್ವಾ, ಏನಂತ ವಾರ್ಡ್ಸ್ ಗಳಂತ ಹೇಳಿ. ಸರ್ ಕೇಳಿದ್ರೆ ಬ್ಯಾಂಗ್ಳೂರಲ್ಲೂ ಕೂಡ ಸೊ ಇಟ್ ಈಸ್ ಅರ್ಬನ್ ಇದಲ್ವಾ, ಸೊ ಅದ್ರಲ್ಲಿ ಏನಂತೀವಿ ವಾರ್ಡ್ ಮೆಂಬರ್, ವಾರ್ಡ್ ಅಂತ ಹೇಳಿ. ಒನ್ ವಿಲೇಜ್ಗೆ ಒಬ್ಬ ವಿಲೇಜ್ ಆಫೀಸರ್, ಒಂದು ಸರ್ಟನ್ ನಮಗೆ ಅಗೇನ್ ಡಿವೈಡ್ ಆಗಿರುತ್ತೆ. ವಿಲೇಜ್ ಅಂತ ಅಂದ್ರೆ ಹಳ್ಳಿ, ಚಿಕ್ಕದೊಂದು ಕುಗ್ರಾಮ, ಅಂದ್ರೆ ಸರ್ಟನ್ ಪೀಪಲ್ ಆ ಮನೆಯನ್ನ ಸೇರಿ ಒಂದು ವಿಲೇಜ್ ಹಳ್ಳಿ ಅಂತ ಅನ್ನುವಂಥದ್ದು ಅಷ್ಟೇನೆ. ಅದ್ರಲ್ಲಿ ಮತ್ತೆ ಅವರು ಕುಗ್ರಾಮಗಳು ಲೈಕ್ ಆ ರೀತಿ ಡಿವಿಷನ್ಸ್ ಗಳನ್ನ ಮಾಡ್ಕೊಂತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪರ್ಟಿಕ್ಯುಲರ್ ಒಂದು ಡಿಪಾರ್ಟ್ಮೆಂಟ್ ತರ ಅಷ್ಟೇ, ಆತರ ಏನಿಲ್ಲ. ಪಾಪ್ಯುಲೇಷನ್ ಇಟ್ ಡಿಪೆಂಡ್ಸ್, ಅದ್ರ ಮೇಲೆ ಬೇಸಿಸ್ ಮೇಲೆ ವರ್ಕ್ ಎಫಿಷಿಯನ್ಸಿ ನೋಡ್ಕೊಂಡು ಇಲ್ಲ. ಕ್ಲಿಯರಾ? ಈಗ ಅರ್ಬನ್ ಅಂತ ಅಂದಾಗ್ಲೂ ಕೂಡ ಸೊ ವಿ ಹ್ಯಾವ್ ಸರ್ಟನ್ ಥಿಂಗ್ಸ್ ಆಸ್ ಐ ಸೆಡ್. ಅರ್ಬನ್ ಅನ್ನ ಏರಿಯಾನ ಸೊ ನೋಡ್ಕೊಳ್ಳೋದಕ್ಕೆ ನಾವು ಹೇಗೆ ಇಲ್ಲಿ ವಿಲೇಜ್ ಅಲ್ಲಿ ನಾವು ಪಂಚಾಯತ್ ಆತರ ಇದ್ ಮಾಡ್ತೀವಿ. ಸೊ ಅಂಡ್ ಆಲ್ಸೋ ಅರ್ಬನ್ ಅಲ್ಲಿ ನಾವು ಮುನ್ಸಿಪಾಲಿಟೀಸ್ ಕೇಳಿದಿರಾ? ಸೊ ಈಗ ಬರುವಂತದ್ದಲ್ಲಿ ವಿಲೇಜ್ ಅಲ್ಲಿ ನಾವು ನೋಡೋದಕ್ಕಾಗುತ್ತಾ? ಇಲ್ಲ. ನಗರಸಭಾ ಸೊ ಅನ್ನುವಂಥದ್ದು ಅದು ಅರ್ಬನ್ ಇದರಲ್ಲಿ ಬರುವಂತದ್ದು. ಸೊ ಇಲ್ಲಿ ಮುನ್ಸಿಪಾಲಿಟೀಸ್ ನಲ್ಲೇ ನಾವು ಎರಡು ನೋಡ್ತೀವಿ, ಮುನ್ಸಿಪಲ್ ಕಾರ್ಪೊರೇಷನ್ ಅಂಡ್ ಮುನ್ಸಿಪಲ್ ಕೌನ್ಸಿಲ್ ಅಂತ ಹೇಳ್ತೀವಿ. ಹೇಗೆ ವಿಲೇಜಸ್ ಗಳು
ವಾರ್ಡ್ಸ್ ಆಗಿ ಡಿವೈಡ್ ಆಯ್ತು ಸ್ಮಾಲರ್ ಏರಿಯಾಸ್ಗಳಲ್ಲಿ, ಹಾಗೇನೆ ಅರ್ಬನ್ ಏರಿಯಾಸ್ಗಳನ್ನು ಕೂಡ ಡಿವೈಡ್ ಮಾಡ್ತಾರೆ. ಗೊತ್ತಾಗ್ತಿದ್ಯಾ? ಈ ಸಿಟಿನೂ ಕೂಡ ನಾವೇನಂತ ಅಂತೀವಿ, ಡಿವೈಡ್ ಮಾಡಿದಾಗ ಅವುಗಳನ್ನು ಕೂಡ ನಾವು ವಾರ್ಡ್ಸ್ ಅಂತ ಅನ್ನುವಂಥದ್ದು. ಗೊತ್ತಾಗ್ತಿದ್ಯಾ? WARDS, ದೇ ಆರ್ ಡಿವೈಡೆಡ್ ಇಂಟು ವಾರ್ಡ್ಸ್. ಅದು ಎಕ್ಸಾಕ್ಟ್ ಆಗಿ ಮುನ್ಸಿಪಲ್ ಕಾರ್ಪೊರೇಷನ್ ಬಂದಾಗ ಅಗೇನ್ ಅದು ಬ್ರೀಫ್ ಆಗಿ ಹೋಗುವಂಥದ್ದು. ಇಟ್ ಇಸ್ ಜಸ್ಟ್ ಬ್ರೀಫ್ ನೋಟ್ ನಿಮಗೆ ಕೊಡ್ತಿರೋಂಥದ್ದು, ನಥಿಂಗ್. ಸೊ ಅದು ಅಗೇನ್ ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಅಗೇನ್ ಅದನ್ನ ಹೇಗೆ ಎಲೆಕ್ಟ್ ಮಾಡ್ತಾರೆ, ಕೋರ್ಟ್ ಪ್ರೊಸೀಡ್ ಅದೆಲ್ಲ ಮತ್ತೆ ಬೇರೆ ಬರುತ್ತೆ. ಸೊ ಇಟ್ ಈಸ್ ಜಸ್ಟ್ ನಿಮಗೆ ಓವರ್ ಆಲ್ ಬೇಸಿಕ್ಸ್ ಗಳು ಅಷ್ಟೇ. ಗೊತ್ತಾಗ್ತಿದ್ಯಾ? ಸೊ ಇದರಲ್ಲಿ ಕೆಲವೊಂದು ನಮಗೆ ಹೈಯರ್ ಬುಕ್ಸ್ ಗಳಲ್ಲಿ ಸಿಗೋದಿಲ್ಲ. ದಿಸ್ ಇಸ್ ಜಸ್ಟ್ ಅ ಫೌಂಡೇಶನ್. ಅದಕ್ಕೆ NCERT ಇಸ್ ಅ ಫೌಂಡೇಶನ್ ಕೋರ್ಸ್ ಅಂತ ದಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ಈಗ ಇದು ಯಾವುದು ಕೂಡ ಗೊತ್ತಿದೆ ನಾವು ಹೈಯರ್ ಲೆವೆಲ್ ಅಲ್ಲಿ ಓದಕ್ ಹೋದ್ರೆ ಸೊ ಓದ್ಬೋದು. ಸೊ ನಾವು ಅದನ್ನ ಬೈ ಹಾರ್ಟ್ ಮಾಡಬೇಕು. ಸೊ ವಿ ಡೋಂಟ್ ಗೆಟ್ ಇಟ್ ಕನ್ಸೆಪ್ಚುಯಲ್ ಕ್ಲಾರಿಟಿ ಇರೋದಿಲ್ಲ ಅಷ್ಟೇನೆ. ಹೇಗೆ ವಿಲೇಜ್ ಅನ್ನ ಡಿವೈಡ್ ಮಾಡಿರ್ತಾರೆ, ಸೊ ಇಲ್ಲೂ ಕೂಡ ಏನೋ ಒಂದು ಲಾರ್ಜ್ ಸಿಟಿಯನ್ನ ಡಿವೈಡ್ ಮಾಡಿರ್ತಾರೆ. ಅದನ್ನು ಕೂಡ ನಾವು ವಾರ್ಡ್ಸ್ ಅಂತ ಅಂತೀವಿ. ಅಲ್ಲೂ ಕೂಡ ವಾರ್ಡ್ ಮೆಂಬರ್ಸ್ ಗಳು ಇರ್ತಾರೆ. ಸೊ ಆ ಪರ್ಟಿಕ್ಯುಲರ್ ವಾರ್ಡ್ಗೆ ವಾರ್ಡ್ ಮೆಂಬರ್ ನ ಎಲೆಕ್ಟ್ ಮಾಡುವಂತದ್ದು. ಸೊ ಅವರು ಏನು ಸೂಪರ್ವೈಸ್ ಅನ್ನ ಮಾಡುವಂತದ್ದು, ಆಕ್ಟಿವಿಟೀಸ್ ಗಳನ್ನ ಮಾನಿಟರ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಅನ್ನ ಮಾಡುವಂತದ್ದು. ಕ್ಲಿಯರಾ? ಸೊ ಹಿಯರ್ ಮುನ್ಸಿಪಲ್ ಕಾರ್ಪೊರೇಷನ್ ಇದೆ, ಹಾಗೇನೆ ಮುನ್ಸಿಪಲ್ ಕೌನ್ಸಿಲ್ ಇದೆ. ಹೌದಲ್ವಪ್ಪ? ಏನ್ ಎರಡಕ್ಕೂ ಡಿಫ್ರೆನ್ಸ್ ಅಂತ ಅಂದ್ರೆ, ಈಗ ಏರಿಯಾಸ್ ಗಳನ್ನ ಡಿವೈಡ್ ಮಾಡಿರ್ತಾರಲ್ವಾ, ಅಲ್ಲಿ ಲಾರ್ಜರ್ ಟೌನ್ಸ್ ಗಳು ಬಂದಾಗ, ದೊಡ್ಡದಿರುವಂತಹ ಟೌನ್ಸ್ ಗಳಲ್ಲಿ ಉಂಟಾಗೋದನ್ನ ನಾವು ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ, ಫಾರ್ಮೇಶನ್ ಆಗಿರುವಂತಹ ಒಂದು ಬಾಡಿನ. ಸೊ ಅದೇ ಸ್ಮಾಲರ್ ಏರಿಯಾಸ್ ಗಳಲ್ಲಿ ಫಾರ್ಮೇಶನ್ ಆಗಿರೋ ಬಾಡಿಯನ್ನ ನಾವೇನಂತೀವಿ, ಮುನ್ಸಿಪಲ್ ಕೌನ್ಸಿಲ್ ಅಂತ ಅನ್ನುವಂಥದ್ದು. ಡಿಫ್ರೆನ್ಸ್ ಗೊತ್ತಿರಬೇಕು. ಲಾರ್ಜರ್ ಟೌನ್ಸ್ ನಲ್ಲಿ ಇರುವಂತದನ್ನ ಮುನ್ಸಿಪಲ್ ಕಾರ್ಪೊರೇಷನ್, ಹಾಗೆ ಸ್ಮಾಲರ್ ಟೌನ್ಸ್ ನಲ್ಲಿ ಇರುವಂತದನ್ನ ಕೌನ್ಸಿಲ್, ಮುನ್ಸಿಪಲ್ ಕೌನ್ಸಿಲ್ ಅಂತ ಹೇಳ್ತೀವಿ. ಸೇಮ್ ಇವ್ರಿಗೂ ಕೂಡ ಏನಂತ ಅಂದ್ರೆ, ಈ ಮುನ್ಸಿಪಲ್ ಕಾರ್ಪೊರೇಷನ್ ಗಳಿಗೆ ಹೇಗೆ ಫಂಡಿಂಗ್ಸ್ ಗಳು, ರಿಸೋರ್ಸಸ್ ಗಳು ಅಥವಾ ಮನಿಗಳು ಬರುತ್ತೆ ಅಂತ ಅಂದ್ರೆ, ಆಬ್ವಿಯಸ್ಲಿ ಯಾವ್ದು ಫಸ್ಟ್? ಟ್ಯಾಕ್ಸ್. ಗೊತ್ತಾಗ್ತಿದೆಯಾ? ಸೋರ್ಸಸ್ ಗಳು ಒಂದು ಟ್ಯಾಕ್ಸ್ ಇಂದ ಬರುವಂತದ್ದು, ಇನ್ನೊಂದು ಫಂಡ್ಸ್, ಇನ್ನೊಂದು ಈ ಹೋಟೆಲ್ಸ್, ಶಾಪ್ಸ್, ಇವುಗಳು ಇಷ್ಟು ಅಂತ ಅಂದ್ಬಿಟ್ಟು ದೇ ಹ್ಯಾವ್ ಟು ಪೇ. ಗೊತ್ತಾಗ್ತಿದ್ಯಾ? ಅಮೆನಿಟೀಸ್ ಗಳಿಂದ. ಅಮೆನಿಟೀಸ್ ಗಳು ಅಂತಂದ್ರೆ ಇದೆ ಬಿಲ್ಡಿಂಗ್ಸ್ ಲೈಕ್ ಆ ರೀತಿ ಅಂತದ್ದು. ಸೊ ಈ ರೀತಿಗೆ ಬರುವಂತದ್ದು. ಈ ರೀತಿ ಅಡ್ಮಿನಿಸ್ಟ್ರೇಷನ್ ಪ್ರೋಸೆಸ್ ಇಟ್ ಗೋಸ್ ಆನ್, ರೂರಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಗೊತ್ತಾಗ್ತಿದ್ಯಾ? ಗವರ್ಮೆಂಟ್, ಕೀ ಎಲಿಮೆಂಟ್ಸ್ ಆಫ್ ಡೆಮೋಕ್ರೆಟಿಕ್ ಗವರ್ಮೆಂಟ್. ನೆಕ್ಸ್ಟ್ ಇನ್ಯಾವ್ದು ಮಾಡಿದ್ವಿ ಇವತ್ತು? ಪಂಚಾಯತಿ ರಾಜ್, ಅದರಲ್ಲಿ ಲೆವೆಲ್ಸ್ ಗಳು, ಡಿವಿಷನ್. ನೆಕ್ಸ್ಟ್ ರೂರಲ್, ಮತ್ತೆ ನಾಳೆ ಇನ್ 2 ಚಾಪ್ಟರ್ಸ್ ಇದೆ. ಟುಮಾರೋ ಇನ್ ದ 6th NCERT ಕ್ವಾಲಿಟಿ ಇಟ್ ಗೆಟ್ಸ್ ಫಿನಿಶ್ಡ್. ನಾಳೆ ಮುಗಿಯುತ್ತೆ.